ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಸಂಸ್ಕೃತ ನಾಟಕಗಳ ಪರಿಚಯ ಪ್ರಕರಣದ ಉಪನ್ಯಾಸ ಮಾಲಿಕೆಯಲ್ಲಿ ಈ ಸ್ವಪ್ನವಾಸವದತ್ತ 4ನೇ ನಾಟಕ, ಅದರ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆ 3ನೇ ದಿವಸ. ಇದು ಮೊನ್ನೆ 1ನೇ ಅಂಕದಿಂದ 2ನೇ ಅಂಕಕ್ಕೆ ಬಂದಿದ್ವಿ. 2ನೇ ಅಂಕದ ಕಡೆಯ ಭಾಗದಲ್ಲಿ ನಾವಿದ್ದೀವಿ. ಪದ್ಮಾವತಿ, ವಾಸವದತ್ತೆ ಮತ್ತು ಚೇಟಿ ಮೂವರು ಚೆಂಡಾಟ ಆಡ್ತಿರ್ತಾರೆ. ಆಕಸ್ಮಿಕವಾಗಿ ಉದಯನನ ಬಗ್ಗೆ, ಮದುವೆಯ ಬಗ್ಗೆ ಪ್ರಸ್ತಾವಗಳು ಬರ್ತವೆ. ಆ ಮಾತು ಈ ಮಾತು ಆಡ್ತಾ ಇದ್ದಂತೆ ಉಜ್ಜಯಿನಿಯ ಜನರಿಗೆಲ್ಲ ಉದಯನ ಮಹಾರಾಜನ ಅಂದ ಚಂದಗಳ ಅರಿವಿತ್ತು ಅನ್ನುವ ಮಟ್ಟಿಗೆ ಬರುತ್ತೆ. ತತ್ಕ್ಷಣವೇ ಧಾತ್ರಿ ಅಂದರೆ ಪದ್ಮಾವತಿಯನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಕ್ಕಂಥ ಒಬ್ಬಳು ದಾದಿ. ಇದನ್ನು ನಾವು ಸಂಸ್ಕೃತ ಕಾವ್ಯಗಳಲ್ಲಿ ನೋಡ್ತೀವಿ. ಅಂದರೆ ಅರಮನೆಯ ಹೆಂಗಸರು ಆ ಕಾಲದಿಂದಲೂ ದೊಡ್ಡ ಮನುಷ್ಯರ ಮನೆಯ ಹೆಂಗಸರೆಲ್ಲರೂ ಕೂಡ ತಾಯ್ತನದ ಕೆಲಸ ಒಂದು ಮಾಡ್ತಾ ಇರಲಿಲ್ಲ ಸರಿಯಾಗಿ ಅಂತ ಗೊತ್ತಾಗುತ್ತೆ. ಯಾರ ಮೇಲೋ ಅದನ್ನು ಹಾಕಿಬಿಡ್ತಾ ಇದ್ದರು. ಸ್ವಂತ ಮಕ್ಕಳನ್ನೇ ತಾವು ತುಂಬ ಆಸ್ಥೆಯಿಂದ ಕಾಣ್ತಾ ಇರಲಿಲ್ಲ ಅಂತ. ಏಕೆಂದರೆ ಲೀಲಾಶುಕನ ಕೃಷ್ಣಕರ್ಣಾಮೃತದಂಥ ಕಡೆ ಕೂಡ ಬರುತ್ತೆ. ರತ್ನಸ್ಥಲೇ ಜಾನುಚರ ಕುಮಾರ ಸಂಕ್ರಾಂತಮಾತ್ಮೀಯ ಮುಖಾರವಿಂದಂ ಆದಾತು ಕಾಮಃ ತದಲಬ್ಧ ಖೇದಾತ್ ವಿಲೋಕ್ಯ ಧಾತ್ರಿ ವದನಂ ರುರೋಧ ಅಂತ. ಹೊಳೆತಕ್ಕಂಥ ಮಣಿಕುಟ್ಟಿಮ, ಒಳ್ಳೆ ಗ್ಲೇಸ್ಡ್ ಟೈಲ್ಸ್ ಇರ್ತಕ್ಕಂಥ, ಪಾಲಿಶ್ ಇರ್ತಕ್ಕಂಥ ಸ್ಫಟಿಕ ಸ್ತರಣಿ, ಆಸ್ತಾರ ನೆಲ, ಆ ಸ್ಫಟಿಕದ ಭಿತ್ತಿಗಳಿಂದ ನಿರ್ಮಾಣವಾದಂಥ ಸ್ಫಟಿಕ ಶಕಲ ನಿರ್ಮಿತವಾದ ನೆಲದ ಮೇಲೆ ಓಡಾಡ್ತಾ ಇದ್ದ ಬಾಲಕೃಷ್ಣ ತನ್ನ ಪ್ರತಿಬಿಂಬ ಆ ನೆಲದ ಮೇಲೆ ಬಿದ್ದಿದ್ದನ್ನು ಕಂಡು ಅದೂ ಒಂದು ಮಗು ಅಂತ ಭಾವಿಸಿ ಕೈಯಿಂದ ಹಿಡ್ಕೊಳ್ಳೋದಕ್ಕೆ ನೋಡಿದ. ಆದಾತು ಕಾಮಃ ತದಲಬ್ಧ ಖೇದಾತ್, ಸಿಗಲಿಲ್ಲ ಅಂತ ವಿಲೋಕ್ಯ ಧಾತ್ರಿ ವದನಂ, ದಾದಿಯ ಮುಖ ನೋಡಿ ಅತ್ತ ಅಂತ ಬರುತ್ತೆ. ವಿಲೋಕ್ಯ ಮಾತುರು ವದನಂ ರುರೋಧ ಅಂತ ಇಲ್ಲ, ಧಾತ್ರಿ ವದನಂ ರುರೋಧ ಅಂತ. ಕಾಳಿದಾಸನ ರಘುವಂಶದಲ್ಲಿ ಕೂಡ ಅವನು ರಘು ಬೆಳೆದದ್ದು ದಾದಿಯರ ಹಾಲು ಕುಡಿದು ಅಂತ ಬರುತ್ತೆ. ಕಾಳಿದಾಸನಂಥ ಮಹಾಕವಿ ಎಷ್ಟು ಗಾಢವಾಗಿ ಜೀವನದ ಮೌಲ್ಯಗಳ ಬಗ್ಗೆ ಹೇಳ್ತಾ ಇದ್ದಾಗ ತಾಯಿಯ ಹಾಲು ಕುಡಿಯದೆ ದಾದಿಯರ ಹಾಲು ಕುಡಿದು ಬೆಳೆದ ಅಂತನ್ನುವುದನ್ನು ಹೇಳ್ತಾ ಇದ್ದಾನೆ ಅಂದರೆ ಅದು ಸಹಜವಾಗಿ ಹೇಳಿದನೋ ಯಾವುದೋ ಒಂದು ಧ್ವನಿ ಇಟ್ಟುಕೊಂಡು ಹೇಳಿದ್ನೋ ನಮಗೆ ಗೊತ್ತಿಲ್ಲ. ಅವನಿಗೆ ಬಹಳ ಸಹಜವಾಗಿದ್ದಿರಬಹುದು, ಆದರೆ ನಮಗಲ್ಲ. ನಾವು ನೋಡ್ತೀವಲ್ಲ, ಫ್ರೆಂಚ್ ರೆವಲ್ಯೂಷನ್ ಸಂದರ್ಭದಲ್ಲಿ ಆ 16ನೇ ಲೂಯಿಯ ಹೆಂಡತಿಯೋ ಏನೋ, ಆಕೆಗೆ ಪ್ರಜೆಗಳು ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಬ್ರೆಡ್ಡೇ ಇಲ್ಲ ಅಂದರೆ ದೆನ್ ವೈ ಕಾಂಟ್ ಯು ಗೋ ಫಾರ್ ಕೇಕ್ ಅಂತ ಕೇಳಿದ್ಲು ಅಂತ. ಅವಳಿಗೆ ಸಹಜವಾಗಿತ್ತು, ಬ್ರೆಡ್ ಸಿಗದಿದ್ರೆ ಕೇಕ್ ಸಿಗುತ್ತೆ ಅಂತ ಹೇಳಿಬಿಟ್ಟಿದ್ನುವೆ. ಅದನ್ನು ವೈಎನ್ಕೆ ಅವರು ಹೇಳ್ತಾರೆ, ರೋಟಿ ಸಿಗಲಿಲ್ವಾ ರೋಟಿ ತಿನ್ನಿ ಅಂತ. ಈ ರೀತಿಯಾದದ್ದು ಬಹಳ ಕಷ್ಟ. ಅದನ್ನು ಮಹಾಕವಿ ಹಾಗೆ ಹೇಳಿದ್ದಾನೆ. ಅದು ಸಹಜ ಅಂತ ಅನ್ನುವಂತೆ ಹೇಳಿದನೋ, ಅದು ಒಂದು ಬದುಕಿನ ವ್ಯಂಗ್ಯ ಅಂತ ಹೇಳಿದನೋ ಗೊತ್ತಿಲ್ಲ. ಹೀಗೆ ಹಲವು ಕಡೆ ಸಂಸ್ಕೃತದಲ್ಲಿ ಬರುತ್ತೆ. ಕುಮಾರದಾಸನ ಜಾನಕೀಹರಣ ಮಹಾಕಾವ್ಯದಲ್ಲಿ ಕೂಡ ರಾಮ ಚಿಕ್ಕ ಹುಡುಗ ಬೆಳೀತಾ ಇದ್ದಾನೆ. ಆಗ ರಸ್ತೆಯಲ್ಲಿ ದಶರಥನ ಮೆರವಣಿಗೆ ಹೋಗ್ತಾ ಇದ್ದರೆ ದಾದಿಯರು ಅವನನ್ನು ಬೆಳೆಸ್ತಕ್ಕಂಥ ರೀತಿ ಮತ್ತು ಅವನಿಗೆ ಆ ಮೆರವಣಿಗೆ ತೋರಿಸುವಂಥದ್ದು, ಮತ್ತು ಮೊದಲ ಬಾರಿಗೆ ರಾಮ ತನ್ನ ತೊದಲ್ನುಡಿಯಿಂದ ಹೆಸರುಗಳನ್ನು ಹೇಳಿದರೆ ದಾದಿಯರು ಅದನ್ನು ಕೇಳಿ ಸಂತೋಷಪಟ್ಟು ರಾಣಿಯರಿಗೆ ದಶರಥನಿಗೆ ತಿಳಿಸಿದರು ಅನ್ನುವಂಥದ್ದು. ಅಂದರೆ ಈ ಮಕ್ಕಳೆಲ್ಲ ಬೆಳೆಯುವಂಥದ್ದು ದಾಸದಾಸಿಯರ ಮಧ್ಯದಲ್ಲಿಯೇ ಹೊರತು ತಂದೆ ತಾಯಿಗಳ ನಡುವೆ ಅಲ್ಲ. ಅವರಿಗೆ ಅವರದೇ ಆದಂಥ ಬೊಗಸೆ ಅಲ್ಲ, ಹೆಡಿಗೆ ತುಂಬುವಷ್ಟು ಕೆಲಸ ಅನ್ನುವಂಥದ್ದು ಈ ಕಾಲದಲ್ಲೂ ಆಗುತ್ತೆ. ಹೈಫೈ ಸೊಸೈಟಿಯಲ್ಲಿ ಆಗುವಂಥದ್ದೆಲ್ಲ ಅಷ್ಟೇ. ಮಕ್ಕಳನ್ನು ಇನ್ಯಾರಿಗೋ ಕೇರ್ ಆಫ್ ಅಂತ ಕೊಡೋದು, ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗಳನ್ನು ಹಾಗೆ ಕೇರ್ ಆಫ್ ಸಂಬಡಿ ಅಂತ ಮಾಡುವಂಥದ್ದಾಗುತ್ತೆ. ಪೂರ್ಣ ಪ್ರಮಾಣದ್ದು ಎಲ್ಲಿಯೂ ಸಾಧ್ಯವಾಗೋಲ್ಲ ಅನ್ನೋದು ಬರೀ 20ನೇ 21ನೇ ಶತಮಾನದ ತಳಮಳ ಅಲ್ಲ, ಎಲ್ಲ ಕಾಲದಲ್ಲಿಯೂ ಸಮೃದ್ಧಿಯ ಜೊತೆಗೆ ಬರುವಂಥ ಸಮಸ್ಯೆಗಳು. ಇವುಗಳನ್ನು ಪರಿಹಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಯಶಃ ಬಡತನ ಒಂದೇನೇ ಇದಕ್ಕೆಲ್ಲ ಪರಿಹಾರ ಅನಿಸುತ್ತೆ. ಅದು ಒಂದು ಬರ್ಬರ ಪರಿಹಾರ. ಎಷ್ಟೋ ಬಾರಿ ಬಡತನದಿಂದಾಗಿಯೇ ಪ್ರೀತಿ ವಿಶ್ವಾಸಗಳು ಉಳಿಯೋದಿಲ್ಲ. ಅಶಕ್ತಿಯಿಂದಾಗಿಯೇ ನಮಗೆ ಆಸ್ಥೆ ಇದ್ದರೂ ಮಾಡೋಕ್ಕಾಗೋಲ್ಲ ಅನ್ನುವಾಗ ಅದು ಒಂದು ರೀತಿಯ ಕಷ್ಟ. ಕಟ್ಟ ಕಡೆಗೆ ಬುದ್ಧ ಹೇಳಿದಂತೆ ಸುವರ್ಣ ಮಧ್ಯಮ ಮಾರ್ಗಕ್ಕೆ, ಗೋಲ್ಡನ್ ಮೀನ್ ಪಾತಿಗೆ ಬರಲೇಬೇಕಾಗುತ್ತೆ. ಸಮ್ವೇರ್ ವಿ ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಏನು ಅಂತಂದರೆ ಅಷ್ಟೇ, ಸ್ವಸ್ಥತೆಯ ನಲುಗಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಡಿ ವಿ ಜಿಯವರು ಹೇಳ್ತಾರಲ್ಲ, ತನ್ನ ನೆಮ್ಮದಿಯನ್ನು ಅಲ್ಲಾಡಿಸದೇ ಇರುವಷ್ಟು ಮಟ್ಟಿಗೆ ಜಗತ್ತಿನಲ್ಲಿ ತೊಡಗಿಕೊಳ್ಳುವಂಥದ್ದು, ಮತ್ತು ಜಗತ್ತಿನ ವರ್ತನೆಗಳಲ್ಲಿ ಆಸ್ಥೆಯನ್ನು ಕಳೆದುಕೊಳ್ಳೋದಿರೋಷ್ಟರ ಮಟ್ಟಿಗೆ ತಾಟಸ್ಥ್ಯವನ್ನು ಉಳಿಸಿಕೊಳ್ತಕ್ಕಂಥದ್ದು. ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನಯವೊಂದು.
ನಷ್ಟ ಲಾಭಗಳಲ್ಲಿ ಒಂದು ಗುಡ್ ಹ್ಯೂಮರ್ ಅದನ್ನು ನೋಡ್ತಕ್ಕಂಥದ್ದು. ಇದು ಶಿಷ್ಟಿಗೆ ಅವಶ್ಯಕವೋ, ಇದು ಶಾಂತಿಗೆ ನೆಮ್ಮದಿಗೆ ಅತ್ಯಂತ ಅವಶ್ಯಕವಾದದ್ದು ಅಂತ. ಆದರೆ ಆ ಪಾತ್ರಗಳಿಗೇನೂ ಇದರ ಬಗ್ಗೆ ಮುಜುಗರ ಇಲ್ಲ, ಏನು ಹಾಗಂತ ಅನಿಸೋದಿಲ್ಲ. ಈಗ ಯಾವುದೋ ಒಂದು ಬದುಕನ್ನು ನಾವು ಆರಿಸಿಕೊಂಡು ಅದರಂತೆ ಅಥವಾ ಆಯ್ಕೆ ಮಾಡೋ ಸ್ವಾತಂತ್ರ್ಯದ ಕಲ್ಪನೆಯೂ ಇಲ್ಲದೆ ಯಾವುದೋ ಒಂದು ಬದುಕಿನಲ್ಲಿ ಬೆಳೀತಾ ಬಂದಿರ್ತೀವಿ. ಆಗ ನಮಗೆ ಯಾವುದು ಅಸಹಜ ಅನೈತಿಕ ಅಂತೇನು ಅನಿಸೋದಿಲ್ಲ, ಹಾಗೆ ಹೋಗ್ತಾ ಇರ್ತೀವಿ. ಮೊನ್ನೆ ದಿವಸ ನಮ್ಮ ಮನೆಗೆ ಒಬ್ಬರು ನರ್ತಕಿ ಬಂದಿದ್ದರು, ನಾಟ್ಯಾಚಾರ್ಯೆ. ಅವರು ಹೇಳ್ತಾ ಇದ್ರು, ಹೀಗೆ ಏನೋ ಲೋಕಾಭಿರಾಮವಾದ ಮಾತುಗಳು ಬರ್ತಾ, ನೋಡಿ ನನ್ನ ಮನಸ್ಸು ಎಷ್ಟು ಒಂದು ಸ್ಥಿತಿಯನ್ನು ಮುಟ್ಟಿದೆ ಅಂದರೆ, ಯಾವುದೋ ಒಂದು ಪಾರ್ಟಿಯಲ್ಲಿ ಚೆನ್ನಾಗಿರ್ತಕ್ಕಂಥ ಗಂಡಸನ್ನು ನೋಡಿದ್ರೆ ಇಂಥ ಗಂಡ ನನ್ನ ಬದುಕಿಗಿದ್ದಿದ್ರೆ ನನ್ನ ಬದುಕು ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ಸುತ್ತೆ. ಅದು ತಪ್ಪಾ ಹೇಳಿ, ನನಗೀಗ 50 ವರ್ಷ ಅಂತ. ನಾನು ಏನಮ್ಮ ಹೇಳಿದೆ, ತಪ್ಪು ಸರಿ ಅಂತ ಹೇಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನಿಮ್ಮ ಗಂಡನೂ ಹಾಗೆ ಯೋಚನೆ ಮಾಡ್ಬೋದಲ್ವಾ, ಅದನ್ನು ಯೋಚಿಸಿ ಅಂತಂದೆ. ಹೌದು, ಅವರು ಯೋಚನೆ ಮಾಡಲಿ, ಅದು ತಪ್ಪಿಲ್ಲ ಅಂತ. ಸರಿ, ಉಭಯತಾ ತಪ್ಪಿಲ್ಲ ಅಂದರೆ ನೀವು ಯೋಚನೆ ಮಾಡಿದಂಥ ವ್ಯಕ್ತಿಗಳ ಬದುಕಿನಲ್ಲಿ ಒಂದು ಆಲೋಚನೆ ಬಂದರೆ ಅದು ಹೇಗಾಗುತ್ತೆ ಅಂತ. ಇದು 1 to 1 ಅಲ್ಲ, 1 to 2 ಅಲ್ಲ, 1 to n ಆ್ಯಂಡ್ n to 1. n ಈಸ್ ಇನ್ಫೈನೈಟ್. ಯಾಕೆಂದರೆ ಯಾವುದೋ ಒಂದು ಚೌಕಟ್ಟನ್ನು ನಾವು ಇಟ್ಕೊಳ್ಬೇಕು. ಎಲ್ಲ ಕೈ ತೂಕ ಬಾಯಿ ಬಣ್ಣ, ನಿರ್ದಾಕ್ಷಿಣ್ಯವಾಗಿ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಕಾಡಿಗೆ ಎಷ್ಟು ಮರ ಬೇಕು ಅದು ಕಷ್ಟ ಹೇಳುವುದು. ಸ್ಟ್ಯಾಂಡರ್ಡ್ಸ್ ಅಂತ ಇಲ್ಲ, ನಾವು ಮಾಡಿಕೊಳ್ಳಬೇಕು. ಆದರೆ ಈ ರೀತಿಯಾಗಿ ಯಾರಿಗೆ ಯಾರು ಇರಬಹುದು, ಯಾರಿಗೆ ಯಾರು ಗಂಡು, ಯಾರಿಗೆ ಯಾರು ಹೆಣ್ಣು ಅಂತ ಇರಬಹುದು ಅಂದರೆ ನೆಮ್ಮದಿ ಕಾಣುವುದಕ್ಕೆ ಸಾಧ್ಯ ಇದೆಯಾ? ಪ್ರಾಯಶಃ ಎಲ್ಲ ಮನುಷ್ಯರು ಬೋಧಿಸತ್ವರಾದಾಗ ಈ ರೀತಿ ಸಮಸ್ಯೆ ಇರೋಲ್ಲ. ರಾಗದ್ವೇಷಗಳಿಂದ ಮನಸ್ಸು ಕೂಡಿದ್ದಾಗ ನನ್ನದಾದ ವಸ್ತು ನನ್ನಲ್ಲಿಯೇ ಇರಬೇಕು ಅಂತಂದಾಗ ಬೇರೊಬ್ಬನ ವಶಕ್ಕೆ, ಬೇರೊಬ್ಬಳ ವಶಕ್ಕೆ ನನ್ನ ವಸ್ತು ಹೋದಾಗ ನನಗೆ ಸಂಕಟ ಉಂಟಾಗುತ್ತೆ, ರಾಗದ್ವೇಷಗಳು ಉಂಟಾಗುತ್ತೆ. ಅವರ ಮೇಲೆ, ಆ ವಸ್ತುವಿನ ಮೇಲೆ, ಎಲ್ಲದರ ಮೇಲೆ ಪ್ರತಿಕೂಲ ಭಾವ ಬರುತ್ತೆ. ಹಾಗಲ್ಲದೆ ಇದ್ದರೆ ಆ್ಯಸಿಡ್ಗಳನ್ನು ಏರ್ಚತಕ್ಕಂಥ ಪ್ರಕರಣ ಯಾಕಾಗುತ್ತೆ? ನನಗೆ ಸಿಗದೇ ಇರೋ ಹುಡುಗಿ ಯಾರಿಗೂ ಸಿಗೋದು ಬೇಡ, ನನಗೆ ಸಿಗದೇ ಇರೋ ಹುಡುಗ ಯಾರಿಗೂ ಸಿಗದೇ ಇರೋದು ಬೇಡ. ಪತ್ರಿಕೆಗಳಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಇದು ಫ್ರೀ ಸೊಸೈಟಿ ಬಂದ ತಕ್ಷಣ ಎಲ್ಲ ಸರಿಯಾಗುತ್ತೆ ಅಂತಲ್ಲ. ಫ್ರೀ ಸೊಸೈಟಿಯ ಜೊತೆಗೆ ಫ್ರೀ ವಿಲ್ ಕೂಡ ಇರಬೇಕು. ಫ್ರೀ ವಿಲ್ ಬೇರೆ, ಫ್ರೀ ಸೊಸೈಟಿ ಬೇರೆ. ಫ್ರೀ ವಿಲ್ ಅಂತಕ್ಕಂಥದ್ದು ಆತ್ಮ ಪರಿಪಾಕದಿಂದ ಬರ್ತಕ್ಕಂಥದ್ದು, ಸಾಧನ ಚತುಷ್ಟಯಗಳಿಂದ ಬರ್ತಕ್ಕಂಥದ್ದು. ಆತ್ಮದ ನೆಲೆಯಲ್ಲಿ ಮುಕ್ತಿಯನ್ನು ಸಂಪಾದಿಸಿಕೊಂಡರೆ ಸಮಾಜದ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಜಗತ್ತು ಯಾವ ಕಾಲದಲ್ಲಿಯೂ ಜೀವನ್ಮುಕ್ತರಿಂದ ತುಂಬಿ ಹೋಗಿಲ್ಲ. ಜಗತ್ತು ಅನಾದಿ ಅನಂತ, ಹೀಗೇ ನಡೆಯುತ್ತೆ, ಬೇರೊಂದು ರೀತಿಯಲ್ಲಿ ಅಲ್ಲ. ಯಾರೋ ಒಬ್ಬನಿಗೆ ಈ ಎಲ್ಲ ಉಪಾಧಿಗಳನ್ನು ಮೀರಿ ನೆಮ್ಮದಿ ಕಾಣುವ ಸ್ಥಿತಿ ಬಂದರೆ ಅವನು ಸಮಲೋಷ್ಟಾಶ್ಮ ಕಾಂಚನ, ಮಣ್ಣು, ಕಲ್ಲು, ಬಂಗಾರ, ರತ್ನ ಎಲ್ಲ ಒಂದೇ, ಮಿಕ್ಕವರಿಗೆ ಅಲ್ಲ. ಹೀಗಾಗಿ ನಮಗೆ ಭೇದವು ಅನುಕೂಲ ಅನನುಕೂಲಗಳನ್ನು ಕೊಡ್ತಾ ಇದ್ದಾಗ ಅದನ್ನು ಒಪ್ಪಲೇಬೇಕಾಗುತ್ತೆ. ಡಿ ವಿ ಜಿಯವರು ಹೇಳ್ತಾರೆ, ಜಗಮಿರ್ಪನ್ನಂ ಬಾಳ್ವುದು. ಜಗತ್ತು ಇರೋವರೆಗೂ ಜಗತ್ತಿನ ಶಿಸ್ತಿಗೆ ಅನುಸಾರ ಬದುಕಬೇಕು, ಆ ವ್ಯವಸ್ಥೆಯನ್ನು ಒಪ್ಪಬೇಕು ಅಂತ ಗೊತ್ತಾಗುತ್ತದೆ. ಹೀಗೆಲ್ಲ ಕಂಡಾಗ ಪ್ರಾಚೀನ ಕಾವ್ಯಗಳನ್ನು ಓದುತ್ತಾ ಇದ್ದರೆ ಮೌಲ್ಯಗಳ ಮಾರ್ಪಾಡು ಎಂಥದ್ದು, ಅದನ್ನು ನಾವು ಯಾವ ದೃಷ್ಟಿಯಿಂದ ಯಾವ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಅಂತ ಗೊತ್ತಾಗುತ್ತೆ. ಕಾವ್ಯ ಮುಖ್ಯವಾಗಿ ಜೀವನದ ಅನಂತ ಸಾಧ್ಯತೆಗಳನ್ನು, ಅನಂತ ವಿಕಟ ಸನ್ನಿವೇಶಗಳನ್ನು ನಮ್ಮ ಮುಂದೆ ಇಡುತ್ತೆ. ಅದು ಇಂಥದ್ದೇ ಆಯ್ಕೆ ಮಾಡಿಕೊ ಅಂತ ಹೇಳೋಲ್ಲ. ಆದರೆ ಆ ವೆರೈಟಿ ನಮಗೇ ಒಂದು ಆಯ್ಕೆ ಎಂಥದ್ದು ಅಥವಾ ನಮಗೆ ಬಂದದ್ದನ್ನು ಹೇಗೆ ಒಪ್ಪಬೇಕು ಅನ್ನೋದನ್ನು ಹೇಳದೆಯೇ ಕಲಿಸುತ್ತದೆ. ಇದು ಹೇಳದೆ ಕಲಿಸಿಕೊಟ್ಟ ಪಾಠ ಗಟ್ಟಿಯಾಗಿ ನಿಲ್ಲುತ್ತೆ, ಹೇಳಿ ಕಲಿಸಿಕೊಟ್ಟ ಪಾಠ ಗಟ್ಟಿಯಾಗಿ ನಿಲ್ಲೋಲ್ಲ. ನಮಗೆ ಶಾಲಾ ಕಾಲೇಜುಗಳ ದಿವಸಗಳಲ್ಲಿ ಪರೀಕ್ಷೆಗೆ ಅಂತ ಹೇಳಿದಂಥ ಪಾಠ ಬೇಗ ಎವಾಪರೇಟ್ ಆಗಿಬಿಡುತ್ತೆ, ಆವಿ ಆಗುತ್ತೆ. ಪರೀಕ್ಷೆಗಲ್ಲದೆ ಯಾವುದೋ ಒಂದು ಜೋಕ್ ಅಂತ ಮಾಡಿದ್ದು, ಇನ್ಯಾವುದೋ ಒಂದು ಉಪಕಥೆ ಅಂತ ಹೇಳಿದ್ದು ಗಟ್ಟಿಯಾಗಿ ನಿಲ್ಲುತ್ತೆ. ಈ ನನ್ನ ಭಾಷಣವಾದರೂ ಅದೇ ರೀತಿಯಾಗಿ ವಾಸವದತ್ತಾದ ಮುಖ್ಯಾಂಶಗಳಿಗಿಂತ ಆನುಷಂಗಿಕವಾಗಿ ಬಂದದ್ದು ಫ್ರಿಂಜ್ ಎಲಿಮೆಂಟ್ಸ್ ಅಂತೀವಲ್ಲ, ಅದು ಉಳಿಯುವಂಥದ್ದಾಗುತ್ತೆ. ಹೀಗೆ ಕಂಡಾಗ ಸೀರೆಗಿಂತ ಸೆರಗು ಬಹಳ ಸುಂದರ ಅಂತ ಗೊತ್ತಾಗುತ್ತೆ. ಮೈ ಮುಚ್ಚೋದು ಸೀರೆಯೇ, ಸೆರಗು ಮೈಯಿಂದ ಆಚೆಗೆ ತೊಂಗುತ್ತಾ ಇರುತ್ತೆ, ಓಲಾಡ್ತಾ ಇರುತ್ತೆ. ಅರೆ ಸೆರಗಿನಲ್ಲಿರುವಷ್ಟು ಚಿತ್ತಾರ, ಕಸೂತಿ, ಅಂದ, ಚಂದ, ಜರಿ, ಜರತಾರಿ, ದಡೂತಿ ಇನ್ನು ಎಲ್ಲಿರುತ್ತೆ ಸೀರೆಗೆ? ಅರೆ ಸೆರಗು ಮಾತ್ರ ಇಟ್ಟುಕೊಂಡು ಬಾಳಕ್ಕಾಗಲ್ಲ. ಮಾನಕ್ಕಾಗಿ ಸೀರೆ, ರಸಮಯವಾದ ಅಲಂಕಾರಕ್ಕಾಗಿ ಸೆರಗು. ಪುಣ್ಯಾತ್ಮರಿಗೆ ಸೆರಗೂ ಮೈಮುಚ್ಚುವಂತೆ ಇರುತ್ತೆ. ಸೆರಗು ದೇಹದಿಂದ ಆಚೆ ಇರೋದಿಲ್ಲ, ದೇಹದ ಮೇಲೆ ಇದ್ದು ಮೆರೆಯುತ್ತೆ. ನಾವು ಮೌಲ್ಯಗಳನ್ನು ಹಾಗೆ ಗಮನಿಸಿಕೊಳ್ಳಬೇಕು ಅಂತ ಅನಿಸುತ್ತೆ. ಧಾತ್ರಿ ಓಡಿ ಓಡಿ ಬರ್ತಾಳೆ, ಭರ್ತೃದಾರಿಕೆ ದತ್ತಾಸಿ ಅಂತಂತಾಳೆ. ನೋಡಿ,
ಭರ್ತೃದಾರಿಕ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ರಾಜಕುಮಾರಿಗೆ ಬಹಳ ಬಳಸ್ತಕ್ಕಂಥದ್ದು. ರಾಜಕುಮಾರನಿಗೆ ಭರ್ತೃದಾರಕ. ರಾಜ ಭಟ್ಟಾರಕೋ ದೇವ ತತ್ಸುತ ಭರ್ತೃದಾರಿಕ ದೇವಿ ಕೃತಾಭಿಷೇಕಾಯಾಮ್ ಇತರಾಸುತು ಭಟ್ಟಿನಿ ಅಂತ ಅಮರಕೋಶದಲ್ಲಿ ನಾಟ್ಯವರ್ಗದಲ್ಲಿ ಹೇಳಿಬಿಡ್ತಾನೆ. ರಾಜನಿಗೆ ಭಟ್ಟಾರಕ ದೇವ ಅಂತೆಲ್ಲ ಸಂಬೋಧನೆ ಮಾಡಬೇಕು. ಅವನ ಮಕ್ಕಳಿಗೆ ಭರ್ತೃದಾರಕ ಭರ್ತೃದಾರಿಕೆ ಅಂತ ಸಂಬೋಧನೆ ಮಾಡಬೇಕು. ಪಟ್ಟಾಭಿಷಿಕ್ತಳಾದ ಮಹಿಷಿ ಪಟ್ಟಮಹಿಷಿಗೆ ದೇವಿ ಅನ್ನಬೇಕು. ಮಿಕ್ಕ ರಾಣಿಯರಿಗೆ ಭಟ್ಟಿನಿ ಅಂತ ಕರೆಯಬೇಕು ಅಂತೆಲ್ಲ. ಹೀಗೆಲ್ಲ ಅದೊಂದು ಕನ್ವೆನ್ಷನ್ನು. ಈ ಭರ್ತೃದಾರಿಕೆ ಅಂದರೆ ಒಡೆಯನ ಮಗ ಮಗಳು. ಭರ್ತೃದಾರಕ ದಾರಿಕೆ ಅಂದರೆ ಒಡೆಯನ ಮಗ ಮಕ್ಕಳು ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಒಡೆಯ ಅಂತ ಹೇಳುವಂಥದ್ದು ಬಹಳ ರೂಢಿ. ಆ ಆಳು ಮಕ್ಕಳೆಲ್ಲ ಹಾಗೆ ಹೇಳುವಂಥದ್ದು, ಒಡೆಯಂದರ ಮಕ್ಕಳು. ಈ ಕಡೆ ಎಲ್ಲ ಚಿಕ್ಕ ಬುದ್ಧಿ ಪುಟ್ಟ ಬುದ್ಧಿ ಅಂತ ಕರೀತಾರಲ್ಲ, ಆ ಸಂಬೋಧನೆಗಳು ನಮಗೆ ನೆನಪಿಗೆ ಬರುತ್ತೆ. ಅದು ಒಂದು ಸಂಸ್ಕೃತಿ. ಕೊಡಲ್ಪಟ್ಟಿದ್ದೀಯಾ ನೀನು, ನಿನ್ನನ್ನು ಕೊಟ್ಟಿದ್ದಾನೆ ಮಹಾರಾಜ ಅಂತ ಅವಳು ಹೇಳ್ತಾಳೆ. ಯಾರಿಗೆ ಏನು ಎಂಥದ್ದು ಅದು ಗೊತ್ತಾಗೋಲ್ಲ. ಅವಳಷ್ಟು ಎಕ್ಸೈಟ್ಮೆಂಟಲ್ಲಿ ಬಂದಿದ್ದಾಳೆ. ತಾನು ಸಾಕಿದ ರಾಜಕುಮಾರಿಗೆ ಮದುವೆಯ ಯೋಗ ಬಂದಿದೆ, ಒಳ್ಳೆಯ ವರ್ಣಿಗೆ ನಿಶ್ಚಯ ಆಗಿದೆ ಅಂತ ಅನ್ನುವಂಥದ್ದು ಅವಳಿಗಿದ್ದಂಥ ಎಕ್ಸೈಟ್ಮೆಂಟ್, ಉತ್ಕಂಠೆ. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ರಾಜನ ಅರಮನೆಯಲ್ಲಿ ದುಡಿತಕ್ಕಂಥ ದಾಸಿ ರಾಜನ ಮಗುವನ್ನು ತನ್ನದೇ ಮಗು ಅಂತ ಭಾವಿಸಿ ಅರಮನೆಯಲ್ಲಿ ಇದ್ದಷ್ಟೊತ್ತು ಆತ್ಮೀಯವಾಗಿ ನೋಡ್ತಾಳೆ. ಮನೆಗೆ ಬಂದರೆ ಅದು ಅದೇ ತಾನೇ. ಅಲ್ಲಿರುವಾಗ ಮಾತ್ರ ಅದು ಪೂರ್ಣವಾಗಿ ಹಾಗೆ. ನಾವು ಈ ಜಗತ್ತಿನಲ್ಲಿ ಹಾಗೆ ಇರಬೇಕು. ಲೋಕ ವ್ಯವಹಾರ ಮಾಡುವಾಗ ಅದು ನಮ್ಮದೇ ಅನ್ನುವಂತೆ ಇರಬೇಕು. ಮತ್ತು ಒಳಮನೆಯ ವಿಶ್ರಾಂತಿಯಲ್ಲಿ 2 ಕೋಣೆಯ ಮಾಡು ಮನದಾಲಯದೊಳಗೆ ನೀನು, ಹೊರಗೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತಂದ್ರಲ್ಲ, ಆ ರೀತಿಯಾಗಿ ನಾವು ಅಂತರ್ಮುಖರಾದಾಗ ನಾವು ನಾವೇ. ಇವಳಿಗೆ ಪಾಪ ಸಂಭ್ರಮ ಉಂಟು. ಆ ಸಂಭ್ರಮದಿಂದ ಅವಳು ಬರ್ತಾಳೆ, ಹೇಳ್ತಾ ಇದ್ದಾಳೆ. ಆಗ ವಾಸವದತ್ತೆ ಕೇಳ್ತಾಳೆ, ಆರ್ಯೆ ಕಸ್ಮೈ. ನೋಡಿ ಅವಳ ವರ್ತನೆ. ವಾಸವದತ್ತೆ ಒಬ್ಬ ದಾದಿಯನ್ನು ಎಷ್ಟು ಗೌರವದಿಂದ ಕಾಣ್ತಾಳೆ. ವಸ್ತುತಃ ಕೆಲವು ದಾದಿಯರು ಬಹಳ ದೊಡ್ಡ ನಿರ್ಣಾಯಕವಾದ ಸ್ಥಾನದಲ್ಲಿಯೂ ಇರ್ತಾಯಿದ್ರು. ಉದಾಹರಣೆಗೆ ಅಕ್ಬರ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಕಾಪಾಡಿದಂಥವಳು ಅಕ್ಬರ್ನ ತಾಯಿಗಿಂತಲೂ ದೊಡ್ಡ ಪ್ರಭಾವಶಾಲಿನಿಯಾದ ರೀತಿಯಲ್ಲಿ ಆದಳು ಮಹಾಂ ಅನ್ಗಾ ಅಂತ ಆಕೆಯ ಹೆಸರು. ಅವಳು ಅಕ್ಬರ್ನ ಆಸ್ಥಾನದಲ್ಲಿ ವಜೀರ್ ಕೂಡ ಆಗಿದ್ದಳು. ಮತ್ತು ಅವಳ ಮಗ ಕೂಡ ತುಂಬ ಪುಂಡ ಪೋಖರಿಯಾಗಿದ್ದ. ಅಕ್ಬರ್ ಅವನ ಉದ್ದಟತನವನ್ನು ಕ್ಷಮಿಸಲಾರದೆ 2 ಸರ್ತಿ ಮಹಡಿ ಮೇಲಿಂದ ಹಾಕಿ ಕೊಲ್ಲಿಸಿದ. ಒಂದು ಬಾರಿ ಮೇಲಿಂದ ಎಸ್ದ, ಅರ್ಧಂಬರ್ಧ ಸತ್ತ. ಇನ್ನೊಂದು ಬಾರಿ ಮತ್ತೆ ಹೊರಸಿ 2ನೇ ಟ್ರಯಲಲ್ಲಿ ಸಾಯಿಸ್ದ ಅಂತ ಬರುತ್ತೆ. ಅದು ಪೇಂಟಿಂಗೇ ನಮಗೆ ಸಿಗುತ್ತೆ. ಅಕ್ಬರ್ನಾಮ ಇತ್ಯಾದಿ ಗ್ರಂಥಗಳಲ್ಲಿ ಅವನ ಮೇಲಿಂದ ಹಾಕಿ ಕೊಲಿಸಿದ್ದು. ಕಾರಣ ಅವನ ದೌರ್ಜನ್ಯ ಎಂಥದ್ದಿತ್ತು ಅಂತ. ಆ ಮಹಾಂ ಅನ್ಗಾಳ ಹಾಲು ಕುಡಿದು ಬೆಳೆದವನು. ಅದಕ್ಕಾಗಿ ಅಕ್ಬರ್ಗೆ ಅವಳ ಬಗ್ಗೆ ಒಂದು ರೀತಿಯಾದ ದಾಕ್ಷಿಣ್ಯ ಗೌರವ ಇತ್ತು ಅಂತ ಗೊತ್ತಾಗುತ್ತೆ. ಇರಲಿ, ಹೀಗೆ ಆ ರೀತಿಯಾದವರು ಇದ್ದರು. ಹಾಗಲ್ಲದೆ ಒಳ್ಳೆಯವರು ಇದ್ದರು. ಪ್ರಾಯಶಃ ಇವಳು ಆ ರೀತಿಯಾದ ಒಳ್ಳೆಯ ದಾದಿ. ಒಳ್ಳೆಯವರಿಗೆ ಶಕ್ತಿ ಇರೋದಿಲ್ಲ, ಶಕ್ತಿ ಇದ್ದವರು ಎಷ್ಟೋ ಬಾರಿ ಒಳ್ಳೆಯವರಾಗಿರೋಲ್ಲ. ಇವಳು ಒಳ್ಳೆಯವಳ ದಾದಿ. ಅವಳ ಬಗ್ಗೆಗೆ ವಾಸವದತ್ತೆ ಆರ್ಯಂತ ಗೌರವದಿಂದ ಕರೀತಾಳೆ. ಈ ನಾಟಕದ ಪ್ರತಿ ಪಾತ್ರವು ಸಂಬೋಧನೆಯನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡುತ್ತೆ. ಹಿಂದೊಮ್ಮೆ ನಾನು ಇಲ್ಲಿಯೇ ಹೇಳಿದ್ದೆ, ಸಂಸ್ಕೃತ ನಾಟಕಗಳ ಸಂಬೋಧನೆಯಲ್ಲಿಯೇ ಎಂಥ ಪಾಕ ಇದೆ, ಎಂಥ ಬದುಕಿನ ಹದ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಧಾತ್ರಿ ಹೇಳ್ತಾಳೆ, ವತ್ಸರಾಜಯ ಉದಯನಾಯ ಅಂತ, ವತ್ಸರಾಜನಿಗೆ ಉದಯನನಿಗೆ ಅಂತ. ವಾಸವದತ್ತೆ ಈಗ ಕೇಳ್ತಾಳೆ, ಅಥ ಕುಶಲೀ ಸ ರಾಜ, ಆ ರಾಜನಿಗೆ ನೆಮ್ಮದಿ ತಾನೆ, ಅವನಿಗೆ ಕ್ಷೇಮ ತಾನೆ ಅಂತ. ಇವಳಿಗೆ ಎಲ್ಲಿ ಹೋದರೂ ಅದರ ಚಿಂತೆಯೇ ಇರ್ತಕ್ಕಂಥದ್ದು. ಗಂಡನ ಬಗ್ಗೆ ಅವನಿಗೆ ನೆಮ್ಮದಿ ತಾನೆ, ಅವನಿಗೆ ತೊಂದರೆ ಇಲ್ಲ ತಾನೆ, ಯಾಕೆಂದರೆ ಇಷ್ಟು ದೂರ ಬಂದಿದ್ದಿರಬೇಕು, ಅವನಿಗೆ ನೆಮ್ಮದಿಯಾಗಿದ್ದಾನೆ, ತನ್ನ ವಿರಹದಿಂದ ತುಂಬ ಅನಾಹುತಗಳು ಮಾಡಿಕೊಂಡಿಲ್ಲ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಧಾತ್ರಿ ಹೇಳ್ತಾಳೆ, ಕುಶಲೀ ಸ ಆಗತಃ ತಸ್ಯ ಭರ್ತೃದಾರಿಕ ಪ್ರತಿಷ್ಠಾಚ. ನೆಮ್ಮದಿಯಾಗಿದ್ದಾನೆ, ಅವನು ಇಲ್ಲಿಗೆ ಬಂದ, ಅದಕ್ಕೆ ಕೊಟ್ಟಿದ್ದು ಅಂತ. ಈಗ ಅವಳಿಗೆ ಅತ್ಯಾಹಿತ ಅನ್ಯಾಯವಾಗೋಯಿತು ಅಂತಂತಾಳೆ. ನೋಡಿ, ಒಂದು ಹಂತದಲ್ಲಿ ಒಂದು ಮಟ್ಟದಲ್ಲಿ ಮಾತ್ರ ಶಿಷ್ಟಾಚಾರಗಳಿರುತ್ತವೆ, ಆಮೇಲೆ ಅದು ನಿಲ್ಲುವಂಥದ್ದು ಅಲ್ಲ. ಮಾನವ ಸ್ವಭಾವವೇ ಹಾಗೆ. ಒಂದು ಚೌಕಟ್ಟು ಹಾಕ್ಕೊಂಡಿರ್ತೀವಿ, ಆ ಚೌಕಟ್ಟು ಮೇಲೆ ನಾವೇ. ಅದರಿಂದಲೇ ಭಗವದ್ಗೀತೆಯಲ್ಲಿ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ ಅಂತ ಕೃಷ್ಣ ಹೇಳಿದ್ದು. ಒಂದು ಹಂತ ಮೀರಿದ ಮೇಲೆ ನಮ್ಮ ಸಂಸ್ಕೃತಿ ನಮ್ಮನ್ನು ಕಾಪಾಡೋಲ್ಲ, ನಮ್ಮ ಪ್ರಕೃತಿ ನಮ್ಮನ್ನು ಕಾಡುತ್ತೆ. ಏನೇನು ರಿಪೇರಿ ಮಾಡಿಕೊಂಡ್ರು ಇಷ್ಟೇ. ತುಂಬ ಅನ್ಯಾಯವಾಯಿತು ಅಂತ ಅವಳು ಹಾಗೆ ಎಕ್ಸ್ಪ್ಲಿಸಿಟ್ಟಾಗಿ ಹೇಳಿಬಿಟ್ಟಾಗ ಧಾತ್ರಿ ಕೇಳ್ತಾಳೆ, ಕಿಂ ಅತ್ರ ಅತ್ಯಾಹಿತಂ, ಏನಿದೆ ಇಲ್ಲ ಅನ್ಯಾಯ ಆಗೋಕ್ಕೆ? ಈ ಥರ ಯಾರಾದರೂ ಹೇಳಿದ್ರೆ ಮದುವೆ ಏರ್ಪಾಟಾಗಿದೆ ಅಂದರೆ ತುಂಬ ಅನ್ಯಾಯ ಅಂತಂದರೆ,
ಬೀಚಿ ಒಂದು ಕಡೆ ಸರಸ್ವತಿ ಸಂಹಾರ ಅನ್ನೋ ಕಾದಂಬರಿಯಲ್ಲಿ ಹೇಳ್ತಾರೆ, ಅಲ್ಲಿ ಬಾಳ ಅಂತ ಒಬ್ಬ ಬರ್ತಾನೆ, ಮಹಾನೀಚ ಅಯೋಗ್ಯವಾದಂಥದ್ದು ಒಂದು ಪಾತ್ರ. ಅವನಿಗೆ ಮದುವೆ ಏರ್ಪಾಟಾಗುತ್ತೆ. ಅವನ ಅಕ್ಕನ ಮಗಳು ಸರಸ್ವತಿ ಅಂತ, ಬಹಳ ಒಳ್ಳೆ ಹುಡುಗಿ. ಅದು ಗಿಡುಗನಿಗೆ ಗಿಣಿನ ಕೊಟ್ಟು ಮದುವೆ ಮಾಡದಂತೆ ಆಯಿತು ಅಂತ ಗಾದೆ. ಆಗ ಮದುವೆಯ ಸಂದರ್ಭದಲ್ಲಿ ನಾಗಸ್ವರದವರು ಇದಿನ್ಯಾಯಮ ಶ್ರೀರಾಮಚಂದ್ರ ಅಂತ ನುಡಿಸ್ತಾರೆ ಕೀರ್ತನೆ. ಹಾಗೆ ಇದು ನುಡಿಸಿದರೆ ಉಂಟೆ ಅತ್ಯಾಹಿತಂ ಕಿಮತ್ರ ಅತ್ಯಾಹಿತಂ. ಆಗ ವಾಸುದತ್ತೆ, ಅಯ್ಯಯ್ಯೋ ಏನಾಯಿತು, ನಖಲು ಕಿಂಚಿತ್ ತಥಾ ನಾಮ ಸಂತಪ್ಯ ಉದಾಸೀನ ಭವತೀತಿ. ಏನೂ ಅಲ್ಲ, ಈ ವಿಷಯದಲ್ಲ, ಹಾಗೆ ಮೊದಲನೇ ಹೆಂಡತಿಗಾಗಿ ಗೋಳಾಡಿ ಈಗ ಮತ್ತೆ ನಷ್ಟಾಜಾಯ ಪುನರ್ಜಾಯ. ಒಬ್ಬ ಹೆಂಡತಿ ಸತ್ತರೆ ಆ ವೈಕುಂಠ ಸಮಾರಾಧನೆ ಆಗೋ ಹೊತ್ತಿಗೆ ಮತ್ತೊಂದು ಮದುವೆಗೆ ಜಾತಕಗಳು ಬರ್ತಕ್ಕಂಥದ್ದು. ಇದು ಎಲ್ಲಾದರೂ ಉಂಟೆ ಅಂತ ಇನ್ನೂ ಮುಂಚೆನೇ ಮಾಡ್ಕೊಂಡು ಬಿಡ್ತಾರೆ. ನಮಗೆ ಈಚೆಗಷ್ಟೇ ಸಿದ್ಧವಾಗ್ತಾ ಇದೆ, ಪಕ್ಷಗಳನ್ನು ರಾಜಕಾರಣಿಗಳು ಹಾರದಂತೆ ಅವರ ಪತ್ನಿಯರು ಕುಟುಂಬಗಳನ್ನು ಹಾರ್ತಾ ಇದ್ದಾರೆ, ಕುಟುಂಬಗಳ ಬೇಲಿಗಳನ್ನು ಹಾರ್ತಾ ಇದ್ದಾರೆ ಅಂತ ಇಂದು ವಿಜಯ ಕರ್ನಾಟಕದಲ್ಲಿ ಒಂದು ವಿನೋದವಾಣಿ ಬಂದಿತ್ತು. ಆ ರೀತಿ ಮದುವೆಗೆ ಮೊದಲೇ ಒಂದು ಕಾಲು ಎತ್ತಕ್ಕೆ ಮುನ್ನ ಇನ್ನೊಂದು ಕಾಲು ಎಲ್ಲಿಡಬೇಕು ಅಂತ ತೀರ್ಮಾನ ಆಗಬೇಕು ಅಂತ ಎಚ್ಚರ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬನು ಬಿಡುವ ಮುನ್ನವೇ ಮತ್ತೊಬ್ಬನ ಕಟ್ಟಿಕೊಳ್ಳೋದು ಹೇಗೆ ಅಂತ ತೀರ್ಮಾನ ಮಾಡಿಕೊಳ್ಳಬೇಕು ಅಂತ ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಿದ್ದಂತೆ ಆ ಕಾಲದಲ್ಲಿ ಗಂಡಸರಿಗಿತ್ತು. ಯಾರಿಗಾದರೂ ಕೂಡ ಒಂದು ವ್ಯವಸ್ಥೆ ಬೇಡವೆ. ಆ ಹೆಣ್ಣು ಜೀವ ಸತ್ತು ಇನ್ನೂ ಸ್ವಲ್ಪ ದಿವಸವಾಗಿಲ್ಲ, ಅಷ್ಟೊತ್ತಿಗೆ ಮತ್ತೊಂದು ಹೆಣ್ಣಿನ ಕಡೆಗೆ ಗಮನ ಹಾಕದನಲ್ಲ ಅಂತ ಇವಳಿಗೆ ಕೋಪ ಬಂದಿರುವುದು. ಅದನ್ನು ಇವಳು ಹೇಳ್ತಾ ಇದ್ದಾಳೆ ವಾಸುದತ್ತೆ. ಅಂದರೆ ಅದು ನೋಡಿ, ಎರಡು ಸಂದರ್ಭಕ್ಕೂ ಅನ್ವಯಿಸುತ್ತೆ. ಆವಂತಿಕೆಯಾಗಿ ಅವಳು ಮಾಡ್ತಾ ಇರುವ ಆಕ್ಷೇಪವೂ ಆಗಿ ನಿಲ್ಲುತ್ತೆ, ಜೊತೆಗೆ ವಾಸವದತ್ತೆಯಾಗಿ ಆ ರೀತಿ ಸಾಕ್ಷಾತ್ ಭೌಭೂತಿಯ ಒಂದು ಉತ್ತರಾಂಚರಿತದಲ್ಲಿ ಸೀತಾರಾಮರ ಬಗ್ಗೆನೇ ಬರುತ್ತೆ. ತ್ವಂ ಜೀವಿತಂ ತ್ವಮಸಿ ಮೇ ಹೃದಯಂ ದ್ವಿತೀಯಂ ತ್ವಂ ಕೌಮುದಿ ನಯನಯೋ ರಮೃತಂ ತ್ವಮಂಗೆ ಇತ್ಯಾದಿ ಪ್ರಿಯಶತೈರ್ ಅನುರುದ್ಧ್ಯ ಮುಗ್ಧಾಂ ತಾಮೇವ ಶಾಂತಂ ಅಥವಾ ಕಿಮಿಹೋತ್ತರೇಣ. ನೀನೇ ಜೀವ, ನೀನೇ ಭಾವ, ನೀನೇ ಪ್ರಾಣ, ನಿನ್ನ ಕಣ್ಣುಗಳಿಗೆ ಬೆಳದಿಂಗಳು, ಶರೀರಕ್ಕೆ ಚಂದನ ಅಂತೆಲ್ಲ ಹೇಳಿಕೊಂಡು ಅವಳನ್ನೇ ಈಗ ಹಾಳಾಗಿ ಹೋಗಲಿ, ಇನ್ನೇನು ಹೇಳೋದು ಮುಂದೆ ಆಗಿದ್ದು ಅಂತ ಅವಳು ವಾಸಂತಿ ವನದೇವತೆ ಹೇಳ್ತಾಳೆ. ಸೀತೆಯನ್ನು ಪರಿತ್ಯಾಗ ಮಾಡಿದೆ ಅಂತ ಹೇಳೋಕ್ಕೂ ನನಗೆ ಹೇಸಿಗೆ ಆಗ್ತಾ ಇದೆ, ಬೇಸರವಾಗ್ತಾ ಇದೆ, ಆ ಕೆಲಸ ಮಾಡದೆಯಲ್ಲ ರಾಮಚಂದ್ರ ಅಂತ. ಹಾಗಿರುವಾಗ ಒಬ್ಬಳು ತೀರಿಕೊಂಡ ತತ್ಕ್ಷಣ ಸಲೀಸಾಗಿ ಬಟ್ಟೆ ಬದಲಾಯಿಸಿದಂತೆ ಮತ್ತೊಬ್ಬಳ ಕಡೆಗೆ ಗಮನ ಹಾಕುವುದು ಯಾವ ಮಟ್ಟಕ್ಕೆ ಸರಿ ಅನ್ನುವುದು ಒಂದು ಪ್ರಶ್ನೆಯಾಗಿ ಭಾಸ ಕೇಳ್ತಾ ಇದ್ದಾನೆ. ಅದಕ್ಕೆ ನೋಡಿ ಅವಳು ಹೇಳ್ತಾಳೆ, ಧಾತ್ರಿ ಆರ್ಯೆ ಆಗಮ ಪ್ರಧಾನಾನಿ ಸುಲಭ ಪರ್ಯವಸ್ಥಾನಾನಿ ಮಹಾಪುರುಷ ಹೃದಯಾನಿ ಭವಂತಿ. ಭಾಳ ದೊಡ್ಡ ಫಿಲಾಸಫಿ ಹೇಳಿಬಿಟ್ಟಿದ್ದಾಳೆ. ನೋಡಮ್ಮ, ಆಗಮ ಪ್ರಧಾನಾನಿ ಅಂತಂದರೆ ಸಂದರ್ಭವನ್ನು ನೋಡಿಕೊಂಡು ಪ್ರಸಕ್ತ ಸ್ಥಿತಿ ಎಂಥದ್ದು ಅನ್ನುವುದನ್ನು ಗಮನಿಸಿಕೊಂಡು ಮಹಾಪುರುಷರ ವರ್ತನೆ ಇರುತ್ತದೆ. ಆ ಮಹಾಪುರುಷರ ರೀತಿ ನೀತಿಗಳನ್ನು ನಾವು ಹೀಗೆ ಹಾಗೆ ಅಂತ ಹೇಳುವುದು ತುಂಬ ಕಷ್ಟವಾಗುತ್ತದೆ ಅನ್ನುವಂಥದ್ದು. ಅಂದರೆ ನೋಡು, ಮಹಾಪುರುಷರ ಶಾಸ್ತ್ರ ರೀತಿ ಎಂಥದ್ದು. ಆಗಮ ಅನ್ನೋದಕ್ಕೆ ಶಾಸ್ತ್ರ ಅನ್ನುವ ಅರ್ಥ ಕೂಡ ಉಂಟು. ಮಹಾಪುರುಷರ ಶಾಸ್ತ್ರೀಯವಾದ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಲೋಕ ವ್ಯವಹಾರದ ನೀತಿಗಳನ್ನು ನಿರ್ಣಯ ಮಾಡುವಂತೆ ತತ್ವ ವಿಷಯಗಳಲ್ಲಿ ಮಾಡೋಕ್ಕಾಗೋಲ್ಲ, ಅಲ್ಲಿ ಶಾಸ್ತ್ರ ಬೇಕಾಗುತ್ತದೆ ಅನ್ನುವಂಥ ದೃಷ್ಟಿ. ಜೊತೆಗೆ ಸುಲಭ ಪರ್ಯವಸ್ಥಾನಾನಿ ಅಂದರೆ ಎಂಥ ಕ್ಷೋಭೆ ಇದ್ದರೂ ಮಹಾಪುರುಷರ ಹೃದಯಗಳು ನೆಮ್ಮದಿಯಾಗುತ್ತವೆ. ಅವರಿಗೆ ಶಾಸ್ತ್ರೀಯವಾದ ದಾರಿ ಇದೆ, ಸಂಸ್ಕಾರ ಸಂಪನ್ನವಾದ ವರ್ತನೆ ಇದೆ, ಹಾಗೆ ಮಾಡಿಕೊಳ್ತಾರೆ ಅಂತ. ಇದೇನು ಸಮಾಧಾನ ಅಲ್ಲ. ಇದು ಜನರಲ್ಲಾಗಿ ಹೇಳಿಬಿಡ್ಬೋದು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಂ ಚೇತಾಂಸಿ ಕೋಹಿ ವಿಜ್ಞಾತು ಮರ್ಹತಿ ಅಂತ ಸುಲಭ ಹೇಳಿಬಿಡೋದು. ದೊಡ್ಡವರು ಯಾವುದಕ್ಕೂ ಸಿದ್ಧರಾಗ್ತಾರೆ ಅಂತ. ನಾವು ಈಗಲೂ ಎಷ್ಟೋ ಸಾಮಾಜಿಕವಾದ ಲೌಕಿಕವಾದ ಸಂದರ್ಭಗಳಲ್ಲಿ ಹೇಳ್ತೀವಲ್ಲ, ಪೊಲಿಟಿಕ್ಸಲ್ಲಿ ಅದೆಲ್ಲ ಕಾಮನ್ ಕಂಟ್ರಿ, ಫಿಲ್ಮ್ ಫೀಲ್ಡಲ್ಲೆಲ್ಲ ಅದು ಕಾಮನ್ ಕಂಟ್ರಿ ಅಂತ. ಇಟ್ಸ್ ವೆರಿ ಈಸಿ ಟು ಜನರಲೈಸ್ ಆ್ಯಂಡ್ ಫಿಲಾಸಫೈಸ್. ಆದರೆ ನಮ್ಮ ಮಟ್ಟಕ್ಕೆ ಬಂದಾಗ ಅದು ಹೇಗೆ ಒಪ್ಪಿಕೊಳ್ತಕ್ಕಂಥದ್ದು? ನೀವು ಕಲೆ ನೋಡ್ರಿ, ಕಲಾವಿದನ ನೋಡಬೇಡಿ ಅಂತ. ಸರಿ ಸ್ವಾಮಿ, ಕಲಾವಿದ ಇಲ್ಲದೆ ಕಲೆ ಇರೋದಕ್ಕೆ ಸಾಧ್ಯವಾ? ಯಾವುದಕ್ಕೆ ಯಾವುದು ಆಧಾರ, ಯಾವುದಕ್ಕೆ ಯಾವುದು ಆಧೇಯ? ಒಂದಷ್ಟು ಬೇಕೇ ಬೇಕಲ್ಲ. ಕಡೆಗೆ ಇವೆಲ್ಲ ಎಲ್ಲಿ ಪರ್ಯವಸಾನವಾಗಬೇಕು ಅನ್ನೋದು ಅದನ್ನೂ ನೋಡಬೇಕಲ್ಲ. ಅಂತಂದರೆ ಏನೇನು ಬೀಟಿಂಗ್ ಅರೌಂಡ್ ದಿ ಬುಷ್ ಮಾಡಿದ್ರು ಕಟ್ಟ ಕಡೆಗೆ ಬಂದು ಮುಟ್ಟಲೇಬೇಕಾದದ್ದು ವ್ಯಕ್ತಿ ಚಾರಿತ್ರ್ಯ ಅನ್ನೋದು ಉಂಟು. ಒಂದು ಮಟ್ಟದ ಆನ್ಸರಬಿಲಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ನನ್ನನ್ನು ಪ್ರಶ್ನೆ ಕೇಳಬೇಡಿ, ನಾನಷ್ಟು ದೊಡ್ಡವನಲ್ಲ, ಭಾಳ ಸುಲಭ, ನಾನು ದೊಡ್ಡವನಲ್ಲಪ್ಪ, ನನ್ನನ್ನು ನೀವು ಆದರ್ಶವಾಗಿ ಇಟ್ಕೊಳ್ಬೇಡಿ ಅಂತ ಹೇಳೋದು ಸುಲಭ. ಆದರೆ ಆದರ್ಶವಾಗಿ ಇಟ್ಟುಕೊಳ್ಬೇಡಿ ಅಂತ ಅಂದ ಮಾತ್ರಕ್ಕೆ ನಾವು ಅದನ್ನು ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಕಾರಣ, ಮನೆಯಲ್ಲೇ ತೆಗೆದುಕೊಳ್ಳಿ, ಮಕ್ಕಳು ತಂದೆ ತಾಯಿಗಳನ್ನು ಆದರ್ಶ ಅಂತ ಇಟ್ಕೊಳ್ತಾರೆ. ಫಸ್ಟ್ ಅವರಿಗೆ ಹೀರೋ ವರ್ಷಿಪ್ ಬರೋದೇ ತಂದೆ ತಾಯಿಗಳ ಮೇಲೆ. ನನ್ನ ಎಷ್ಟೋ ಜನ ಸ್ನೇಹಿತರ ಮಕ್ಕಳು
ಅವ್ರ ತಂದೆ ತಾಯಿಗಳನ್ನು ಆದರ್ಶವಾಗಿ ಇಟ್ಕೊಂಡಿದ್ದನ್ನು ನಾನು ಬಹಳಷ್ಟು ಬಾರಿ ನೋಡಿದ್ದೀನಿ. ಕೆಲವೊಮ್ಮೆ ಸಂತೋಷ ಪಟ್ಟಿದ್ದೀನಿ, ಕೆಲವೊಂದು ಸರ್ತಿ ಸಂಕಟವೂ ಪಟ್ಟಿದ್ದೀನಿ. ಹಲವು ಸಂದರ್ಭಗಳಲ್ಲಿ ಹೇಳಿಯೂ ಹೇಳಿದ್ದೀನಿ. ನನ್ನ ನಾಲಿಗೆ ಸುಮ್ಮನೆ ಇರೋದಿಲ್ಲ, ಹೇಳುತ್ತೆ, ನೋಡಮ್ಮ ಈ ಸಂದರ್ಭದಲ್ಲಿ ನಿಮ್ಮಪ್ಪನ ಆದರ್ಶ ಅಂತ ತೊಗೊಂಡ್ರೆ ನಡೆಯೋದಲ್ಲ. ಮೊನ್ನೆ ತಾನೇ ನನ್ನ ಸ್ನೇಹಿತನ ಮಗನಿಗೆ ಹೇಳಿದೆ, ನಿಮ್ಮಪ್ಪನ ದಾರಿಯಲ್ಲಿ ನೀನು ಖಂಡಿತ ನಡೆಯಬೇಡ ಅಂತಂದೆ. ಏನು ಮಾಡೋದು ಹೇಳಬೇಕಾಗುತ್ತದೆ. ಅಂದರೆ ನಾವು ಎಷ್ಟು ಬೇಡ ಅಂದರೂ ಆ ಸಣ್ಣ ಚೌಕಟ್ಟಿಗೂ ಒಂದು ಆದರ್ಶ ಆಗ್ತೀವಿ. ಒಂದು ಶಾಲೆಯಲ್ಲಿ ಅಧ್ಯಾಪಿಕೆ ತನ್ನ ಮಟ್ಟಕ್ಕೆ ಒಂದು ಆದರ್ಶವಾಗ್ತಾರೆ. ಅಷ್ಟರ ಮಟ್ಟಿಗೆ ನಾವು ಪ್ರಭಾವವನ್ನು ಹಾಕ್ತೀವಿ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವ ಗಾದೆ ಸುಮ್ಮನೆ ಬಂದದ್ದಲ್ವಲ್ಲ. ಅದರಿಂದ ನಮ್ಮ ಮಿತಿಯೊಳಗಾದರೂ ಒಂದು ಮಟ್ಟದ್ದು ಪಾಲನೆ ಮಾಡಬೇಕು. ಆ ಮಟ್ಟ ಏನು ಅನ್ನೋದು ಸಮಾಜ ಆಯಾ ಕಾಲಕ್ಕೆ ಗ್ರಹಿಸುತ್ತದೆ. ಈ ಕಾಲದಲ್ಲಿ ಯಾರೋ ಒಬ್ಬ ಗುರು ವಸಿಷ್ಠನಂತೆ ಇರಬೇಕು ಅಂತ ನಿರೀಕ್ಷೆ ಮಾಡೋದಿಲ್ಲ. ಸಾಮಾನ್ಯವಾಗಿ ಮೇಷ್ಟ್ರು ಸಿಲೆಬಸ್ಸಲ್ಲಿರೋ ಪಾಠವನ್ನು ಪ್ರಾಮಾಣಿಕವಾಗಿ ನಿಯತ್ತಾಗಿ ಹೇಳಲಿ, ಒಂದು ಸಾಮಾನ್ಯವಾದ ಪ್ರೀತಿ ವಿಶ್ವಾಸವನ್ನು ತೋರಿಸಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಅದೇ ಥರ ವಿದ್ಯಾರ್ಥಿಯು ಕೂಡ ಒಂದು ಮಟ್ಟದ ಕ್ಲಾಸಲ್ಲಿರೋವರೆಗಾದರೂ ಸರ್ ಅಂತ ಮೇಡಮ್ ಅಂತ ಕರೀಲಿ, ಹಾಯ್ ಹಲೋ ಅಂತ ಹೇಳದೇ ಇರಲಿ ಅಂತ ನಿರೀಕ್ಷೆ ಮಾಡಿದರೆ ತಪ್ಪಾಗುವುದಿಲ್ಲ. ಆಯಾ ಕಾಲದ ಶಿಷ್ಟತೆಗಳು ಒಂದೊಂದು ಹರಳುಗಟ್ಟಿಸ್ಕೊಳ್ಳುವಂಥದ್ದು ಒಂದಿರುತ್ತೆ. ನೋಡಿ, ಏನಿಲ್ಲ, ಹಿಂದಿನ ಕಾಲದಲ್ಲಿ 6 ಗಂಟೆ 5:15 ಗಂಟೆ ಎಲ್ಲ ಕಚೇರಿಗಳಿರ್ತಾ ಇದ್ವಂತೆ. ಈಗ ಹೆಚ್ಚಂದರೆ 3 ಗಂಟೆ. ಅಂದರೆ 3 ಗಂಟೆ ಕಚೇರಿ ಮಾಡಿದೆ, 1 ಗಂಟೆ ಮಾಡಿಬಿಟ್ಟು ಎದ್ದು ಬಿಟ್ಟರೆ ತನಿ ಆವೃತ್ತಕ್ಕೆ ಅಂತ ಅರ್ಧ ಗಂಟೆ ಕೊಟ್ಬಿಟ್ಟಿದ್ದನು ಇನ್ನೆಲ್ಲೋ ಅವನು ಗಾಡಿ ಬಿಟ್ಟರೆ ನಾವು ಮೆಚ್ಚೋಕ್ಕಾಗೋದಿಲ್ಲ. ಒಂದಷ್ಟು ಇರುತ್ತೆ, ಆ ಕಾಲದ ನ್ಯಾಯ ಅಂತ ಮುಂದಿರುತ್ತೆ. ಅಷ್ಟು ಮಾಡಿಕೊಂಡ್ರೆ ಸಾಕು. ಇದು ಒಬ್ಬ ವ್ಯಕ್ತಿ ತೀರ್ಮಾನಿಸಿರೋಲ್ಲ, ಸಮಾಜ ತನ್ನಂತೆಯೇ ತಾನು ತೀರ್ಮಾನಿಸಿರುತ್ತೆ. ವಸ್ತ್ರ ವಿಷಯದಲ್ಲಿ ನೋಡಿ, ಈಗ ಎಂಥ ಗರತಿ ಗೌರಮ್ಮ ಸೀತೆ ಸಾವಿತ್ರಿ ಸಾಧ್ವಿನೂ ಚೂಡಿದಾರ್ ಹಾಕ್ಕೊಂಡು ಬಂದರೆ ಯಾರೂ ಆಕ್ಷೇಪ ಮಾಡೋಲ್ಲ. ಈಗ ಅದೊಂದು ಅಕ್ಸೆಪ್ಟಬಲ್ ಡ್ರೆಸ್ ಆಗಿ ಬೆಳೆದಿದೆ. 50 ವರ್ಷದ ಕೆಳಗೆ ಹಾಗಿದ್ದಿರಲಾರ್ದು. ಹೀಗೆ ಒಂದು ಯುಗ, ಒಂದು ಕಾಲ ತನ್ನದೇ ಆದಂಥ ಒಂದು ಅವೈಯಕ್ತಿಕವಾದ ರೀತಿಯಲ್ಲಿ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಆದರೂ ಅದನ್ನು ಒಂದು ರೂಲ್ ಅಂತ ನಾವು ಗೌರವಿಸಿಕೊಳ್ಳಬೇಕಾಗುತ್ತದೆ. ಅಷ್ಟರ ಮಟ್ಟಿನ ಅಕ್ಸೆಪ್ಟಬಿಲಿಟಿ ಉಂಟು. ಇದನ್ನು ನೋಡಿದಾಗಲೂ ನಮಗೆ ಗೊತ್ತಾಗುತ್ತೆ, ಈ ಥರದ ಜನರಲೈಸ್ಡ್ ಸ್ಟೇಟ್ಮೆಂಟ್ಸು ಕೆಲವೊಮ್ಮೆ ಸಮಸ್ಯೆಯನ್ನು ಜಾಳ ಮಾಡಿಬಿಡುತ್ತವೆ. ತುಂಬ ಅಗಲ ಮಾಡಿಬಿಟ್ರೆ ಅದು ಜಾಳ ಆಗಿಬಿಡುತ್ತೆ. ಕೆಲವರಿಗೆ ಅಗಾಧವಾದ ವ್ಯಾಪ್ತಿ ಇರುತ್ತೆ, ನಾನಾ ವಿಷಯಗಳಲ್ಲಿ ತಿಳುವಳಿಕೆ ಇರುತ್ತೆ, ರೇಂಜ್ ಇರುತ್ತೆ, ಅದರ ಡೆಪ್ತ್ ಇರೋದಿಲ್ಲ. ಅಗಲವಾಗಿದ್ದರೆ ಒಂದು ಕಬ್ಬಿಣದ ಗುಂಡನ್ನು ತೆಳ್ಳಗೆ ತಟ್ಟಿ 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 ಹರಡಿದ್ರೆ ಅದೊಂದು ತಗುಡು ರೇಖಿನಂತೆ ಆಗಿ ಒಂದು ಫಾಯಿಲ್ ಆಗಿ ನೀರಿನ ಮೇಲೆ ತೇಲಬಹುದು. ಆದರೆ ನೀರಿನ ಆಳ ನೋಡೋದಕ್ಕೆ ಅದರ ಕೈಯಲ್ಲಿ ಆಗೋಲ್ಲ. ಪಾರಂಗತರು ಬೇರೆ, ತಲಸ್ಪರ್ಶಿಗಳು ಬೇರೆ, ಎರಡಕ್ಕೂ ಅದರದೇ ಆದ ಪ್ರಯೋಜನ ಉಂಟು. ಒಂದು ವಿಷಯವನ್ನು ಫಿಲಸಫೈಸ್ ಮಾಡಿದ್ರೆ ಅದನ್ನು ಆಕ್ಷೇಪ ಮಾಡೋಕ್ಕಾಗೋದೇ ಇಲ್ಲ. ಪ್ರಕೃತವನ್ನು ನೋಡಬೇಕು ಅಂತಂದರೆ ಪರ್ಟಿಕ್ಯುಲರೈಸ್ ಮಾಡಬೇಕು. ಆ ಪರ್ಟಿಕ್ಯುಲರೈಸ್ ಮಾಡುವಾಗ ನಮಗೆ ಗೊತ್ತಾಗುತ್ತದೆ ಇರುವಂಥ ಸಮಸ್ಯೆಗಳು ಏನು ಅಂತ. ಅದನ್ನು ಕವಿ ಹೇಳ್ತಾನೆ. ಅಲ್ಲಿ ಭಾಸನ ದೊಡ್ಡತನ ಇದೆ. ಸುಮ್ಮನೆ ಆಗಮ ಪ್ರಧಾನಾನಿ ಸುಲಭ ಪರ್ಯವಸ್ಥಾನಾನಿ ಮಹಾಪುರುಷ ಹೃದಯಾನಿ ನಾಮ ಅಂತಂದರೆ ಆಗೋಲ್ಲ. ಮುಂದೆ ನೋಡಿ, ವಾಸವದತ್ತೆ ಕೇಳ್ತಾಳೆ, ಆರ್ಯೆ ಸ್ವಯಮೇವ ತೇನ ವೃತ, ಅವನೇ ಬಯಸಿ ಮದುವೆ ಆದ್ನ, ಅವನೇ ಬಯಸಿ ಮದುವೆಗೆ ಪ್ರಪೋಸ್ ಮಾಡಿದ್ನ ಅಂದರೆ ಧಾತ್ರಿ ನಹಿ ನಹಿ ಅಂತಾಳೆ. ಇಲ್ಲ ಇಲ್ಲ, ಅನ್ಯ ಪ್ರಯೋಜನೇನ ಇಹ ಆಗತಸ್ಯ ಅಭಿಜನ ವಿಜ್ಞಾನ ವಯೋನುರೂಪಂ ದೃಷ್ಟ ಸ್ವಯಮೇವ ಮಹಾರಾಜೇನ ದತ್ತ. ಅವನು ಇನ್ಯಾವುದೋ ಕೆಲಸಕ್ಕೆ ಬಂದಿದ್ದ, ಅವನ ರೂಪ, ಅವನ ವ್ಯಕ್ತಿತ್ವ, ಅವನ ವಿವೇಕ, ತಿಳುವಳಿಕೆ ಇದನ್ನು ನೋಡಿ ನಮ್ಮ ಮಹಾರಾಜನೇ ಮೇಲೆ ಬಿದ್ದು ಮಾಡಿಕೊಂಡಂಥದ್ದು ಈ ಸಂಬಂಧ ಅಂತ. ಆಗ ಇವಳು ಅಂದ್ಕೋತಾಳೆ, ಆತ್ಮಗತ ಏವಂ ಅನಪರಾಧ ಇದಾನೀಂ ಆರ್ಯಪುತ್ರ. ಹಾಗಿದ್ದಲ್ಲಿ ಆರ್ಯಪುತ್ರನಲ್ಲಿ ತಪ್ಪಿಲ್ಲ ಅಂತ. ಆ ಕಾಲದ ಹೆಂಗಸರಿಗೆ ಅಷ್ಟು ಸಾಕಿತ್ತು. ಈ ಕಾಲದಲ್ಲಿ ಏನು ಇಲ್ಲ ಅಂತಂದ್ರೂ ಕೂಡ ಯಾಕಾದ ಮದುವೆ ಆದ, ಇನ್ನೊಂದು ಮದುವೆ ಅಂತಂತಾರೆ. ಅದು ಈ ಕಾಲದ ಸಂಸ್ಕೃತಿಯ ಇದಕ್ಕೆ ಒಗ್ಗಿ ಬಂದಂಥ, ಈಗ ಅಂಗೀಕಾರ್ಯವಾದಂಥ ವ್ಯವಸ್ಥೆ. ಈಗ ಏನಾಗ್ಬಿಡುತ್ತೆ, ಪಾಲಿಗ್ಯಾಮಿ ಅಂತೀವಲ್ಲ, ಬಹುಪತ್ನಿತ್ವವನ್ನು ಈಗ ತುಂಬ ತೀವ್ರವಾಗಿ ಗಮನಿಸ್ತಾರೆ. ಮೊದಲು ಹಾಗೆ ಗಮನಿಸ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಈ ಕಾಲದ ಸಮಸ್ಯೆಗಳ ಕಣ್ಣಿಂದ ಅದನ್ನು ನೋಡೋದು ತಪ್ಪಾಗುತ್ತದೆ. ಈಗ ಕೃಷ್ಣನ ಹೆಂಡತಿಯರಿಗೆ ಏನೆಲ್ಲ ಆಗಿದ್ದಿರ್ಬೋದು ಮನಸ್ಥಿತಿ ಅಂತ ಅಂದುಕೊಳ್ಳೋದು ಅತಿರೇಕ. ಅವರ ದೃಷ್ಟಿಯಿಂದ ಈ ಕಾಲವನ್ನು ನೋಡಿದ್ರೆ ಈಗಿರೋರೆಲ್ಲ ಹೊಲಸಲ್ಲಿ ಹೊಲಸು ಅಂತ ಅನ್ನಬೇಕಾಗುತ್ತದೆ. ಹಾಗಾಗಿ ನಮ್ಮ ಸಾಮಾಜಿಕ ನ್ಯಾಯ ನಮ್ಮ ಸಮಾಜದ್ದು. ಅದರಿಂದಲೇ ಈ ಸೋಷಿಯಲ್ ಜಸ್ಟಿಸ್ ಅಂತ ಸಾಮಾಜಿಕೈಕ ಕೇಂದ್ರಿತವಾದಂಥ ಸಮಸ್ಯಾ ಪರಿಹಾರಗಳ ಕ್ರಮವನ್ನು ನಾವು ಕಲೆಗೆ ಅನ್ವಯಿಸೋಕ್ಕಾಗೋಲ್ಲ. ಕಲೆ ಮತ್ತು ವ್ಯಾಪಕವಾದದ್ದು. ಇಲ್ಲಿ ರಸಕ್ಕೆ ಮಾತ್ರ ನಿಷ್ಠೆ, ಇನ್ಯಾವುದಕ್ಕೂ ಅಲ್ಲ. ರಸವೊಂದೇ ಸಾರ್ವಭೌಮ. ಅಲ್ಲಿ ಕೇವಲ ಮಾನವ ಅನ್ನುವ ಸ್ಥಿತಿಗೆ ಬರುತ್ತೆ ಹೊರತು ಈ ಸಮಾಜ ಆ ಸಮಾಜ ಅಂತ ಬರೋದಿಲ್ಲ.
ಈ ಒಂದು ಸಮಾಜ ಕೇಂದ್ರಿತವಾದ ವಿಮರ್ಶೆ ತುಂಬ ಮುಂದೆ ಹೋಗೋದಿಲ್ಲ, ಬಹಳ ರೋಚಕವಾಗಿರುತ್ತೆ. ಯಾಕೆಂದರೆ ಅದರ ತತ್ಕಾಲೀನವಾದ ಇಂಟೆನ್ಸಿಟಿ, ತೀವ್ರತೆ ದೊಡ್ಡದು. ತಾತ್ಕಾಲಿಕವಾದ ಏರಾಟ ಮೇಲಾಟಗಳಿಂದ ನಾವು ತಾತ್ಕಾಲಿಕ ಸ್ಥಿತಿಗಿಂತ ಮೀರಿದ ಸಮಗ್ರತೆಯ ವ್ಯಾಪ್ತಿಯ ಮಹತ್ವವನ್ನು ಹೊಂದಿದ ರಸನಿಷ್ಠೆಯನ್ನು ಮರೆತರೆ ಬಹಳ ತಪ್ಪಾಗುತ್ತೆ. ಸಾಹಿತ್ಯಕ್ಕೆ ಅದರದೇ ಆದ ಸಾರ್ವಭೌಮತ್ವ ಉಂಟು. ಸಂಗೀತವನ್ನು ನಾವು ಸಮಾಜಶಾಸ್ತ್ರದಿಂದ ಹೇಗೆ ನೋಡೋಕ್ಕೆ ಸಾಧ್ಯವಿಲ್ಲವೋ ಹಾಗೆ ಸಾಹಿತ್ಯವನ್ನು ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಆನುಷಂಗಿಕವಾಗಿ ಬರುತ್ತದೆ ಅಷ್ಟೇ. ಈಗ ಸಂಗೀತವನ್ನು ನಾನು ಮೆಟ್ಲರ್ಜಿ ದೃಷ್ಟಿಯಿಂದ ನೋಡ್ತೇನೆ ಅಂದರೆ ಎಲ್ಲಿಯೋ ಸಾಧ್ಯ ಇರ್ಬೋದು. ವೀಣೆ ತಂತಿಗೆ ಅದರ ಬಳಸ್ತಕ್ಕಂಥ ಲೋಹ ಯಾವುದು, ಅದರ ಪ್ರಮಾಣ ಎಂಥದ್ದು ಅಂತ ಹೇಳೋದ್ರಿಂದ ಒಂದು ಮಟ್ಟದ ಪ್ರಭಾವ ಉಂಟು. ಆದರೆ ನೀವು ಬಂಗಾರ ಹಾಕಿದ್ರೆ ಸುಶ್ರುತಿ ಬರುತ್ತೆ, ಕಬ್ಬಿಣ ಹಾಕಿದ್ರೆ ಅಪಶ್ರುತಿ ಬರುತ್ತೆ ಅಂತ ಯಾರೂ ಈಕ್ವೇಷನ್ ಹಾಕೋಕ್ಕಾಗೋಲ್ಲ. ಅದೇ ರೀತಿಯಲ್ಲೇ ಸಾಮಾಜಿಕ ನ್ಯಾಯ ಇಟ್ಟುಕೊಂಡೇ ಸಕಲ ಶಾಸ್ತ್ರ ವಿಮರ್ಶೆ, ಸಾಹಿತ್ಯ ವಿಮರ್ಶೆ ಮಾಡ್ತೀನಿ ಅನ್ನೋದು ತುಂಬ ದೊಡ್ಡ ತಪ್ಪು. ಭೈರಪ್ಪನವರೊಬ್ಬರೇ ನಾನು ಕಂಡಂತೆ ನಮ್ಮ ಸಮಕಾಲೀನ ಲೇಖಕರಲ್ಲಿ ಇದರ ಬಗ್ಗೆ ಒಂದು ವಿರುದ್ಧವಾದ ಧ್ವನಿಯನ್ನು ಎತ್ತಿ ರಸಪಾರಮ್ಯವನ್ನು ಪ್ರತಿಷ್ಠೆ ಮಾಡ್ತಕ್ಕಂಥವ್ರು. ಮಿಕ್ಕವರು ಯಾರು ಆ ದೃಷ್ಟಿಯಿಂದ ಸಾಹಿತಿಗಳೇ ಅಲ್ಲ. ಯಾಕೆಂದರೆ ರಸನಿಷ್ಠೆ ಇಲ್ಲದವನು ಸಾಹಿತಿ ಹೇಗಾಗ್ತಾನೆ? ಪ್ರಾಪಗ್ಯಾಂಡಿಸ್ಟ್, ಪಾಂಪ್ಲೆಟ್ ರೈಟರ್ ಆಗ್ತಾನಷ್ಟೇ, ಇನ್ನೇನೂ ಅಲ್ಲ. ಇಲ್ಲಿ ನೋಡಿ, ಇನ್ನೊಂದು ಪ್ರಯೋಜನದಿಂದ ಬಂದಂಥ ಅವನನ್ನು ಕಂಡು ಇವನೇ ಒಲಿದು ಮೆಚ್ಚಿದ್ದು ಅಂತಂದಾಗಿ ಅವಳಿಗೆ ಸಮಾಧಾನವಾಯಿತು. ಅಂದರೆ ಫಿಲಾಸಫಿಯಿಂದ ಸಮಾಧಾನ ಬರಲಿಲ್ಲ, ಪ್ರಸಕ್ತ ಸ್ಥಿತಿಯಿಂದ ಬಂತು ಅಂತ. ತುಂಬ ನೊಂದವರಿಗೆ ಫಿಲಾಸಫಿ ಒಂದು ಸಾಂತ್ವನ ಹೇಳಬಹುದು, ಅಷ್ಟೇ ಹೊರತುನೇ ಸಂಪೂರ್ಣವಾದ ಮನಸ್ಸಿಗೆ ಸಮಾಧಾನ ಕೊಡಲ್ಲ. ಅದು ಅವರ ಅನುಭವಕ್ಕೆ ಎಟುಕುವಂತೆ ಬರಬೇಕು. ಈಗ ಈ ಎರಡನೇ ಉತ್ತರ ಬಂತಲ್ಲ, ಅದು ವಾಸವದತ್ತೆಯ ಅನುಭವಕ್ಕೆ ಎಟುಕುವುದು, ವಾಸ್ತವಕ್ಕೆ ಹತ್ತಿರ ಇರತಕ್ಕಂಥದ್ದು. ಅದರಿಂದ ನಾವು ತುಂಬ ಸುಲಭವಾಗಿ ವೇದಾಂತದ ಉತ್ತರಗಳನ್ನು ಹೇಳಿ ಸಮಕಾಲೀನವಾದ ವಾಸ್ತವವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ವೇದಾಂತಮಯವಾದಂಥ ಉತ್ತರಗಳಿಗೆ ಒಂದು ಸ್ಥಾನ ಇದೆ, ಅದನ್ನು ಗಮನಿಸ್ಕೊಳ್ಬೇಕು. ಎಷ್ಟೋ ಬಾರಿ ಜನರಿಗೆ ಅಧ್ಯಾತ್ಮದ ಬಗ್ಗೆನೋ ವೇದಾಂತದ ಬಗ್ಗೆನೋ ವೈರಸ್ಯ ಬರುವುದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಪ್ರವಚನಕಾರರು ಪರಿಹಾರ ಕೊಡ್ತೀವಿ ಅಂತ ಹೇಳೋಕೆ ಹೊರಡೋರು ಗ್ರಾಸ್ ರೂಟ್ ಲೆವೆಲಲ್ಲಿರುವ ಸಮಸ್ಯೆಗಳನ್ನು ಕಾಡೋದಿಲ್ಲ. ಕಣ್ಣನ್ನು ತೆರೆದು ಆ ಸಮಸ್ಯೆಗಳನ್ನು ನೇಕೆಡ್ಡಾಗಿ ನೋಡಬೇಕು, ಎಲ್ಲ ನಗ್ನತೆಯಿಂದ ಕಾಣಬೇಕು, ಕಂಡು ರಕ್ತ ಮಾಂಸ ನಿಕಟತೆ ಇರತಕ್ಕಂಥ ಉತ್ತರ ಕೊಡಬೇಕು. ಕೊಟ್ಟಾಗ ಆಗತ್ತೆ. ನಮ್ಮ ಅನುಭವ ಸಾಮಗ್ರಿಗೆ ಮುಟ್ಟಬೇಕು. ಇಲ್ಲಿ ಮುಟ್ಟಿದೆ, ಅದರಿಂದ ಗೊತ್ತಾಗ್ತಿದೆ. ಆದರೆ ಆ ತಾತ್ವಿಕತೆಗೆ ಅದರದೇ ಆದ ಸಮರ್ಥನೆ, ಅದರದೇ ಆದ ಸ್ವಾರಸ್ಯ, ಮಹತ್ವ ಇಲ್ಲದೇ ಇಲ್ಲ. ಅದನ್ನು ಹಿಡಿದು ಇದನ್ನು ಬಿಡೋದು, ಇದನ್ನು ಹಿಡಿದು ಅದನ್ನು ಬಿಡೋದು, ಅದೆರಡೂ ತಪ್ಪಾಗುತ್ತೆ. ಎರಡನ್ನೂ ಸ್ವೀಕರಿಸಬೇಕು. ಎರಡರ ವ್ಯಾಪ್ತಿ ಎಲ್ಲಿದೆ ಅಂತ ನೋಡಬೇಕು. ವ್ಯವಹಾರ ಪರಮಾರ್ಥಗಳು ಬೇರೆ ಬೇರೆ. ನಮ್ಮ ಎಲ್ಲ ಆಚಾರ್ಯರು, ಬುದ್ಧನಿಂದ ಮೊದಲುಗೊಂಡು ಮಧ್ವಾಚಾರ್ಯರವರೆಗೆ ಪ್ರಗಲ್ಭರಾದ ಎಲ್ಲ ಆಚಾರ್ಯರುಗಳು, ಗುರುಗಳು, ತೀರ್ಥಂಕರರು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ವ್ಯವಹಾರ ಮತ್ತು ಅಧ್ಯಾತ್ಮಗಳಿಗೆ ಇರತಕ್ಕಂಥ ಪರಮಾರ್ಥಗಳಿಗಿರುವ ಭೇದವನ್ನು, ಅದನ್ನು ನಾವು ಏಕಾಂಡ ಮಾಡಿಬಿಟ್ರೆ ತುಂಬ ಕಷ್ಟವಾಗುತ್ತದೆ. ಆಮೇಲೆ ಚೇಟಿ ಹೇಳ್ತಾಳೆ, ಇನ್ನೊಬ್ಬಳು ಚೇಟಿ ಬರ್ತಾಳೆ, ತ್ವರತಾಂ ತ್ವರತಾಂ ತಾವದಾರ್ಯ ಅದ್ಯೈವ ಕೆಲ ಶೋಭನಂ ನಕ್ಷತ್ರಂ ಅದ್ಯೈವ ಕೌತುಕ ಮಂಗಲಂ ಕರ್ತವ್ಯಮಿತ್ಯಸ್ಮಾಕಂ ಭಟ್ಟಿನಿ ಭಣತಿ. ಈಗ ದರ್ಶಕನ ಪತ್ನಿಯ ಕಡೆಯಿಂದ ಒಬ್ಬಳು ಚೇಟಿ ಬಂದಿದ್ದಾಳೆ, ಓಡೋಡಿ ಬಂದು ಹೇಳ್ತಾ ಇದ್ದಾಳೆ, ಬೇಗ ಬೇಗ ಇವತ್ತೇ ತುಂಬ ಒಳ್ಳೆ ನಕ್ಷತ್ರ ಇದೆಯಂತೆ, ಹಾಗಾಗಿ ಇಂದೇ ವಿವಾಹದ ವ್ಯವಸ್ಥೆ ಆದರೆ ಒಳ್ಳೆಯದು ಅಂತ. ಕೌತುಕ ಮಂಗಲಂ ಅಂತಂದರೆ, ಕೌತುಕ ಅನ್ನೋದಕ್ಕೆ ಮಂಗಲ ಅಂತ ಒಂದು ಅರ್ಥ ಇದೆ. ಕೌತುಕ ಮಂಗಲಂ ಅಂದರೆ ವಿವಾಹ ಮಂಗಲ ಅಂತ ಅರ್ಥ ಮಾಡಿಕೊಳ್ಳಬೇಕು, ಅಥವಾ ನಿಶ್ಚಿತಾರ್ಥ ಅಂತ ಬೇಕಾದರೂ ಮಾಡಿಕೊಳ್ಳಬಹುದು. ಕಷ್ಟ ಈ ಶಬ್ದಕ್ಕೆ ಇಂಥ ನಿರ್ವಚನ ಅಂತ ಮಾಡುವುದು. ಏನಂದರೆ ಪಕ್ಕಾ ಆಗಿಬಿಡುತ್ತೆ, ಮದುವೆಗೆ ಇನ್ನೇನು ದೂರವೇ ಇಲ್ಲ ಅಂತ. ಯಾರು ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ಈ ಥರ ಚಿಟಿಕೆ ಚಪ್ರ ಹಾಕದಂತೆ ಮದುವೆ ಆಗಿದ್ದರೆ ಕನ್ಯಾಪಿತೃಗಳು ಎಷ್ಟೋ ಸಂತೋಷ ಪಟ್ಟಿರೋರು ಅಂತ. ಅವರು ಸಂತೋಷ ಪಡ್ಬೋದಾದ ರೀತಿಯಲ್ಲಿ ಈಗಂತೂ ಆಗ್ತಾನೇ ಇದೆ. ಇಮೇಲ್ಗಳಲ್ಲೇ ವ್ಯವಹಾರಗಳಾಗ್ಬಿಟ್ಟಿದ್ರು ಎಲ್ಲ ಬಂದುಬಿಡುತ್ತೆ. ನಿಜ, ಬೇಗ ಆಗುವುದು ಒಳ್ಳೆಯದು, ಆದರೆ ಆದದ್ದೆಲ್ಲ ಒಳ್ಳೆಯದಾದರೆ ಸಂತೋಷ. ಇವಳು ಬೇಗ ಬೇಗ ಬಂದು ಆ ಸುದ್ದಿಯನ್ನು ಹೇಳ್ತಾಳೆ. ಇಷ್ಟು ಅವಸರ ಕವಿಗೆ ಯಾಕೆ? ಅದನ್ನು ನಾವು ಗಮನಿಸಬೇಕು. ಈ ಬೇಗ ವಿವಾಹ ಆಗುವುದು ಸರಿಯಾ ತಪ್ಪ ಅಂತಲ್ಲ, ಕಲೆಗೆ, ಕಾವ್ಯಕ್ಕೆ ಇಲ್ಲಿಂದ ಬಂದ ಪ್ರಯೋಜನ ಯಾವುದು ಅಂತ ನೋಡಿದರೆ, ಕವಿ ಒಂದೇ ಓಟದಲ್ಲಿ ರಸ ನಿಷ್ಪತ್ತಿಗೆ ಪ್ರಯತ್ನ ಪಡ್ತಾ ಇದ್ದಾನೆ. ರಸ ಪ್ರತಿಪಾದನೆಗೆ ಒಂದು ಚೂರು ಭಂಗ ಬರಬಾರ್ದು. ಮತ್ತೊಂದು ಇನ್ನೊಂದು ವಿವರಗಳು ಅಂತ ಎಳೆದಷ್ಟೂ ಕೃತಿ ಜಾಳಾಗುವಂಥ ಸಂದರ್ಭ ಉಂಟು. ಹಾಗಾಗಿ ನೇರವಾಗಿ ಬಾಣ ಹೊಡೆದಂತೆ ಹೋಗಬೇಕಾಗುತ್ತದೆ ಅಂತ. ಇನ್ನು ಬೇರೆ ವಿವರಗಳನ್ನೆಲ್ಲ ತುಂಬಿಕೊಳ್ತಾ ಬಂದರೆ
ಮುಖ್ಯವಾದ ವಿಷಯಕ್ಕೆ ಒಂದು ರೀತಿ ಗ್ರಹಣ ಹಿಡಿದಂತೆ ಆಗುತ್ತೆ. ಇಟ್ ವಿಲ್ ಬಿ ಎಕ್ಲಿಪ್ಸ್ ಆರ್ ಅಟ್ಲೀಸ್ಟ್ ಶ್ಯಾಡೋಡ್. ಆ ಕಾರಣದಿಂದ ಅದನ್ನು ಹಿಡಿಯಬಾರದು ಅಂತ ಅವನ ದೃಷ್ಟಿ ಇದ್ದಿರಬೇಕು. ಮತ್ತೊಂದು, ಇದು ಸಾಕ್ಷಾತ್ ಭಾಸನ ರಚನೆಯೇ ಅಥವಾ ಅದರ ಸಂಗ್ರಹವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇಟ್ಸ್ $1 ಬಿಲಿಯನ್ ಕ್ವಶನ್. ಹಾಗಾಗಿ ಸಂಗ್ರಹವಾದ ಕಾರಣ ಕೆಲವೊಂದು ವಿವರಗಳು ಹೋಗಿದ್ದಲ್ಲೂ ಬರೋದು, ಕೆಲವೊಂದು ವಿವರಗಳು ಲುಪ್ತವಾಗಿರ್ಬೋದು, ಚಿಂತೆ ಇಲ್ಲ. ಇದ್ದಷ್ಟು ಚೆನ್ನಾಗಿದೆ. ವಾಸವದತ್ತೆ ಅದನ್ನು ಕೇಳ್ತಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ. ಯಥಾ ಯಥಾ ತ್ವರತೆ ತಥಾ ತಥಾ ಅಂಧೀಕರೋತಿ ಮೇ ಹೃದಯ. ಈ ಮದುವೆಗೆ ಎಷ್ಟೆಷ್ಟು ತ್ವರೆ ಬರ್ತಾ ಇದೆ, ವೇಗ ಆಗ್ತಾ ಇದೆ ಮದುವೆ. ಆ್ಯಸ್ ಇಟ್ ಈಸ್ ಆಕ್ಸಲರೇಟೆಡ್, ಸೋ ಮೈ ಹಾರ್ಟ್ ಈಸ್ ಬ್ಲೈಂಡಿಂಗ್, ಸೋ ಮೈ ಹಾರ್ಟ್ ಈಸ್ ಸಿಂಕಿಂಗ್, ಇಟ್ಸ್ ಆಲ್ ಡಾರ್ಕಂಡ್. ನನ್ನ ಹೃದಯ ಕತ್ತಲೆಗೆ ದೂಡಲ್ಪಡ್ತಾ ಇದೆ ಅಂತ. ಪಾಪ ಅವಳು ನೋಡಿ, ಎಷ್ಟಾಗಲಿ ಎಷ್ಟು ಔದಾರ್ಯ ಇರುವಂಥ ಮನಸ್ಥಿತಿ ಅಂತ ಆದರೂ ನನ್ನ ವಸ್ತುವಿಗೆ ಮತ್ತೊಬ್ಬರ ಸಹಭಾಗಿಗಳು ಬಂದರು ಅಂದರೆ ಸಂಕಟ ಇರುತ್ತೆ. ಇದನ್ನು ನೋಡಬೇಕು. ಹಿಂದೆ ನಾನು ಈಗ ಸ್ವಲ್ಪ ಹೊತ್ತಿಗೆ ಮುನ್ನವೇ ಹೇಳಿದೆ, ಬಹುಪತ್ನಿತ್ವ ಅನ್ನುವುದು ಹಿಂದೆ ಒಂದು ಮಟ್ಟದ ಅಕ್ಸೆಪ್ಟಬಿಲಿಟಿ ಇತ್ತು ಅಂತ. ಎಷ್ಟು ಅಕ್ಸೆಪ್ಟಬಿಲಿಟಿ ಇದ್ದರೂ ಮಾನವ ಸ್ವಭಾವ ಅರ್ಥಕಾಮೈಕ ಲುಬ್ಧವಾದದ್ದು, ರಾಗದ್ವೇಷಗಳಿಂದ ಆವೃತವಾದದ್ರಲ್ಲಿ ಶೇರಿಂಗ್ ಅನ್ನುವುದು ಕಷ್ಟ. ಅದರೊಳಗೂ ಎಂಥ ಜ್ಞಾನಿಗೋ ಆ ಶೇರಿಂಗ್ನಲ್ಲಿ ಸಮಾಧಾನ ಇರಬಹುದು. ಇನ್ನು 99.999 ಜನಕ್ಕೆಲ್ಲ ಶೇರಿಂಗ್ ಅಂದರೆ ಅತೃಪ್ತಿನೇ ಆಗುತ್ತೆ. ಅದು ಒಂದು ಹಣ್ಣಿಂದ ಮೊದಲುಗೊಂಡು ಹೆಣ್ಣಿನವರೆಗೂ ಎಲ್ಲ ಕಡೆಯಲ್ಲಿಯೂ ಅಷ್ಟೇ. ಇದನ್ನು ಹಂಚಿಕೊಳ್ಳಿ ಅಂದರೆ ನನಗಷ್ಟು ಕೊರತೆ ಆಗುತ್ತಲ್ಲ, ಅದನ್ನು ತುಂಬಿಸಿಕೊಡೋದು ಯಾರು ಅಂತ. ಹೀಗಾಗಿ ಆ ಸಂಕಟ ಇದೆ, ಆ ನೋವಿದೆ. ಆ ನೋವಿನ ರೀತಿ ಅಭಿವ್ಯಕ್ತವಾಗುವುದು, ಆ ನೋವನ್ನು ಬಗೆಹರಿಸಿಕೊಳ್ಳೋದು ದೇಶಕಾಲಗಳಿಗೆ ತಕ್ಕಂತೆ ಬೇರೆ ಬೇರೆ ಆಗಬಹುದು. ಅದನ್ನು ನಾವಿಲ್ಲಿ ನೋಡ್ತೀವಿ. ಈ ರಿಯಾಲಿಟೀಸ್ಗೆ ಮಹಾಕವಿಗಳು ಕುರುಡರಾಗಿರಲಿಲ್ಲ, ಅದು ದೊಡ್ಡದು. ಕಾಳಿದಾಸನ ಶಾಕುಂತಲವಾಗಲಿ ಅಥವಾ ಭಾಸನ ಸ್ವಪ್ನ ನಾಟಕವಾಗಲಿ, ಮುಂದೆ ನಾವು ನೋಡುವ ಉತ್ತರಾಮಚರಿತವಾಗಲಿ ಇದನ್ನು ಕುರಿತು ಚಿಂತೆ ಮಾಡಿಯೇ ಮಾಡುತ್ತೆ. ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣಲ್ವಾ ಅನ್ನುವುದನ್ನು ಯಾರೂ ಕೂಡ ಮರೆಯೋದಿಲ್ಲ. ಆದರೂ ಒಂದು ಗಂಡಿಗೆ ಒಂದು ಹೆಣ್ಣು ವಿಶೇಷವಾಗಿ ಆದರೆ, ಒಂದು ಹೆಣ್ಣಿಗೆ ಒಂದು ಗಂಡು ವಿಶೇಷವಾಗಿ ಆದರೆ ಮಿಕ್ಕವರಲ್ಲಿ ಬರುವಂಥ ಪರಿಣಾಮ ಏನು, ಅದನ್ನು ಹೇಗೆ ರಿಕನ್ಸೈಲ್ ಮಾಡಿಕೊಳ್ಬೇಕು, ಅದನ್ನು ಪ್ರತಿಯೊಬ್ಬರೂ ಆಯಾ ಕಾಲದ ಮಾಡೆಲ್ಗಳನ್ನಾಗಿ ತೆಗೆದುಕೊಡಬೇಕು. ನೋಡಿ, ಏನಿಲ್ಲ, ಹಿಂದೆ ಎಲ್ಲ ಯಾವ ರೀತಿಯಲ್ಲಿತ್ತು ಸಿನಿಮಾಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಸಮಾಜದ ವರ್ತನೆಗೆ ಒಂದು ಕನ್ನಡಿ ಅಂತ ಹೇಳ್ಬೋದು. ಲವ್ ಟ್ರಯಾಂಗಲ್ ಸಿನಿಮಾಗಳು ಬರ್ತಾ ಇದ್ದಾಗ ಯಾವಳೋ ಒಬ್ಬಳನ್ನು ಎಲಿಮಿನೇಟ್ ಮಾಡಿಬಿಡ್ತಾಯಿದ್ರು. ಅದೇ ರಾಜರ ಸಿನಿಮಾಗಳಲ್ಲಿ ಇಬ್ಬರು ಹಾರ ಹಾಕ್ಕೊಂಡು ಪಕ್ಕದಲ್ಲಿ ಗ್ರೂಪ್ ಫೋಟೋದಲ್ಲಿ ಶುಭಮ್ ಅಂತ ನಿಂತ್ಕೊಂಡು ಬಿಡ್ತಾಯಿದ್ರು. ಅರೆ, ಈ ಸಾಮಾಜಿಕವಾದಾಗ ಮಾಡೋಕ್ಕಾಗೋದಲ್ಲಿ ಯಾರನ್ನೋ ಒಬ್ಬರನ್ನು ಸಾಯಿಸಬೇಕು, ಇಲ್ಲ ಮತ್ತಾರೋ ಬಂದು ಮದುವೆ ಆಗಬೇಕು. ಎಲ್ಲಿವರೆಗೆ ಅಂತಂದರೆ ಕೆಲವೊಮ್ಮೆ ವಿಚ್ಛೇದನ ಇತ್ಯಾದಿಗಳು ಕೂಡ ಸರಿಯಾಗೋಲ್ಲ ಅಂತ ಬೇರೊಂದು ರೀತಿಯಾದ ಪ್ರಕಾರಾಂತರದ ಉತ್ತರಗಳನ್ನು ಕೊಡುವುದಾಗುತ್ತೆ. ತಕ್ಷಣ ನನಗೆ ನೆನಪಿಗೆ ಬರ್ತಕ್ಕಂಥದ್ದು ಪುಟ್ಟಣ್ಣ ಕಣಗಲ್ರ ಬಿಳಿ ಹೆಂಡತಿ ಸಿನಿಮಾ. ಮನಮೂರ್ತಿಯವರ ಕಾದಂಬರಿಯಲ್ಲಿ ಬರೆದಾಗ ಅಲ್ಲಿ ಬಿಳಿ ಹೆಂಡತಿ ಅವಳು ಭಾರತೀಯ ಮಹಿಳೆಯ ಪ್ರೀತಿ ವಿಶ್ವಾಸಗಳನ್ನು ಗಮನಿಸಿ ತಾನು ವಿಚ್ಛೇದನವನ್ನು ಸ್ವೀಕರಿಸಬಲ್ಲೆ, ವಿಚ್ಛೇದಿತಳಾಗಿ ವಿಚ್ಛಿನ್ನಳಾಗಿ ಬದುಕಬಲ್ಲೆ ಅಂತ ಹೇಳಿಬಿಟ್ಟು ಅವಳು ಇಲ್ಲಿಂದ ಹಾಗೆ ಹೊರಟೋಗ್ತಾಳೆ ಆ ಗಂಡನ ಬಿಟ್ಟು. ಆದರೆ ಪುಟ್ಟಣ್ಣ ಕಣಗಾಲರು ಸಿನಿಮಾದಲ್ಲಿ ಹಾಗೆ ಮಾಡಲಿಲ್ಲ. ಬಿಳಿ ಹೆಂಡತಿ ಅವನಿಗೆ ಡಾಕ್ಟ್ರಿಗೆ ಮದುವೆ ಆಗಿರ್ತಾಳೆ, ಅವಳು ಅವನಿಗಾಗಿ ಇಷ್ಟಪಟ್ಟು ನಿಶ್ಚಿತಳಾದಂಥ ಹೆಣ್ಣು ಮತ್ತೊಬ್ಬನ್ನು ಮದುವೆ ಆಗ್ತಾಳೆ ಅಂತ ಮಾಡಿದ್ರು. ಯಾಕೆಂದರೆ ಈ ರೀತಿಯಾದ ವಿಚ್ಛೇದ ಸರಿಯಾಗೋದಿಲ್ಲ ಅಂತ. ಒಂದು ಸ್ವಲ್ಪ ವ್ಯತ್ಯಾಸ ಇತ್ತಷ್ಟೇ ಕಾದಂಬರಿಗೂ ಸಿನಿಮಾ, ಅದಕ್ಕೂ ಕಾಲದ ಅಂತರ. ಅಷ್ಟರೊಳಗೆ ಸಾಮಾಜಿಕ ನ್ಯಾಯದ ರೀತಿ ಬದಲಾಗುತ್ತೆ. ಇಲ್ಲಿ ನಾವು ವಾಸವದತ್ತಿಯಲ್ಲಿ ಆ ಸ್ಥಿತಿಯನ್ನು ಕಾಣ್ತೀವಿ. ಅಲ್ಲಿಗೆ 2ನೇ ಅಂಕ ಮುಗಿಯುತ್ತೆ. ನೋಡಿ, ಎಲ್ಲರೂ ತ್ವರೆಯಿಂದ ಹೊರಟೋಗ್ತಾರೆ, ಮದುವೆಗೆ ಏರ್ಪಾಟ್ ಮಾಡಬೇಕು ಅಂತ ಹೊರಟೋಗ್ತಾರೆ. 3ನೇ ಅಂಕ ಪ್ರಾಯಶಃ ಅಂದಿನ ಅಥವಾ ಮರುದಿನದ್ದೇ ಇರಬೇಕು ಅನಿಸುತ್ತೆ. ಇದು ಶರತ್ಕಾಲದ ಆರಂಭ. ಇದರ ಕಾಲ ಪ್ರಮಾಣವನ್ನು ನೋಡಿದರೆ 1ನೇ ಅಂಕ ಗ್ರೀಷ್ಮದ ಆಸುಪಾಸಿನಲ್ಲಿ ಆಗಿದ್ದಿರಬೇಕು. ಗ್ರೀಷ್ಮ ಋತುವಿನ ಆ ಬೇಸಿಗೆಯ ವಿವರ ಎಲ್ಲ ಬರುತ್ತೆ. ಜೊತೆಗೆ ಲಾವಾಣಕದಲ್ಲಿ ಅಗ್ನಿ ಪ್ರಮಾದ ಆಯಿತು ಅಂತಂದರೆ ಪ್ರಾಯಶಃ ಬೇಸಿಗೆಯಲ್ಲದೆ ಇನ್ಯಾವಾಗ ಅಗ್ನಿ ಪ್ರಮಾದಗಳಾಗುವುದು. ಕಾಳ್ಕಿಚ್ಚು ಮೊದಲಾದವೆಲ್ಲ ಚೆನ್ನಾಗಿ ಒಣಗಿರುತ್ತೆ. ಪ್ರತಿಯೊಂದು ಕೂಡ ಮರಗಳು ಉಜ್ಜಿಕೊಂಡು ಬೆಂಕಿ ತಾನಾಗಿ ಉತ್ಪನ್ನವಾಗಬಹುದು ನಂಬುವಂಥ ರೀತಿಯಲ್ಲಿರಬೇಕು. ಹೀಗಾಗಿ ಅದು ಅಗ್ನಿ ಪ್ರಮಾದ ಗ್ರೀಷ್ಮದ ಆರಂಭದಲ್ಲಿಯೋ ಗ್ರೀಷ್ಮಾಂತದಲ್ಲಿಯೋ ಇದ್ದರೆ, ಇದು ವರ್ಷಾಕಾಲ ಎಲ್ಲ ಚೆನ್ನಾಗಿ ಸ್ನೇಹದಿಂದ ವಿಶ್ವಾಸದಿಂದ ಪದ್ಮಾವತಿ ಮತ್ತು ವಾಸವದತ್ತೆ ಕಳೆದಿದ್ದಾರೆ. ಹಾಗಾಗಿ ಒಂದು 2-3 ತಿಂಗಳಲ್ಲಿ ಪ್ರೀತಿ ವಿಶ್ವಾಸಗಳ ಸಲುಗೆ ಬಂದಿದೆ. 2ನೇ ಅಂಕದ ಆರಂಭದಲ್ಲಿ ನಿನ್ನೆ ಅದನ್ನೆಲ್ಲ ನಾವು ನೋಡಿದ್ವಿ. ಇನ್ನು 3ನೇ ಅಂಕದ ಆರಂಭ ಆಗುವುದು ಈ ಶರತ್ಕಾಲದಲ್ಲಿ. ಶರತ್ಕಾಲದ ಒಂದು ಸೊಗಸು
ಏನೆಂದರೆ ಆಕಾಶ ತಿಳಿಯಾಗಿರುತ್ತೆ, ನದಿಗಳು ಪ್ರಸನ್ನವಾಗಿರುತ್ತವೆ, ಪರಿಸರವೇ ನೆಮ್ಮದಿಯಾಗಿರುತ್ತೆ, ರಾಜರುಗಳಿಗೆ ಯುದ್ಧಾದಿಗಳಿಗೆ ಕಾಲ ಬಂದಿದೆ, ಪ್ರಯಾಣಕ್ಕೆ ಅನುಕೂಲವಾಗುತ್ತೆ. ಪ್ರಾಯಶಃ ಮಳೆ ಮುಗಿದ ಮೇಲೆ ಉದಯನ ಇಲ್ಲಿಗೆ ಬಂದಿದ್ದಾನೆ. ಅದಕ್ಕೆ ಮುನ್ನ ಬರುವುದಕ್ಕೆ ಪ್ರಯಾಣದ ಕಷ್ಟ ಇದ್ದಿರುತ್ತೆ, ನದಿಗಳನ್ನೆಲ್ಲ ದಾಟುವುದು ಕಷ್ಟ ಸಾಧ್ಯವಾದದ್ದು ಅದು ಆ ಕಾಲದಲ್ಲಿ. ಮತ್ತು ಮದುವೆ ಇತ್ಯಾದಿಗಳಿಗೆ ವಸಂತ ಷರತ್ತುಗಳೇ ಬಹಳ ಪ್ರಶಸ್ತವಾದದ್ದು, ವರ್ಷಾಕಾಲವಲ್ಲ ಅಂತ ಧರ್ಮಶಾಸ್ತ್ರ ಕೂಡ ಹೇಳುತ್ತೆ. ಇವರು ನಕ್ಷತ್ರಾದಿಗಳನ್ನು ಕಾಲಕ್ಕೆ ನೋಡ್ತಾ ಇದ್ದರು. ಆ ಕಾಲದಲ್ಲಿ ತಿಥಿ ವಾರ ಇತ್ಯಾದಿಗಳು ಇರಲಿಲ್ಲ, ಇದ್ದದ್ದು ಒಂದೇ ನಕ್ಷತ್ರವನ್ನು ಹಿಡಿದು ಎಲ್ಲವನ್ನೂ ಮಾಡ್ತಾಯಿದ್ರು. ಸೌರಮಾನ ಅದು ಹೆಚ್ಚು ಯುಕ್ತವಾದದ್ದು ಅಂತ ನನಗೀಗಲೂ ಅನಿಸುತ್ತೆ. ನಮ್ಮ ಎಷ್ಟೋ ರಗಳೆಗಳು ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಈ ಪಂಚಾಂಗ ಅಂತ ಮಾಡಿಕೊಂಡು ಕೆಲವೊಮ್ಮೆ ಕೆಟ್ಟದ್ದೇ ಆಯಿತಾ ಅಂತ ಅನಿಸುತ್ತೆ. ತುಂಬ ಕನ್ಸ್ಟೆಂಟ್ಸು, ಬಹಳ ಜಾಸ್ತಿ ಉಸಿರಾಡೋಕ್ಕೆ ಆಗದೇ ಇರುವಷ್ಟು ನೆಮ್ಮದಿ ಕೆಡಿಸುತ್ತೆ. ಕೌಟಿಲ್ಯ ಅದನ್ನು ಧೀರವಾಗಿ ಹೇಳೇ ಬಿಟ್ಟಿದ್ದಾನೆ. ಅರ್ಥೋಹಿ ನಕ್ಷತ್ರಂ ಕಿಂ ಕರಿಷ್ಯಂತಿ ತಾರಕಾ ಅಂತ. ಅರ್ಥಕ್ಕೆ ಅರ್ಥವೇ ನಕ್ಷತ್ರ, ಈ ನಕ್ಷತ್ರಾದಿಗಳು ಏನು ಮಾಡುತ್ತವೆ ಅಂತ ಹೇಳಿಬಿಟ್ಟು ಅವನಂದು ಬಿಡ್ತಾನೆ. ಯಾರಿಗೆ ಆತ್ಮಬಲ ಇಲ್ಲವೋ ಅವರಿಗೆ ಆಕಾಶದಲ್ಲಿರ್ತಕ್ಕಂಥ ತಾರಾಬಲ ಚಂದ್ರಬಲ ಏನು ಮಾಡುತ್ತೆ ಅಂತ ಯಶಸ್ತಿಲಕದಲ್ಲಿ ಸೋಮದೇವ ಸೂರ್ಯ ಹೇಳ್ತಾನೆ. ಆತ್ಮಬಲವೇ ತುಂಬ ಮುಖ್ಯವಾದದ್ದು. ಅದರಿಂದಲೇ ಜಾತಕದಲ್ಲಿ ಯೋನಿಕೂಟ ರಜ್ಜುಕೂಟ ಅಂತ 1008 ಕೂಟಗಳನ್ನು ಹಾಕಿಬಿಟ್ಟಿದ್ದೂ 64 32 ಗುಣಗಳಂತ ಹೇಳ್ತಾರಲ್ಲ, ಕಟ್ಟ ಕಡೆಗೆ ಮನಃಕೂಟ ಅಂತ ಒಂದು, ಅದು ಗಟ್ಟಿಯಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ ಅಂತಂತಾರೆ. ತೃತೀಯ ಅಂಕಕ್ಕೆ ನಾವು ಬರ್ತೀವಿ. ವಾಸವದತ್ತೆಗೆ ತಳಮಳವೋ ತಳಮಳ. ಒಂದು ಕಡೆ ಮದುವೆಗೆ ಮಂಗಲವಾದ್ಯ ಘೋಷವಾಗ್ತಾ ಇದೆ. ನಿನ್ನೆ ದಿವಸ ನಾನು ಈ ನಾಟಕವನ್ನು ರಂಗಸ್ಥಳಕ್ಕೆ ತರುವ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ಆನುಷಂಗಿಕವಾಗಿ ಹೇಳ್ತಾ ಇದ್ದೆ. ಅದನ್ನು ಗಮನಿಸಿದರೆ ನೋಡಿ ಎಷ್ಟು ರಿಚ್ನೆಸ್ ತರಬಹುದು ಅಂತ. ಹಿನ್ನೆಲೆಯಲ್ಲಿ ನಾದ, ಆಮೋದ, ತಾಳ, ಮೇಳ, ಮತ್ತು ಯಾರಾದರೂ ಈ ಸಿಲ್ಲೂಟ್ ಇತ್ಯಾದಿಯಾಗಿ ನೆರಳುಗಳನ್ನೆಲ್ಲ ಮಾಡುವಂತೆ ಇದ್ದರೆ ಆ ನೆರಳಿನ ಒಂದು ಸ್ಕ್ರೀನ್ ಯಾವುದಿರುತ್ತೆ, ಬಿಳಿ ಸ್ಕ್ರೀನಿನ ಮೇಲೆ ಬೆಳಕು ಬಿಡ್ತಾರೆ, ಹಿಂದೆಯಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ಜನಗಳು, ಆ ಮದುವೆ ದಿಬ್ಬಣದ ಕೋಲಾಹಲ ಎಲ್ಲ ಕೂಡ ಇದ್ದೆ. ಮುಂದೆ ಮುನ್ನೆಲೆಯಲ್ಲಿ ಏಕಾಕಿನಿಯಾಗಿ ಹತಭಾಗಿನಿಯಾಗಿ ಚಿರವಿರಹಿಣಿಯಾಗಿ ದುಃಖಶೀಲಿಯಾಗಿ ವಾಸವದತ್ತೆ ಓಡಾಟ. ಅವಳ ಪಾಲಿಗೆ ಮಿಕ್ಕಿದ್ದೆಲ್ಲ ನೆರಳು, ಮಿಕ್ಕಿದ್ದೆಲ್ಲ ಕತ್ತಲು. ನೆರಳಂದರೆ ಕಪ್ಪು ಬಣ್ಣ ತಾನೆ, ಹಾಗೆ ಹೋಗ್ತಾ ಇರತಕ್ಕಂಥದ್ದು. ಆ ಕಾಂಟ್ರಾಸ್ಟನ್ನು ತರುವುದಕ್ಕೆ ಎಷ್ಟು ಒಳ್ಳೆಯ ಅವಕಾಶ ಇದೆ. ಅವಳು ಹೇಳ್ಕೊಳ್ತಾ ಇದ್ದಾಳೆ, ವಿವಾಹ ಆಮೋದ ಸಂಕುಲೆ ಅಂತಃಪುರ ಚತುಶಾಲೆ ಪರಿತ್ಯಜ್ಯ ಪದ್ಮಾವತೀಂ ಇಹ ಆಗತಾಸ್ಮಿ ಪ್ರಮದವನಂ. ಆ ವಿವಾಹದ ಆಮೋದ ಸಂಕುಲವಾದ, ಆಮೋದಗಳಿಂದ ಉಲ್ಲಾಸದಿಂದ ತುಂಬಿ ತುಳುಕಾಡ್ತಾ ಇರ್ತಕ್ಕಂಥ ಅಂತಃಪುರದ ಚತುಶಾಲ ಕ್ವಾಡ್ರ್ಯಾಂಗಲ್ನ ಬಿಟ್ಟು ಪದ್ಮಾವತಿಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ. ಅಂದರೆ ಪದ್ಮಾವತಿಯನ್ನು ಬಿಟ್ಟು ಬಂದೆ ಅಂದರೆ ವಧುವಿನ ಜೊತೆಯಲ್ಲಿ ಇರಬೇಕಾದವಳು ಇವಳು. ಅಷ್ಟು ಸ್ನೇಹ ಇತ್ತು. ಸಾಮಾನ್ಯವಾಗಿ ಅವ್ರ ಮದುವೆನ ಅವ್ರು ಎಂಜಾಯ್ ಮಾಡೋಕ್ಕಾಗೋಲ್ಲ, ಹೋಮ ಧೂಮಗಳಲ್ಲಿಯೇ ಮುಗಿದೋಗ್ಬಿಡುತ್ತೆ, ಆ ಜರತಾರಿ ಭಾರದಲ್ಲಿಯೇ, ಆ ಒಡವೆಗಳ ಜಗ್ಗಾಟದಲ್ಲಿಯೇ, ಮತ್ತು ಎಲ್ಲರೂ ಬಂದು ಮಾತಾಡಿಸಿ ಹಲ್ಲು ಗಿಂಜಿ ಕೆನ್ನೆಯೇ ನೋವು ಬಂದಿರುತ್ತೆ. ಹಾಗಿರುತ್ತೆ. ಅವರವ್ರ ಮದುವೆನ ಅವರಷ್ಟು ಎಂಜಾಯ್ ಮಾಡೋಕ್ಕಾಗೋಲ್ಲ. ಇದು ಸ್ವಾನುಭವವಲ್ಲ, ಆದರೆ ನನ್ನ ಅನೇಕ ಸ್ನೇಹಿತರು ಹೇಳಿರ್ತಕ್ಕಂಥದ್ದು. ಶ್ರುತಿ ಪ್ರಮಾಣ, ಆಪ್ತವಾಕ್ಯ ಪ್ರಮಾಣವಾಗಿ ಇಟ್ಟುಕೊಳ್ಳಬಹುದು. ಆದರೆ ಆತ್ಮೀಯರ ಮದುವೆ ಅದು ಜವಾಬ್ದಾರಿ ಇಲ್ಲದೆ ಇದ್ದಾಗ, ಬಂಧುಗಳಿಗೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಸ್ನೇಹಿತರಿಗೆ ಜವಾಬ್ದಾರಿ ಇರೋದಿಲ್ಲ, ಎಂಜಾಯ್ಮೆಂಟ್ ಮಾತ್ರ ಇರುತ್ತೆ. ಎಡ ಬಲಗಳಲ್ಲಿ ನಿಂತುಕೊಂಡು ವಿನೋದ ಮಾಡಿಕೊಂಡು ಕೇಕೆ ಹಾಕ್ಕೊಂಡು ಎಷ್ಟೆಲ್ಲ ಮಾಡಬಹುದು. ಅದರೊಳಗೂ ಈ ಮದುವೆಯ ವೈಭವ, ಹಾಡು, ಹಸೆ, ಕುಣಿತ ಇದೆಲ್ಲ ಈಗಲೂ ಉತ್ತರ ಭಾರತದಲ್ಲಿದೆ. ನಿಜವಾಗಲೂ ದಕ್ಷಿಣ ಭಾರತೀಯರು ಒಂದು ರೀತಿ ಛಾಂದಸರು, ತುಂಬ ಧರ್ಮಗೊಡ್ಡುಗಳು ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಲವಲವಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಏನೋ ಸ್ವಲ್ಪ ಮಟ್ಟಿಗಾದರೂ ಮೇಲೂ ಬ್ರಾಹ್ಮಣೇತರರ ಮದುವೆಗಳಲ್ಲಿ ಹಾಡು ಹಸೆ ಉಂಟು. ಕರಾವಳಿಯ ಕಡೆ, ಮಲೆನಾಡಿನ ಕಡೆ ಇನ್ನೂ ಶೋಭನ ಗೀತೆಗಳೆಲ್ಲ ಉಳಿದಿವೆ. ಆದರೆ ಈಗೆಲ್ಲ ಒಂದು ರೀತಿ ಬಹಳ ಸ್ಟೋಯಿಕ್ ಆದದ್ದು, ಚರ್ಚಿನ ಆರಾಧನೆ ಇದ್ದಂತೆ ಇರುತ್ತೆ. ಎಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿ ಬರ್ತಾರೆ, ಚಪ್ಪಲಿನೂ ಬಿಡೋದಿಲ್ಲ, ಕುರ್ಜಿ ಮೇಲೆ ಕೂತ್ಕೋತಾರೆ, ಊಟದ ಮೇಜ ಮುಂದೆ ಹಾಜರಾಗ್ತಾರೆ. ಅದು ಬಿಟ್ಟು ಇನ್ಯಾವುದೂ ಇರೋದಿಲ್ಲ. ಆದರೆ ಮದುವೆ ಅಂತಂದರೆ ಅವರು ಇವರು ಎಲ್ಲ ಸೇರಿ ಒಂದು ಗಮ್ಮತ್ತು ಮಾಡೋದು, ಹುಡಿ ಹಾರಿಸೋದು ಅಂತಾರಲ್ಲ, ಅದು ಆಗಬೇಕಾಗತ್ತೆ. ಆ ಥರದ್ದಿತ್ತು ಅಂತ ಗೊತ್ತಾಗುತ್ತೆ. ಈಗಲೂ ಹಿಂದಿ ಸಿನಿಮಾ ನೋಡಿ, ಅಲ್ಲಿ ಮದುವೆ ವೈಭವ ಎಷ್ಟಿರುತ್ತೆ. ಅದೇ ನಮ್ಮ ಕನ್ನಡ, ತೆಲುಗು, ತಮಿಳು ಸಿನಿಮಾ ನೋಡಿ, ಅಲ್ಲಿಂದ ಇವರು ಈಗ ಎರವಲು ತೊಗೊಂಡಿದ್ದಾರೆ. ಆದರೂ ಎರವಲೆ ಈಗ ಒಂದು 30 ವರ್ಷದ ಕೆಳಗಿನ ನಮ್ಮ ಕನ್ನಡ, ತೆಲುಗು, ತಮಿಳು ಸಿನಿಮಾದ ಮದುವೆಗಳನ್ನು ನೋಡಿ, ಅದೇ ಹೊತ್ತಿನ ಹಿಂದಿ ಸಿನಿಮಾಗಳು ನೋಡಿ, ಏನು ವೈಭವ, ಏನು ಜರ್ಬು, ಏನು ಆಟ, ಏನು ಕೂಟ, ಆ ನರ್ತನ ಗೀತದ ವೈಭವಗಳಿವೆಯಲ್ಲ, ಅದು ದೇ ಮೇಕ್ ಇಟ್. ಅಂದರೆ ನೃತ್ಯ ಬರುತ್ತೋ ಇಲ್ವೋ, ಹಾಡು ಬರುತ್ತೋ ಇಲ್ವೋ, ಎಲ್ಲರೂ ಹಾಡ್ತಾರೆ, ಎಲ್ಲರೂ ಕುಣಿತಾರೆ. ಇನ್ನೊಬ್ಬರಿಗಾಗಲ್ಲ, ತಮಗಾಗಿ ಮಾಡ್ತಾರೆ. ಅದು ನಿಜವಾದ ಆನಂದ ಅಂತ ಅನಿಸುತ್ತೆ. ಬಿಂಕ ಬಿಟ್ಟು ನಾವು ನಾವಾಗಿ ವರ್ತಿಸ್ತಕ್ಕಂಥ ಸ್ವಾರಸ್ಯದ ಸಂದರ್ಭ, ಅಂಥ ಒಂದು ಕೂಟ ಅಲ್ಲಿ ನಡೀತಾ ಇದೆ. ಅದನ್ನು ಬಿಟ್ಟು ಬಂದುಬಿಟ್ಟಿದ್ದಾಳೆ. ಇಹ ಆಗತಾಸ್ಮಿ ಪ್ರಮದವನಂ, ಉದ್ಯಾನಕ್ಕೆ ಬಂದುಬಿಟ್ಟಿದ್ದಾಳೆ. ಯಾವದಿದಾನಿಂ
ಭಾಗದೆಯ ನಿರ್ವೃತ್ತಂ ದುಃಖಂ ವಿನೋದಯಾಮಿ. ಎಂಥ ಮಾತು! ಈಗ ನಾನು ನನ್ನ ಭಾಗ್ಯ ಬರೆದಿರತಕ್ಕಂಥ ದುಃಖದ ಜೊತೆ ವಿನೋದಿಸ್ತೀನಿ ಅಂತ. ನನ್ನ ಹಣೆ ಬರಹದ ದುಃಖದ ಜೊತೆಗೆ ನಾನಿರ್ತೀನಿ. ಐ ವಿಲ್ ಎಂಜಾಯ್ ಮೈ ಫೇಟ್, ಐ ವಿಲ್ ಎಂಜಾಯ್ ಮೈ ಮಿಸರಿ ಅಂತನ್ನುವಂಥದ್ದು. ಅಹೋ ಅತ್ಯಾಹಿತಂ ಆರ್ಯಪುತ್ರೋಪಿ ನಾಮ ಪರಕೀಯ ಸಮೃದ್ಧ. ಅಯ್ಯೋ, ಆರ್ಯಪುತ್ರನೂ ಪರಕೀಯ ಆಗಿಬಿಟ್ಟ. ಅರ್ಧೋವಾ ಯೇಷ ಆತ್ಮನಃ ಯತ್ ಪತ್ನಿ, ಆತ್ಮದ ಅರ್ಧ ಭಾಗವೇ ಪತ್ನಿ ಅಂತ ಅದೂ ಹೋಗಿ ಆರ್ಯಪುತ್ರನೂ ಈಗ ದೂರ ಆಗಿಬಿಟ್ನಲ್ಲ. ಯಾರಿಗೆ ಅಂತ ಹೇಳ್ಕೊಳ್ಳೋಣ. ನಮ್ಮ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಉರಿಯ ಉಯ್ಯಾಲೆ ಅಂತ ಒಂದು ಒಳ್ಳೆಯ ಚಿಕ್ಕ ನಾಟಕ ಬರೆದಿದ್ದಾರೆ, ಏಕವ್ಯಕ್ತಿ ನಾಟಕ. ಅಲ್ಲಿ ದ್ರೌಪದಿಯ ಒಂದು ಅಳಲಿನ ನಿರೂಪಣೆ ಬರುತ್ತೆ. ದ್ರೌಪದಿ ಹೇಳ್ಕೊಳ್ತಾ ಇರ್ತಾಳೆ, ಒಮ್ಮೆ ನಾನು, ಸುಭದ್ರೆ, ಹಿಡಂಬೆ ಎಲ್ಲರೂ ಸೇರಿದ್ವಿ. ಹಿಡಂಬೆ ಹೇಳ್ತಾ ಇದ್ಲು, ನಮ್ಮ ಯಜಮಾನರಿಗೆ ತುಂಬ ಆಹಾರ ಇರಬೇಕಮ್ಮ, ರುಚಿ ಮಾತ್ರವಲ್ಲ ಗುಣ ಗಾತ್ರವೂ ಬೇಕು, ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ಸಾಕಾಗುತ್ತೆ, ಕೋಪ ಬಂದ್ಬಿಡುತ್ತೆ ಅಂತ. ಸುಭದ್ರೇನೂ ಹಾಗೆ, ನಮ್ಮ ಯಜಮಾನರು ಬಹಳ ನೀಟು, ಒಪ್ಪ, ಓರಣ ಎಲ್ಲ ಅಂತ. ಈಗ ನಾನು ಯಾರ ಬಗ್ಗೆ ಹೇಳಿದ್ರು ಬೇರೆ ಗಂಡಂದ್ರ ಬಗ್ಗೆ ಹೇಳ್ದಂತೆ ಅಂತ ಅನಿಸುತ್ತೆ ಅಂತ ನಾನು ಬಾಯಿ ಮುಚ್ಚಿಕೊಂಡೆ ಅಂತ ದ್ರೌಪದಿ ಹೇಳ್ತಾಳೆ. ಅಂದರೆ ಆ ಮಟ್ಟದ ಒಂದು ಪರ್ಸನಲ್ ಆಗಿ ತನ್ನದು ಅನ್ನುವ ಸೊತ್ತಿಲ್ಲದೆ ನಾಲ್ವರ ನಡುವಣ ಹಾವು ಸಾಯುದು. ಅರ್ಜುನನ ಬಗ್ಗೆ ಹೇಳೋಣವಾ, ಸುಭದ್ರೆ ನನ್ನ ರೈಟ್ಸ್ ಅಂತಂತಾಳೆ. ಬಿಕಾಸ್ ಅರ್ಜುನ ಸುಭದ್ರೆಗೆ ಎಕ್ಸ್ಕ್ಲೂಸಿವ್, ಸುಭದ್ರೆ ಅರ್ಜುನಿಗೆ ಎಕ್ಸ್ಕ್ಲೂಸಿವ್. ಇದು ಬರ್ತಕ್ಕಂಥದ್ದು. ಪಬ್ಲಿಕ್ ಟಾಯ್ಲೆಟ್ ಯಾವತ್ತೂ ಕೊಳಕೊಳಿಯಾಗೇ ಇರುತ್ತೆ. ಏನು ಮಾಡೋದು? ಸಾರ್ವಜನಿಕ ವಸ್ತುವಿನ ಬಗ್ಗೆ ನಮ್ಮ ಸಮಾಜದಲ್ಲಿ ಕೇರೇ ಇಲ್ಲ. ದ್ರೌಪದಿ ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾಳಲ್ಲ ಅನ್ನುವ ದುಃಖ ಅಲ್ಲಿ ನಮಗೆ ಕಾಡುತ್ತದೆ. ಇವಳಿಗೆ ಗಂಡನೇ ಪರಕೀಯ ಆಗಿಬಿಟ್ರೆ ಗತಿ ಏನು ಅಂತನ್ನುವುದು. ಈ ನೆಲೆಯಿಂದ ನೋಡಿದಾಗಲೇ ಸೀತೆಯ ಬಗೆಗೆ, ರಾಮನ ಬಗೆಗೆ ಆಲೋಚನೆ ಮಾಡಿದಾಗ ಸೀತಾ ಪರಿತ್ಯಾಗ ಮಾಡಿಯೂ ರಾಮ ಯಾಕೆ ದೊಡ್ಡವನು ಅಂತ ಗೊತ್ತಾಗುತ್ತೆ. ಬೇರೊಬ್ಬಳಿಗೆ ಎಡೆ ಕೊಡಲಿಲ್ಲವಲ್ಲ, ಎಷ್ಟು ಅವಕಾಶ ಇತ್ತು ಅಂತ. ಪ್ರಾಯಶಃ ಇಷ್ಟು ಸಂವೇದನೆ ರಾಮನ ಬಗ್ಗೆ ಆಕ್ಷೇಪ ಮಾಡುವ ಲೇಖಕರಿಗೆ ಇಲ್ಲವೇ ಇಲ್ಲ ಅನಿಸುತ್ತೆ. ಇದ್ದಿದ್ರೆ ಮಾಡ್ತಾ ಇರಲಿಲ್ಲ. ಯಾವದು ಉಪವಿಶಾಮಿ ಧನ್ಯ ಖಲು ಚಕ್ರವಾಕವಧು ಯಾ ಅನ್ಯ ವಿರಹಿತ ನ ಜೀವತಿ. ಚಕ್ರವಾಕ ವಧುವೇ ಧನ್ಯಳು. ವಿರಹದಿಂದ ಸೋತು ಸೊಪ್ಪಾಗಿ ಸತ್ತೇ ಹೋಗ್ಬಿಡುತ್ತೆ. ಅದು ಹೀಗೆ ಸಂಕಟ ಪಡುವುದಿಲ್ಲ. ನ ಖಲ್ವಹಂ ಪ್ರಾಣಾಂ ಪರಿತ್ಯಜಾಮಿ ಆರ್ಯಪುತ್ರಂ ಪಶ್ಯಾಮಿತ್ಯನೇನ ಮನೋರಥೇನ ಜೀವಾಮಿ ಮಂದಭಾಗ. ನನ್ನ ಪ್ರಾಣವೂ ಹೋಗ್ತಾ ಇಲ್ಲ, ಅವನನ್ನು ಮತ್ತೊಮ್ಮೆ ನೋಡುವ ಅವಕಾಶ ಬರುತ್ತೆ ಅಂತ ಅಂದುಕೊಂಡು ಬದುಕ್ತಾ ಇದ್ದೀನಿ. ಯಾವಾಗಲೂ ಅವನನ್ನು ಸೇರ್ತಕ್ಕಂಥ ಸಂದರ್ಭ ಇದೆ ಅಂತ ಬದುಕ್ತಾ ಇದ್ದೀನಿ ಅಂತ. ತುಂಬ ಜನ ಮರುದಿವಸದ ನಿರೀಕ್ಷೆ ಇಟ್ಟುಕೊಂಡೇ ಇಂದು ಬದುಕಬೇಕಲ್ವ. ಇಂದು ಎಷ್ಟೇ ಕಗ್ಗತ್ತಲಾಗಿದ್ದರೂ ನಾಳೆ ಸೂರ್ಯೋದಯ ಆಗುತ್ತೆ. ಮೋಡ ಇರಬಹುದು, ಆದರೆ ಸೂರ್ಯ ಕಿರಣ ಇಲ್ಲದೆ ಇದ್ದರೂ ಬೆಳಕಂತೂ ಇರುತ್ತೆ ಅನ್ನುವ ಭಾವ ಇದ್ದೇ ಇರುತ್ತೆ. ಆ ಸ್ಥಿತಿ ಇವಳಿಗೆ ನೆಮ್ಮದಿಯಾಗಿರೋಕ್ಕೆ ಅಲ್ಲೂ ಅವಕಾಶ ಇಲ್ಲ. ಕವಿಯ ರಚನಾ ಕೌಶಲ ನೋಡಿ. ಆ ಮದುವೆಯ ಕೋಲಾಹಲ ಅದನ್ನು ವಿಸ್ತಾರ ಮಾಡಿದರೆ ವಾಸವದತ್ತೆಯ ದುಃಖಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಅವನು ಇಲ್ಲಿ ಫೋಕಸ್ ಮಾಡಿರೋದು, ಕೇಂದ್ರೀಕರಿಸೋದು ಪೂರ್ಣವಾಗಿ ವಾಸವದತ್ತೆ. ಅದಕ್ಕಾಗಿ ಯಾವುದನ್ನು ಇವಳಿಗಿಂತ ಮಿಗಿಲಾಗಿ ಮಾಡಲಾರ. ಔಚಿತ್ಯ ಅನ್ನೋದು ಅಷ್ಟು ಬೇಕು. ಎಷ್ಟೋ ಬಾರಿ ಕಲಾವಿದರಿಗೆ ಔಚಿತ್ಯ ಅನ್ನೋದಿರೋದಿಲ್ಲ. ನನ್ನ ತುಂಬ ನಿಕಟರಾದಂಥ ನಾಟ್ಯದ ಬಹಳ ದೊಡ್ಡ ಹೆಸರು ಮಾಡಿದಂಥ ಕಲಾವಿದರು ಒಂದು ಪ್ರೊಡಕ್ಷನ್ ಮಾಡಿದರು. ಅದು ಶೃಂಗಾರಕ್ಕೆ ಸಂಬಂಧಪಟ್ಟದ್ದು, ದುಷ್ಯಂತ ಮತ್ತು ಶಕುಂತಲೆಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಭ್ರಮರ ಪ್ರಸಂಗ ಬರುತ್ತೆ. ದುಂಬಿ ಶಕುಂತಲೆಯನ್ನು ಬಾಧಿಸ್ತಾ ಇದ್ದಾಗ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಅವಳು ಕೇಳಿದ ತಕ್ಷಣ ದುಷ್ಯಂತ ನಾಟಕೀಯವಾಗಿ ಪೌರವನಾದ ಪೌರವ ರಾಜ್ಯ ಆಳ್ತಾ ಇರುವಾಗ ಯಾರು ಕನ್ಯಾಮಣಿಯರನ್ನು ತ್ರಾಸ ಮಾಡತಕ್ಕಂಥ ಪೌರ ಅಂತ ಬರ್ತಾನೆ. ಬಹಳ ನಾಟಕೀಯವಾದ ಎಂಟ್ರಿ. ಹಿಂದೆ ಶಾಕುಂತಲದಲ್ಲಿ ಅದನ್ನು ಕಂಡಿದ್ವಿ ಕೂಡ. ಆ ಪ್ರಕರಣವನ್ನು ಅವರು ಹಿನ್ನೆಲೆಯಾಗಿಟ್ಟುಕೊಂಡು ಅದನ್ನು ಇಷ್ಟನ್ನು ಬೆಳೆಸಬೇಕು. ಅಂದರೆ ತುಂಬಿಯೇ ದುಷ್ಯಂತ ಶಕುಂತಲೆಯರ ಪ್ರಣಯವನ್ನು ಹೂಗಳಿಗೆ ಹೇಳ್ತಾ ಇರುವಂತೆ ಅಂತ. ಆದರೆ ಬರ್ತಾ ಬರ್ತಾ ಏನಾಗ್ಬಿಡ್ತು ಅಂದರೆ ಆ ಭ್ರಮರ ಪ್ರಸಂಗವೇ ಮುಖ್ಯವಾಗಿ ದುಷ್ಯಂತ ಶಕುಂತಲೆಯರ ಪ್ರಸಂಗ ಗೌಣವಾಯಿತು. ಈ ಭ್ರಮರ ಪ್ರಸಂಗದಲ್ಲಿ ಶೃಂಗಾರಕ್ಕಿಂತ ಹಾಸ್ಯಕ್ಕೆ, ಚಮತ್ಕಾರಕ್ಕೆ ಅತಿಶಯವಾದ ಪ್ರಾಶಸ್ತ್ಯ ಬಂದಾಗ ಪೂರ್ವಾಪರ ಸಾಮಂಜಸ್ಯ ಇರೋದಿಲ್ಲ. ಔಚಿತ್ಯದ ಹದ ತಪ್ಪಿ ಹೋಗ್ಬಿಡುತ್ತೆ. ನಾವು ನೋಡಬೇಕಲ್ವ, ಎಷ್ಟು ಒಡವೆ ಹಾಕ್ಕೋಬಹುದು, ಯಾವ ಪ್ರಮಾಣದಲ್ಲಿ ಹಾಕಿಕೊಳ್ಳಬಹುದು. ರಾಜಪುರುಷ ವಿವಾಹ ನ್ಯಾಯ ಅಂತ ಒಂದು ಉಂಟು ಸಂಸ್ಕೃತದಲ್ಲಿ. ರಾಜಸೇವಕನಿಗೆ ವಿವಾಹ ಆದಾಗ ರಾಜನೂ ಅದಕ್ಕೆ ಹೋಗ್ತಾನೆ. ಆದರೆ ತನ್ನ ಸೇವಕನ ಮದುವೆ ಅಂತ ಅವನಿಗೆ ತಿಳ್ಕೊಂಡ ಕಾರಣ ಸೇವಕನಿಗಿಂತ ಸ್ವಲ್ಪ ದೂರದಲ್ಲಿರ್ತಾನೆ. ಅವನು ಅಷ್ಟು ಲೈಮ್ಲೈಟಿಗೆ ಬರೋಲ್ಲ. ಸೇವಕನಿಗೆ ಆವತ್ತು ಪ್ರಾಶಸ್ತ್ಯ ಉಂಟು. ಹಾಗಿರಬೇಕು. ನಮ್ಮ ಸಂಸ್ಕೃತ ಕವಿಗಳಲ್ಲಿ ಕೆಲವರು ಆ ಒಂದು ಹದವನ್ನು ಬಲ್ಲವರು. ಕಾಳಿದಾಸ, ಭಾಸ ಇವರು ಬಹಳ ಮುಖ್ಯರಾದಂಥವರು ಅಂತ ಅನಿಸುತ್ತೆ.
ಇಲ್ಲಿ ಆದ್ಯಂತ ವಾಸವದತ್ತಿ ಮುಖ್ಯವಾದ್ದರಿಂದ ಮಿಕ್ಕೆಲ್ಲ ವಿವರಗಳನ್ನು ನೇಪಥ್ಯದಲ್ಲಿ ಕೊಡ್ತಾನೆ. ನಾನು ಹಿಂದೊಮ್ಮೆ ಕೂಡ ಹೇಳಿದ್ದೆ, ಸ್ವಪ್ನವಾಸವದತ್ತದಂತೆ 2 ಪಾತಳಿಗಳಲ್ಲಿ ಕೆಲಸ ಮಾಡುವಂಥ ಹಲವು ನಾಟಕಗಳಿವೆ. ಉದಾಹರಣೆಗೆ ಮಾಲವಿಕ ಅಗ್ನಿಮಿತ್ರ, ಅಲ್ಲಿ ಕೂಡ ರಾಜ್ಯ ಕೋಲಾಹಲಗಳು, ಯುದ್ಧಗಳು ಅವೆಲ್ಲ ಬರ್ತವೆ, ಅದು ಹಿನ್ನೆಲೆಯಲ್ಲಿರುತ್ತವೆ. ಮತ್ತು ಮೃಚ್ಛಕಟಿಕದಲ್ಲಿ ಚಾರುದತ್ತ ವಸಂತ ಸೇನೆಯರ ಶೃಂಗಾರದ ನೇಪಥ್ಯದಲ್ಲಿ ರಾಜ್ಯ ಕ್ರಾಂತಿ, ದುಷ್ಟನಾದ ರಾಜನ ದಮನ, ಒಳ್ಳೆಯ ಪ್ರಜಾರಂಜಕನಾದಂಥ ಲೋಕದಿಂದ ಬಂದಂಥ ಆರ್ಯಕನ ಒಂದು ರಾಜತ್ವ, ಇದೆಲ್ಲ ಕಾಣಿಸ್ತಾ ಹೋಗುತ್ತೆ. ಅದು ಹಿನ್ನೆಲೆಯಲ್ಲಿರುತ್ತೆ. 2 ಪಾತಳಿಗಳಲ್ಲಿ 2 ಪದರಗಳಲ್ಲಿ ಕೆಲಸ ಮಾಡುವಂಥದ್ದು. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಯಾವುದು ಆನುಷಂಗಿಕ, ಯಾವುದು ಮುಖ್ಯ, ಆಧಿಕಾರಿಕ ಪ್ರಸಂಗ ಯಾವುದು, ಮತ್ತು ಮುಖ್ಯವಾದಂಥ ಆನುಷಂಗಿಕವಾಗಿ ಬರುವಂಥದ್ದು ಯಾವುದು ಅನ್ನುವ ಸಂವಿಭಾಗ ಕಲ್ಪನೆ ಕವಿಗೆ ಇರಬೇಕು. ಹಾಗಿಲ್ಲದೆ ಇದ್ದರೆ 2 ಕಲಸು ಮೇಲೆ ಒಗರ ಆಗುತ್ತೆ. ಎಷ್ಟೋ ಬಾರಿ ವೋಕಲ್ ಸಪೋರ್ಟ್ ಅಂತ ಕೊಡ್ತಕ್ಕಂಥವರು ತಾವೇ ಮುಂದೆ ಮಾಡಿಕೊಂಡು ಮೈಕಿಗೆ ಬಾಯನ್ನು ಒಡ್ಡುತ್ತಾ ಇದ್ದರೆ ಪ್ರಧಾನ ಗಾಯಕನ ಗತಿ ಏನಾಗಬೇಕು? ಪಕ್ಕವಾದ್ಯ ಅಂತ ಬಂದಂಥವರು ಪಕ್ಕಾ ವಾದ್ಯಗಳಾಗ್ಬಿಟ್ಟಿದ್ದನೂ ಗಲಾಟೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಹೇಗೆ? ಅದನ್ನು ನೋಡಬೇಕು. ಯಾವುದು ಯಾವುದಕ್ಕೆ ಇರುವುದು, ವಾಟ್ ಹ್ಯಾಸ್ ಟು ಸಬ್ಸರ್ವ್ ದಿ ಅದರ್ ಒನ್ ಅನ್ನುವಂಥದ್ದು ನಮಗೆ ತಿಳುವಳಿಕೆ ಬೇಕು. ಈ ಪ್ರಜ್ಞೆ ಭಾಸನಿಗೆ ಬಜಬೆಣ್ಣೆ ಜೊತೆಗೆ ಅಂಟಿಸಿಕೊಂಡು ಬಂದಂಥದ್ದು, ಹುಟ್ಟಿನಿಂದಲೇ ಅಂಟಿ ಬಂದಂಥದ್ದು ಅಂತ ಗೊತ್ತಾಗುತ್ತೆ. ನೋಡಿ, ಚೇಟಿ ಈಗ ಅವಳ ಏಕಾಂತದ ನೆಮ್ಮದಿಯನ್ನು ಕದಡೋದಕ್ಕೆ ಬರ್ತಾ ಇದ್ದಾಳೆ. ಕ್ವನುಖಲುಗತಾರ್ಯಾವಂತಿಕ ಅಮ್ಮೋ ಇಯಂ ಚಿಂತಾಶೂನ್ಯ ಹೃದಯ ನಿಹಾರ ಪ್ರತಿಹತ ಚಂದ್ರ ಲೇಖಾ ಇವ ಅಮಂಡಿತ ಭದ್ರಕಂ ವೇಷಂ ಧಾರಯಂತಿ ಪ್ರಿಯಂಗುಶಿಲಾ ಪಟ್ಟಕ್ಕೆ ಉಪವಿಷ್ಟ. ಎಲ್ಲಿ ಹೋದಳು ಆರ್ಯ ಅವಂತಿಕೆ ಅಂತ ಹುಡುಕ್ತಾ ಅಮ್ಮೋ ಇಲ್ಲಿದ್ದಾಳೆ. ಚಿಂತಾಶೂನ್ಯ ಹೃದಯ, ಚಿಂತೆಯಿಂದ ಹೃದಯವೇ ಬಸಿದು ಹೋಗಿಬಿಟ್ಟಿದೆ. ನಿಹಾರ ಪ್ರತಿಹತ ಚಂದ್ರಲೇಖೇವ, ಹಿಮಹತ ಚಂದ್ರಲೇಖೆಯಂತೆ. ಹಿಮದ ಮಧ್ಯೆ ಚಂದ್ರನ ಬಿಂಬಕ್ಕೆ ಯಾವ ಸೊಗಸಿರೋದಿಲ್ವೋ, ಮಂಕುತನ ಇದೆಯೋ ಹಾಗಿದ್ದಾಳೆ. ಅದು ಚಂದ್ರಲೇಖ ಅನ್ನುವ ಮಾತನ್ನು ಹೇಳ್ತಾ ಇದ್ದಾಳೆ. ಅಂದರೆ ಪ್ರಾಯಶಃ ಪ್ರತಿಪತ್ತಿನ ಚಂದ್ರಲೇಖೆ ಇರಬೇಕು, ಸೊರಗಿ ಹೋಗಿರತಕ್ಕಂಥದ್ದು. ಅಮಂಡಿತ ಭದ್ರಕಂ ವೇಷಂ, ಅಲಂಕಾರ ಇಲ್ಲ, ಮಂಗಳವೂ ಇಲ್ಲ, ಏನೇನೋ ಬಹಳ ಸಪ್ಪೆಯಾಗಿ ಶೂನ್ಯವಾಗಿ ತೋರ್ತಾ ಇರುವ ಅಲಂಕಾರ ಅವಳದು ವೇಷ ಹಾಗಿದ್ದಾಳೆ. ಪ್ರಿಯಂಗು ವೃಕ್ಷದ ಕೆಳಗಿರುವ ಶಿಲಾ ವೇದಿಕೆಯ ಮೇಲೆ ಕೂತಿದ್ದಾಳೆ ಅಂತ ಹುಡ್ಕೊಂಡು ಹೋಗ್ತಾಳೆ. ಇದು ಯಾವುದೂ ಇರೋದಿಲ್ಲ ರಂಗಸ್ಥಳದಲ್ಲಿ, ಆದರೆ ಅಷ್ಟನ್ನು ಮಾತಿನಿಂದ ಹೇಳಬೇಕು. ಆರ್ಯೆ ಆವಂತಿಕೆ ಕಕ್ಕಾಲಹ ತ್ವಾಂ ಅನ್ವಿಷ್ಯಾಮಿ, ಎಷ್ಟೊತ್ತು ನಿನ್ನನ್ನು ಹುಡುಕೋದಮ್ಮ. ಕಕ್ಕಾಲ ತ್ವಾಂ ಅನ್ವಿಷಾಮಿ ಅನ್ನೋದು ಸಂಸ್ಕೃತದ ಈಡಿಯಂ. ಕಿಯತ್ಕಾಲ ಪರ್ಯಂತಂ ತ್ವಾಂ ಅನ್ವಿಷಾಮಿ ಅಂತ ಸಾಮಾನ್ಯ ವ್ಯಾಕರಣದಲ್ಲಿ ಹೇಳಬೇಕು. ಅರೆ ಕಕ್ಕಾಲ ತ್ವಾಂ ಅನ್ವಿಷಾಮಿ, ಎಷ್ಟು ಕಾಲವೂ ನಿನ್ನನ್ನು ಹುಡುಕಲಿ, ಎಷ್ಟು ಕಾಲದಿಂದ ಯಾವುದು ಅಂತನ್ನುವ ಮಾತು. ವಾಸವದತ್ತ ಕೇಳ್ತಾಳೆ, ಯಾಕೆ? ಅವಳು ಹೇಳ್ತಾಳೆ, ಅಸ್ಮಾಕಂ ಭಟ್ಟಿನಿ ಭಣತಿ ಮಹಾಕುಲ ಪ್ರಸೂತ ಸ್ನಿಗ್ಧ ನಿಪುಣ ಇತಿ ಇಮಾಂ ತಾವತ್ ಕೌತುಕ ಮಾಲಿಕಾಂ ಗುಂಫತ್ವಾರ್ಯ. ನಮ್ಮ ರಾಣಿ ಹೇಳ್ತಾಳೆ, ನೀನು ಮಹಾಕುಲದಲ್ಲಿ ಹುಟ್ಟಿದಳುವಂತೆ, ಒಳ್ಳೆಯವಳು, ನಿಪುಣೆ ಅಂತ, ನೀನೇ ಮದುವೆಯ ಮಾಲಿಕೆಯನ್ನು ಕಟ್ಟಬೇಕು, ವಧೂ ಮಾಲಿಕೆ ವರಮಾಲಿಕೆಯನ್ನು ನೀನೇ ಕಟ್ಟಬೇಕು ಅಂತ. ನೋಡಿ ಎಂಥ ಸ್ಥಿತಿ ಬಂತು. ತನ್ನ ಸವತಿಗೆ ಮದುವೆ ಅಂತಂದರೆ ತನ್ನ ಗಂಡನಿಗೆ ಅವಳು ಹಾಕಬೇಕಾದ ಹಾರವನ್ನು ತಾನು ಕಟ್ಟಿಕೊಡಬೇಕಾಗಿದೆ. ಇದಕ್ಕಿಂತ ಕರುಣ ಸಂದರ್ಭ, ವಿಕಟ ಸಂದರ್ಭ ಯಾವ ಕವಿ ನಿರ್ಮಾಣ ಮಾಡೋಕ್ಕಾಗುತ್ತೆ? ನಾನಂತೂ ಈ 3-4 ಸಹಸ್ರಮಾನಗಳ ಸಾಹಿತ್ಯ ಓದ್ತಾ ಬಂದಿದ್ದೀನಿ. ಸಂಸ್ಕೃತ, ಗ್ರೀಕಿಂದ ಮೊದಲುಗೊಂಡು ಅನೇಕ ಸಾಹಿತ್ಯದಲ್ಲಿ ಇಂಥ ಒಂದು ಸ್ಥಿತಿ ಎಲ್ಲೂ ಬಂದಿಲ್ಲ. ತನ್ನ ಗಂಡನಿಗೆ ತಾನೇ 2ನೇ ಮದುವೆ ಮಾಡಿಸ್ತಕ್ಕಂಥ ಸಿಚುಯೇಷನ್ಸ್ ಬೇಕಾದಷ್ಟು ಕಡೆ ಕಥೆ ಕಾದಂಬರಿಗಳಲ್ಲಿ ಓದಿದ್ದೀವಿ. ಆದರೆ ಆ ಮದುವೆಗೆ ಪುಷ್ಪಮಾಲಿಕೆಯನ್ನು ಕಟ್ಟತಕ್ಕಂಥದ್ದು, ಮಾಂಗಲ್ಯ ಹಾಕಿಸ್ತಕ್ಕಂಥದ್ದು ನೋಡಿದ್ದೀವಿ. ಅದು ಅಷ್ಟು ದೊಡ್ಡದಲ್ಲ. ಹೂವಿನ ಮಾಲೆ ನೋಡಿ, ಅಷ್ಟು ಸುಕುಮಾರವಾದದ್ದು, ಮುಟ್ಟಿದರೆ ಬಾಡುವಂಥದ್ದು, ಒಂದೊಂದು ಹೂವಾಗಿ ಕಟ್ಟಬೇಕಾದದ್ದು. ಯಾವ ಹೆಣ್ಣು ತಾನೇ ನಿಂತು ಅಕ್ಕಸಾಲಿಗಿತ್ತಿ ಈ ತರಹ ಮಾಂಗಲ್ಯವನ್ನು ತಯಾರು ಮಾಡೋಕ್ಕಾಗೋಲ್ಲ, ಸೀರೆಯನ್ನು ನೇಯೋಕ್ಕಾಗೋಲ್ಲ. ಆದರೆ ಇದರ ಎಳೆಗಳನ್ನು ಹೆಣೆಯುವಂಥದ್ದು, ಆ ಟೈಮ್ ಇದೆಯಲ್ಲ, ಒಂದೊಂದು ಹೂವನ್ನು ಕಟ್ಟುವಾಗ ಅವಳ ಪ್ರೀತಿಯನ್ನೇ ಕತ್ತರಿಸಿ ಕಟ್ಟಿಕೊಡುವಂಥ ಅನುಭವ ಆಗ್ತಾ ಇದೆ. ಆ ಸಂದರ್ಭವನ್ನು ಕವಿ ತಂದು ಕೊಡ್ತಾನೆ. ಇಡೀ ನಾಟಕದಲ್ಲಿ 3ನೇ ಅಂಕ ತುಂಬ ಚಿಕ್ಕದು, 2 ಪುಟ ಇರುವಂಥದ್ದು. ಆ 3ನೇ ಅಂಕದಲ್ಲಿ ಇಷ್ಟು 2 ಜನ್ಮಗಳಿಗೆ ಆಗುವಷ್ಟು ಭಾವ ತೀವ್ರತೆಯನ್ನು ಮಡುಗಟ್ಟಿಸಿದ್ದಾನೆ. ಸುಮ್ಮನೆ ಎಳೆದು ಚೀಂಗಮ್ ಥರ ನಮ್ಮ TV ಸೀರಿಯಲ್ಗಳ ಥರ ಮಾಡ್ತಾ ಇಲ್ಲ. ಇದು ಬಹಳ ಸಂತೋಷ ಪಡಬೇಕಾದದ್ದು. ಭಾಸನ ಪ್ರತಿಭೆಯನ್ನು ಕುರಿತು ನಾವು ಸಾಧುವಾದ ಮಾಡಬೇಕಾದದ್ದು. ಅವಳು ನೋಡಿ ಹೇಳ್ತಾಳೆ, ಕೌತುಕ ಮಾಲಿಕಾಂ ಗುಂಫತು ಆರ್ಯ, ವಿವಾಹ ಮಂಗಲ ಮಾಲಿಕೆಯನ್ನು ಕಟ್ಟಬೇಕು.
ಅಥ ಕಸ್ಮೈ ಕಿಲ ಗುಂಫಿತವ್ಯಂ, ಇವಳಿಗೆ ಆದರೂ ಗೊತ್ತಾಗೋದಿಲ್ಲ, ಅಷ್ಟು ಬುದ್ಧಿ ಮಂಕ್ ಹಿಡಿದೋಗಿದೆ. ಯಾರಿಗೆ ಅಂತ? ಅಸ್ಮಾಕಂ ಭರ್ತೃದಾರಿಕಾಯೇ, ಏನು ಕೇಳ್ತಾ ಇದೆಯಾ? ನಮ್ಮ ರಾಜಕುಮಾರಿಗೆ ಅಂತ. ಏತದಪಿ ಮಯಾ ಕರ್ತವ್ಯಂ ಆಸೀತ್, ಇದೂ ನಾನು ಮಾಡಬೇಕಾಯ್ತಾ? ಅಹೋ ಅಕರುಣ ಖಲ್ ವಿಶ್ವರ, ಅಯ್ಯೋ ವಿಧಿ, ನನ್ನಲ್ಲಿ ಎಷ್ಟು ಕ್ರೂರಿಯಾಗಿದ್ದೀಯಾ ಅಂತ ಅಂದುಕೋತಾಳೆ. ಪಾಪ ಚೇಟಿಗೆ ಅವಳು ಚಿಂತೆ. ಆರ್ಯೇ ಮಾ ಇದಾನಿಂ ಅನ್ಯ ಚಿಂತೆಯಿತ್ವ, ಇವಳು ಶಿ ಈಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಇನ್ನು ಬೇರೆದೆಲ್ಲ ಯೋಚನೆ ಮಾಡಬೇಡ. ಯಶಾ ಜಾಮಾತ ಮಣಿಭೂಮ್ಯಾಂ ಸ್ನಾತಿ, ಈಗಾಗಲೇ ಮದುವೆಗೆ ಮುಂಚೆನೇ ಅಳಿಯ ಅಂತ ಹೇಳ್ತಿದ್ದಾಳೆ. ನೋಡು, ನಮ್ಮ ಅಳಿಯ ಇದ್ದಾನಲ್ಲ, ಅವನು ಮಣಿಭೂಮಿಕಾ ಮಂಟಪದಲ್ಲಿ ಸ್ನಾನಕ್ಕೆ ಕೂತಿದ್ದಾನೆ, ಮಂಗಳ ಸ್ನಾನ, ಎಣ್ಣೆ ಸ್ನಾನ ಆಗ್ತಾ ಇದೆ. ಶೀಘ್ರಂ ತಾವತ್ ಗುಂಫತ್ವಾರ್ಯ, ಬೇಗ ಬೇಗ ಕಟ್ಟು. ಅವನು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ಇವಳ ಕೈಯಲ್ಲಿ ಸಿದ್ಧ ಇರಬೇಕು ಮಾಲಿಕೆ. ಆಗೆಲ್ಲ ಮಾಂಗಲ್ಯವೇ ಇಲ್ಲದ ಕಾಲ, ಪಾಣಿಗ್ರಹಣ ಮಾತ್ರ ವಿವಾಹ, ಮಾಲೆಯನ್ನು ವಿನಿಮಯ ಮಾಡಿಕೊಳ್ಳೋದು ವಿವಾಹವಾಗಿತ್ತು. ವಾಸುದತ್ತೆ ಅಂದುಕೋತಾಳೆ, ನ ಶಕ್ನೋಮಿ ಅನ್ಯ ಚಿಂತಯಿತು ಹಲ, ನನಗಿನ್ನೇನು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇವಳು ಅಂದುಕೋತಾಳೆ. ಮತ್ತೆ ನೋಡಿ ಅವಳ ಸಂದರ್ಭ ಹೇಗಿದೆ. ನಾನು ಮೊದಲೇ ಹೇಳಿದೆ, ಈ ನಾಟಕದಲ್ಲಿ ಸ್ವಗತವೇ ಅವಳಿಗೆ ಜಾಸ್ತಿ, ಪ್ರಕಾಶ ಇಲ್ಲ. ಅವಳು ಪ್ರಕಾಶವಾಗದೆ ಅಜ್ಞಾತದಲ್ಲಿದ್ದಾಳೆ, ಅವಳ ಮಾತು ಹಾಗೆ ಅಜ್ಞಾತದಲ್ಲಿರುವಂಥದ್ದು. ಈ ಥರ ಸಂಕಟದಲ್ಲಿ ಯಾರಿಗೆ ಅಂತ ಹೇಳಿಕೊಳ್ಳೋಣ? ಅಜ್ಞಾತವಾಸದ ಕಷ್ಟವೇ ಇದು. ಇದು ದಮಯಂತಿಗೆ ಬಂತು, ದ್ರೌಪದಿಗೆ ಬಂತು. ಆ ದೃಷ್ಟಿಯಿಂದ ಚಂದ್ರಮತಿಗಾಗಲಿ ಸೀತೆಗಾಗಲಿ ಆ ಸಂಕಟ ಇರಲಿಲ್ಲ. ತಮ್ಮ ಗೋಳಾಟವನ್ನು ನೇರ ಹೇಳ್ಕೊಳ್ಬೋದು, ಕೇಳೋರು ಇದ್ದಾರೋ ಬಿಟ್ಟಿದ್ದಾರೋ ಜೋರಾಗಿ ಹೇಳ್ಕೊಳ್ಬೋದು, ಅಲೌಡ್ ದೇ ಕುಡ್ಸೆ. ಆದರೆ ಪಾಪ ದ್ರೌಪದಿಯಲ್ಲಿ ಹೇಳ್ಕೊಳ್ಳೋಣ, ಅದಕ್ಕಿಂತ ಹೆಚ್ಚಾಗಿ ದಮಯಂತಿಯಲ್ಲಿ ಹೇಳ್ಕೊಳ್ಳೋಣ. ಸಾವಿತ್ರಿಗೂ ಒಂದು ರೀತಿ ಕಷ್ಟ. ಗಂಡನ ಸಾವು ಕೌಂಟ್ ಡೌನ್ 1 2 3 4 ಅಂತಲ್ಲ, 0 9 8 ಅಂತ ಹಾಗೆ ಬರ್ತಾ ಇದೆ. ಆ ಥರ ಬರ್ತಾ ಇದ್ದರೆ ಯಾರಿಗೆ ಹೇಳ್ತಾಳೆ? ಏನು ಮಾಡ್ತಾಳೆ? ಇದು ಕೋರಿ ಕೋರಿ ತಂದುಕೊಟ್ಟಿತ್ತು ಅಂತ ಅನ್ಬೋದು. ಇದೂ ಅಷ್ಟೇ, ಕೋರಿ ತಂದುಕೊಳ್ಳೋದು ಬೇರೆ, ಅನುಭವಿಸೋದು ಬೇರೆ. ಪ್ರಜ್ಞೆಯಲ್ಲಿ ಅದನ್ನು ಒಪ್ಪುವುದು ಬೇರೆ, ಸಾಕ್ಷಾತ್ತಾಗಿ ರಕ್ತ ಮಾಂಸಗಳ ದೇಹದ ಮೂಲಕವಾಗಿ ಅನುಭವಿಸೋದು ಬೇರೆ. ಅವಳಿಗೆ ಆ ಚಿಂತೆ ಆಗ್ತಾ ಇದೆ. ಇವಳು ಹೇಳ್ತಾ ಇದ್ದಾಳೆ, ಬೇಗ ಬೇಗ ಮಾಲೆ ಕಟ್ಟು ಅಂತ. ಆ ಸಂದರ್ಭದಲ್ಲೂ ಅವಳನ್ನು ಡಿವಿಯೇಟ್ ಮಾಡಬೇಕು ಅಂತ ಒಂದು, ಮತ್ತು ಸ್ತ್ರೀ ಸಹಜವಾದ ಅಲ್ಲ, ಮಾನವ ಸಹಜವಾದ ಕುತೂಹಲ. ಅಲ್ಲ, ಕಿಂ ದೃಷ್ಟೋ ಜಾಮಾತ, ಏನೇ ಅಳಿಯನ್ನು ನೋಡಿದ್ಯಾ ಅಂತ ಕೇಳ್ತಾಳೆ. ಅಂದರೆ ನೋಡಿ, ನಮ್ಮ ಮನಸ್ಸು ಅದೇ ತರಹ, ಅದು ಬೇಡ, ಅದನ್ನು ನೋಡೋದು ಬೇಡ, ಅವ್ರ ಪರವಸ್ತು ಆಯಿತು, ಇನ್ನೇನು ಬೇಕಿಲ್ಲ ಅಂತ ಅಂದ್ಕೋತೀವಿ. ಆ ದಿಕ್ಕಲ್ಲೇ ನಾವು ನೋಡ್ತಾ ಇರ್ತೀವಿ. ಎಷ್ಟು ಜನಕ್ಕೆ ಮದುವೆಗಳು ಆಗೋಗ್ಬಿಟ್ಟಿರುತ್ತೆ, ಮಕ್ಕಳು ಆಗಿ 50 ವರ್ಷ ಆಗಿರುತ್ತೆ. ಆಗ ನನಗೆ ಏರ್ಪಾಟಾಗಿದ್ದಲ್ಲ, ಅವನು ಏನಾಗಿದ್ದಾನೆ ನೋಡೋಣ ಅಂತ ಒಂದು ಕುತೂಹಲ ಇರುತ್ತೆ. ಹಾಗೆ ಇವರಿಗೂ ಕೂಡ ಇರುತ್ತೆ. ಆ ಥರದ್ದು ತಪ್ಪಲ್ಲ, ಸಹಜವಾದದ್ದು. ಅದನ್ನು ಮಹಾಕವಿ ನಮ್ಮ ಕಣ್ಣು ಮುಂದೆ ಇಡ್ತಾನೆ. ಬದುಕಿನಲ್ಲಿ ಚಿಟಿಕೆ ಹೊಡೆಯೋದ್ರೊಳಗೆ ಹಾಗೆ ಆಗಿ ಹೋಗ್ಬಿಡುತ್ತೆ. ಕಾವ್ಯದಲ್ಲಿ ನಮ್ಮೆಲ್ಲ ಕ್ಷಣಿಕವಾದ ಜೀವನಕ್ಕೆ ಶಾಶ್ವತೀಕರಣ ಬರುತ್ತೆ. ಅದನ್ನು ನೋಡಿದಾಗ ಯಾವುದೋ ಒಂದು ಮೂಮೆಂಟ್ ಶಾಶ್ವತವಾದ ಶಿಲ್ಪವಾಗಿ, ಶಾಶ್ವತವಾದ ಚಿತ್ರವಾಗಿ ರೂಪಿತವಾಗಿರುತ್ತಲ್ಲ, ಅದನ್ನು ನೋಡಿ ನೋಡಿ ನಾವು ತಿದ್ದುಕೊಳ್ಬೋದು. ಅಯ್ಯೋ, ನಾವು ಹೀಗಿದ್ವಾ ಹಾಗಿದ್ವಾ ಅಂತ. ಈ ಮದುವೆ ಆಲ್ಬಮ್ ಫೋಟೋಗಳೆಲ್ಲ ಯಾತಕ್ಕಾಗಿ? ಇದಕ್ಕೋಸ್ಕರವಾಗಿಯೇ, ಇನ್ನೇನಲ್ಲ. ಹಾಗೆ ನಕ್ಕಿದ್ವಾ, ಹೀಗೆ ನಕ್ಕಿದ್ವಾ, ಅಯ್ಯೋ ಈ ಜಾಮೂನ್ ತಿನ್ನುವಾಗ ಇಷ್ಟಾಗಲ್ಲ ಬಾಯಿ ಬಿಟ್ಟಿದ್ದೀನಲ್ಲ, ಈ ಹಲ್ಲು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೀಗೆಲ್ಲ ಅಂದುಕೊಳ್ತೀವಿ. ಹೇಗೇಗೋ ಕಾಣಿಸ್ತಾ ಇದ್ದೀವಲ್ಲ ಅಂತ. ನಮ್ಮ ಸಹಜವಾದ ರೀತಿ ನೀತಿಗಳು ಸುಂದರವಾಗಿರೋಲ್ಲ ಎಷ್ಟೋ ಬಾರಿ. ಅದನ್ನು ನೋಡ್ಬೋದು. ಇಲ್ಲಿ ಅವಳು ನಯದಿಂದ ಕೇಳ್ತಾ ಇದ್ದಾಳೆ, ಅಳಿಯ ಹೇಗಿದ್ದಾನೆ ಅಂತ. ಚೇಟಿ ಹೇಳ್ತಾಳೆ, ದೃಷ್ಟ ಭರ್ತೃದಾರಿಕಾಯ ಸ್ನೇಹೇನ ಅಸ್ಮಾಕಂ ಕೌತೂಹಲೇನ ಚ. ಇವಳು ಭಾಳ ಪ್ರಜ್ಞಾಶಾಲಿನಿ, ನಿಪುಣೆ. ನೋಡಿದೆ, ನಮ್ಮ ಒಡತಿಯ ಬಗ್ಗೆ ಪ್ರೀತಿಯಿಂದ, ನಮಗೂ ಇರುವ ಕುತೂಹಲದಿಂದ. ಅಂದರೆ 2 ಕೋಟ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅವಳು. ನಮಗೂ ಇದೆ ಕುತೂಹಲ, ಅವಳಿಗೆ ಒಳ್ಳೆ ಗಂಡ ಸಿಗಲಿ ಅಂತ ಪ್ರೀತಿನೂ ಇದೆ. ಹಾಗಾಗಿ ಪ್ರೀತಿ ಕೌತುಕ ಎರಡರಿಂದಲೂ ನೋಡಿದೆ. ಕೀದೃಶೋ ಜಾಮಾತ, ಅಷ್ಟಕ್ಕೆ ಸುಮ್ಮನೆ ಆಗೋಲ್ಲ. ಹೇಗಿದ್ದಾನೆ ಅಂತ. ಆರ್ಯೆ ಭಣಾಮಿ ತಾವತ್ ನೇದೃಶೋ ದೃಷ್ಟಪೂರ್ವ. ಹೇಗೆ ಹೇಳೋದು, ಇಂಥವನ್ನ ನೋಡೇ ಇರಲಿಲ್ಲ ಅಂತಾಳೆ. ಇವಳಿಗೆ ಅದು ಸಾಕಾಗಲಿಲ್ಲ. ಮತ್ತೆ ಹೇಳ್ತಾಳೆ, ಬಣ ಬಣ ಕಿಂ ದರ್ಶನೀಯ, ಹೇಳೆ ಚೆನ್ನಾಗಿದ್ದಾನ ನೋಡೋದಕ್ಕೆ. ಶಕ್ಯಂ ಭಣಿತುಂ ಶರಚಾಪಹೀನ ಕಾಮದೇವ ಏವ. ಏನು ಹೇಳೋಣ, ಬಿಲ್ಲು ಬಾಣ ಇಲ್ಲದ ಮನ್ಮಥ ಅಷ್ಟೇನೆ ಅಂತ. ಆಗ ಇವಳಿಗೆ ವಾಸುದತ್ತೆಗೆ ಇನ್ನು ತಾಳ್ಮೆ ಮೀರುತ್ತೆ. ಅಲ್ಲೂ ಇವರೆಗೂ ಇದ್ದ ಕುತೂಹಲ ಹೋಗುತ್ತೆ. ಇಷ್ಟು ಚೆನ್ನಾಗಿರೋ ಗಂಡ, ಇಷ್ಟು ಸೊಗಸಾದವನು, ಇಷ್ಟು ಸುಂದರ, ಇಷ್ಟು ಮಧುರ, ಇಂಥವನು ಬೇರೆಯವ್ರಿಗೆ ಸಿಕ್ಕಿ ಹೋಗ್ತಾ ಇದ್ದಾನಲ್ಲ, ಪರಾಕ್ರಾಂತನಾಗ್ತಾ ಇದ್ದಾನಲ್ಲ. ಭವತ್ವೇತಾವತ್, ಸಾಕಿಷ್ಟು ಅಂತಂದ್ಬಿಡ್ತಾಳೆ. ಕಿಮ್ನಿ ವಿತ್ತಂ ವಾರೈಸಿ, ಯಾಕೆ ಅಷ್ಟೆಲ್ಲ ಕೇಳಿಬಿಟ್ಟು ಈಗ ಬೇಡ ಅಂತೀಯ, ಯಾಕೆ ತಡೀತೀಯ,
ಅಯುಕ್ತಂ ಪರಪುರುಷ ಸಂಕೀರ್ತನಂ ಶ್ರೋತುಂ. ಪರಪುರುಷನ ವಿವರಗಳನ್ನು ಕೇಳುವುದು ಪರಪುರುಷ ಸಂಕೀರ್ತನ, ಪರಪುರುಷನ ಕೊಂಡಾಟ ಕೇಳಬಾರ್ದು ಅಂತ. ಇಲ್ಲಿವರೆಗೂ ಕೇಳಿದ್ದೇನು ಮತ್ತೆ? ಚೇಟಿಗೆ ಅಷ್ಟು ತರ್ಕ ಇಲ್ಲ ಪಾಪ, ಅವಳಿಗೆ ಮಾಲೆ ಮೇಲೆ ಕಣ್ಣು ಬೇಗ ಬೇಗ ಅಂತಿದ್ದಾಳೆ. ಮತ್ತಿನ್ನೊಂದು, ಈಗ ಅವನು ಸ್ವಪುರುಷ ಅಲ್ಲ ಪರಪುರುಷ ಆಗಿಬಿಟ್ಟಿದ್ದಾನೆ, ಬೇರೆಯವಳು ಸೊತ್ತಾಗ್ಬಿಡ್ತಾ ಇದ್ದಾನೆ. ಆಮೇಲೆ ಇವಳು ತನ್ನ ಸ್ಥಾನವನ್ನು ಕಾಪಾಡಿಕೊಳ್ಳಬೇಕು. ಆವಂತಿಕೆ, ಬ್ರಾಹ್ಮಣ ಕನ್ಯೆ, ಯಾರ್ಯಾರ್ದೋ ಗಂಡಂದ್ರ ಬಗ್ಗೆ ಇಷ್ಟೆಲ್ಲ ಕೇಳ್ಕೊಂಡು ಹೋದರೆ ಏನಾಗುತ್ತೆ? ಚೇಟಿ ಹೇಳ್ತಾಳೆ, ತೇನ ಹಿ ಗುಂಫತ್ವಾರ್ಯ ಶೀಘ್ರಂ, ಬೇಗ ಕಟ್ಟಮ್ಮ ಅಂತ. ಇಯಂ ಗುಂಫಾಮಿ, ಇದೋ ಕಟ್ತೀನಿ. ಈ ಸಂಸ್ಕೃತದ ಮಾತು ನೋಡಿ, ಇಯಂ ಗುಂಫಾಮಿ, ಇದೋ ಕಟ್ತೀನಿ ಅಂತ. ಅಷ್ಟು ಸಹಜವಾದದ್ದು. ತುಂಬ ಜನ ಸಂಸ್ಕೃತ ಮಾತಿನ ಭಾಷೆ ಆಗಿರಲಿಲ್ಲ, ಪುಸ್ತಕ ಭಾಷೆ, ಮೃತ ಭಾಷೆ, ಆ ಭಾಷೆ ಈ ಭಾಷೆ, ಕೃತಕ ಭಾಷೆ ಅಂತಾರೆ. ಹೇಳುವವರೇ ಕೃತಕ, ಹೇಳುವವರೇ ಮೃತರು ಅಷ್ಟೇ. ಸಂಸ್ಕೃತ ಅಮೃತ ಭಾಷೆ. ಅಷ್ಟು ಸಹಜವಾದ ಆಡು ನುಡಿಯ ರೀತಿ ಕಾಣಿಸುತ್ತೆ. ಸಂಸ್ಕೃತ ಸತ್ತು ಭಾಷೆ ಅಂತ ಹೇಳುವ ಒಬ್ಬ ಚಂಡಾಲರು ಕೂಡ ಸಂಸ್ಕೃತವನ್ನು ಕಲಿತವರಲ್ಲ. ಸರಿಯಾಗಿ ಕಲಿತು ಸ್ವಪ್ನವಾಸವದತ್ತದಂಥ, ಶಾಕುಂತಲದಂಥ, ಮೃಚ್ಛಕಟಿಕದಂಥ ನಾಟಕಗಳನ್ನು, ಪಂಚತಂತ್ರದಂಥ ಕಥೆಗಳನ್ನು ಓದಿದ್ದವರು ಯಾರೂ ಕೂಡ ಹೇಳೋದಿಲ್ಲ ಇದು ಕೃತಕ ಭಾಷೆ, ಇದು ಇಲ್ಲದ ಭಾಷೆ ಅಂತ. ಯಾರೂ ಇಲ್ಲದ ಭಾಷೆಯನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಚೇಟಿ ಹೇಳ್ತಾಳೆ, ಗುಂಫತ್ವಾರ್ಯ ಗುಂಫತ್ವಾರ್ಯ ಅಂತ ಹೇಳ್ಬಿಟ್ಟು ಅಂತಾಳೆ. ಅವಳು ಮತ್ತೆ ಮತ್ತೆ ಅದೇ ಪಾಪ, ಅವಳಿಗೆ ಬೇಗ ಕಟ್ಟಿಸ್ಕೊಂಡು ಹೋಗಬೇಕು, ಮದುವೆನೆಲ್ಲ ಸಂಭ್ರಮ ನಡೀತಾ ಇದೆ, ಅದನ್ನೆಲ್ಲ ಬಿಟ್ಟು ಬಂದಿದ್ದಾಳೆ ಪಾಪ. ಇವಳನ್ನು ಹುಡುಕೊಂಡು, ಇವಳು ಅಲ್ಲೇ ಇದ್ದಿದ್ರೆ ಮದುವೆ ಮಂಟಪದಲ್ಲೇ ಕೂಡಿಸಿ ಕಟ್ಟಿಸ್ಬೋದಾಗಿತ್ತು. ಆ ಎಂಜಾಯ್ಮೆಂಟೆಲ್ಲ ಯಾವಾಗ? ಏನೇ ಪುಟ್ಟಿ ಓಡಾಟ ಅಂದರೆ ಶಾನುಭೋಗರ ಮನೆ ದೇವ್ರ ಊಟ ಅಂತ ಒಂದು ಗಾದೆ ಇದೆ. ಸಂಭ್ರಮ. ಕನ್ಯಾವರಯಿತೇ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಚಂತಿ ಮಿಷ್ಟಾನ್ನ ಮಿತರೇ ಜನ. ಆ ಸಂಭ್ರಮದಿಂದ ಇವಳು ಹೇಳ್ತಾ ಇದ್ದಾಳೆ, ಅದಕ್ಕೆ ಕೇಳ್ತಾ ಇದ್ದಾಳೆ. ಆಗ ಇವಳು ನೋಡ್ತಾಳೆ, ಈ ಥರ ಮಾಲೆ ಕಟ್ಟಿ ಇವಳಿಗೆ ಗೊತ್ತೇ ಇಲ್ಲ. ವಾಸವದತ್ತೆ ಪಾಪ ಮಾಲೆ ಮುಡ್ಕೊಂಡವಳಷ್ಟೇ, ಮಾಲೆ ಹಾಕ್ಕೊಂಡವಳಷ್ಟೇ, ಮಾಲೆ ಕಟ್ಟಿದ್ದೇ ಇಲ್ಲ. ಆದರೂ ಹೇಗೋ ಸ್ಕಿಲ್ ಬಂದಿದೆ ಅಂತ ಅನಿಸುತ್ತೆ. ಅವಳನ್ನು ಕೇಳ್ತಾ ಇದ್ದಾಳೆ, ಇದೇನಿದು? ಇದಂ ತಾವದ ಔಷಧಂ ಕಿಂ ನಾಮ. ಇದು ಮದುವೆಯ ವಿಶಿಷ್ಟವಾದ ಮಾಲಿಕೆ, ಸುಮ್ಮನೆ ಅಲಂಕಾರದ ಮಾಲಿಕೆ ಅಲ್ಲ, ಇದು ಮಾಂಗಲ್ಯ ಮಾಲಿಕೆ. ಅಲ್ಲಿ ಬೇರೆ ಬೇರೆ ಮೂಲಿಕೆಗಳನ್ನು, ಪುಷ್ಪಗಳನ್ನೆಲ್ಲ ಹಾಕಿ ಕಟ್ತಾ ಇದ್ರು ಅಂತ. ಇದು ಯಾವ ಧರ್ಮಶಾಸ್ತ್ರದಲ್ಲೂ ಇಲ್ಲ. ಪ್ರಾಯಶಃ ಆ ಕಾಲದಲ್ಲಿದ್ದ ದೇಶಾಚಾರ, ಲೋಕಾಚಾರ, ಭಾಸ ಅದನ್ನು ಕಂಡುಕೊಂಡಿದ್ದಾನೆ. ಇದಂ ಅವಿಧವಾಕರಣಂ ನಾಮ. ಇದು ಅವಿಧವಾಕರಣ, ವೈಧವ್ಯವನ್ನು ದೂರ ಮಾಡತಕ್ಕಂಥದ್ದು, ಸೌಮಾಂಗಲ್ಯವನ್ನು ಕೊಡುವಂಥದ್ದು ಅಂತ. ಆ ಮೂಲಿಕೆಯನ್ನು ನೋಡಿ ಅವಳು ಹೇಳ್ತಾಳೆ, ವಾಸವದತ್ತೆ ಅಂದುಕೋತಾಳೆ, ಇದಂ ಬಹುಶೋ ಗುಂಫಿತವ್ಯಂ ಮಮಚ ಪದ್ಮಾವತ್ಯಾಶ್ಚ. ಇದನ್ನು ತುಂಬ ಹಾಕಿ ಕಟ್ಟಬೇಕು, ನನಗೂ ಪದ್ಮಾವತಿಗೂ ಇದು ಬೇಕು. ಆಮೇಲೆ ಹೇಳ್ತಾಳೆ, ಇದಂ ತಾವದ ಔಷಧಂ ಕಿಂ ನಾಮ. ಇದು ಯಾವ ಮೂಲಿಕೆ ಅಂತ ಇನ್ನೊಂದು, ಸಪತ್ನಿ ಮರ್ದನಂ ನಾಮ. ಇದು ಸವತಿಯರನ್ನು ಮೆಟ್ಟೋದು ಅಂತ. ನಹಿ ನಹಿ ಇದಂ ನ ಗುಂಫಿತವ್ಯಂ, ಇದನ್ನು ಕಟ್ಟಲೇಬಾರ್ದು ಅಂದ್ಬಿಡ್ತಾಳೆ. ಯಾಕೆ? ಅಕಸ್ಮಾತ್ ಉಪರತಾ ತಸ್ಯ ಭಾರ್ಯ ನಿಷ್ಪ್ರಯೋಜನವಿತಿ. ತತ್ಕ್ಷಣ ಇವಳು ನೋಡಿ ಪ್ರತ್ಯುತ್ಪನ್ನ ಮತಿ, ಅವನು ಮೊದಲನೇ ಹೆಂಡತಿ ತೀರೋಗಿದ್ದಾಳೆ, ಇದು ನಿಷ್ಪ್ರಯೋಜನ, ಸುಮ್ಮನೆ ಯಾತಕ್ಕೆ ಕಟ್ಟಿ ಭಾರ ಮಾಡೋದು. ಜೊತೆಗೆ ಆ ಮೂಲಿಕೆ ಹೆಂಗೆಂಗೋ ಒರಟೊರಟಾಗಿ ಮೊಣಕಲು ಸೀಕಲಾಗಿ ಇದ್ದಿರಬಹುದು. ಆ ಹೊತ್ತಿಗೆ ಇನ್ನೊಬ್ಬ ಚೇಟಿ ಬರ್ತಾಳೆ. ಎಷ್ಟೊತ್ತೆ? ತ್ವರತಾಂ ಮಾರ್ಯ ಯಶ ಜಾಮಾತ ಅವಿಧವಾಭಿ ಅಭ್ಯಂತರ ಚತುಶ್ಶಾಲಂ ಪ್ರವೇಶ್ಯತೆ. ಮುತ್ತೈದೆಯರೆಲ್ಲ ನಮ್ಮ ಅಳಿಯನ್ನ ಕರ್ಕೊಂಡು ಬಂದುಬಿಟ್ರು ವಧು ವೇದಿಕೆಗೆ, ಮಂಟಪಕ್ಕೆ, ವಿವಾಹ ಮಂಟಪಕ್ಕೆ ಕರ್ಕೊಂಡು ಬಂದುಬಿಟ್ರು. ಬೇಗ ಬೇಗ ಅಂತಾಳೆ. ಅಯ್ಯಿ ವದಾಮಿ ಗೃಹಾಮಿ ಅಂತ ನಾನು ಹೇಳ್ತಾ ಇದ್ನಲ್ಲೇ, ತಗೋ. ಅಯ್ಯಿ ವದಾಮಿ ಹೇಳ್ತೀನಲ್ಲ ನಾನು. ಆ ಸಂಸ್ಕೃತದ ಭಾಷೆ ಅಷ್ಟು ನ್ಯಾಚುರಲ್ ಆಗಿ ಬರುತ್ತೆ. ಅಯ್ಯಿ ವದಾಮಿ ಗೃಹಾಮಿ ಅಂತ ಹೇಳ್ತಾ ಇದ್ದೀನಲ್ಲ, ತಗೊಳಮ್ಮ, ಬಂತು, ಆಯಿತು, ಕಟ್ಟಿಕೊಟ್ಟಿದ್ದು ಅಂತ ಅವಸರವಾಗಿ ತೆಗೆದುಕೊಳ್ತಾಳೆ. ಮತ್ತು ಆ ಹೋಗುವಾಗಲೂ ನೋಡಿ ಆ ಚೇಟಿ, ಅದು ಸ್ತ್ರೀ ಸಹಜವಾದ ಕುತೂಹಲ. ಆ ಮಾಲಿಕೆ ನೋಡಿ, ಶೋಭನಮ್ಮ ಆರ್ಯೆ ಗಚ್ಚಾಮಿ, ಚೆನ್ನಾಗಿದೆ ಮಾಲಿಕೆ, ಫಸ್ಟ್ ಕ್ಲಾಸ್ ಆಗಿದೆ, ಗಚ್ಚಾಮಿ ತಾವತ್, ಹೊರಟೆ ನಾನು, ಆ ತಾವತ್ ಇದು ಹೊರಡ್ತೀನಿ ಅಂತನ್ನುವಂಥದ್ದು. ಇಷ್ಟು ನ್ಯಾಚುರಲ್ ಆದಂಥ ಇಡಿಮ್ಯಾಟಿಕ್ ಲ್ಯಾಂಗ್ವೇಜನ್ನು ನೋಡಿದಾಗ ನಮಗಂತೂ ಸಂಸ್ಕೃತದ ವಾಗ್ಮಿತೆಯ ಉಚ್ಛ್ರಾಯ ಕಾಲದಲ್ಲಿ ಈ ನಾಟಕ ರಚಿತವಾಗಿತ್ತು ಅಂತ. ಗತೈಷ ಹೋದಳಲ್ಲ ಅವಳು. ಅಹೋ ಅತ್ಯಾಹಿತಂ, ಏನು ಅನ್ಯಾಯವಾಯಿತು. ಆರ್ಯಪುತ್ರೋಪಿ ನಾಮ ಪರಕೀಯ ಸಮೃದ್ಧ. ಅದೊಂದೇ ಅವಳ ಪಲ್ಲವಿ. ಆರ್ಯಪುತ್ರನು ಪತಿಯೂ ಕೂಡ ಈಗ ದೂರ ಆಗಿಬಿಟ್ಟ. ಅಪಿತಾವತ್ ಶಯ್ಯಾಯಾಂ ಮಮ ದುಃಖಂ ವಿನೋದಯಾಮಿ ಯದಿ ನಿದ್ರಾಂ ಲಭೆ. ಹಾಸಿಗೆಯಲ್ಲೇ ಇನ್ನು ದುಃಖವನ್ನು ವಿನೋದಿಸ್ತೀನಿ, ನಿದ್ರೆನಾದರೂ ಬಂದಲ್ಲಿ. ಅವಳು ನಿದ್ರೆನೂ ಬರುವಂಥದ್ದಲ್ಲ. ಆ ಸ್ಥಿತಿಯಲ್ಲಿ ಹೋಗ್ತಾಳೆ. ಹಗಲು ಹಾಸಿಗೆಯಲ್ಲಿ ಮುಖ ಇಟ್ಟು ಅಳಬೇಕು, ದಿಂಬಿಗೆ ತಲೆ ಹುದುಗಿಸಿ ಅಳಬೇಕು. ಬೇರೆ ಎಲ್ಲಿ? ಮದುವೆ ಮಂಟಪದಲ್ಲಿ ಅಳ್ತಾ ಇದ್ದಾಳೆ ಅಂತಂದರೆ ಯಾರು ತಾನೇ ಏನಂದುಕೋತಾರೆ?
ನನಗೆ ನೆನಪಾಗುತ್ತೆ, ನನಗೆ ಪರಿಚಿತರಾದಂಥ ಮಹಾ ಸಂಸ್ಕೃತ ವಿದ್ವಾಂಸರು ಅವರ ಮದುವೆಯ ಸಂದರ್ಭದಲ್ಲಿ ನನಗೆ ಇನ್ನೊಬ್ಬರು ಪರಿಚಿತರಾದ ಬಹಳ ಸಜ್ಜನಿಕೆಯ ವ್ಯಕ್ತಿಗಳೊಬ್ಬರು ಆ ವಿದ್ವಾಂಸರಿಗೆ ಅವರ ರೂಪ ಲಾವಣ್ಯಗಳಿಗೆ ತಕ್ಕಂಥ ವಧು ಸಿಗಲಿಲ್ಲ ಅಂತ ಮದುವೆ ಮಂಟಪಕ್ಕೆ ಹೋಗಿ ಬಿಕ್ಕಿ ಬಿಕ್ಕಿ ಎತ್ತಿಬಿಟ್ರಂತೆ. ಇಲ್ಲಿ ವಾಸವದತ್ತೆಗೆ ಆ ಸ್ವಾತಂತ್ರ್ಯವೂ ಇಲ್ಲ. ಅವರು ನನ್ನ ಸಹೃದಯ ಮಿತ್ರರಿಗೆ ಆ ಸೌಲಭ್ಯ ಇತ್ತು. ಅವರು ಏನನ್ನೂ ಮಾಡಿ ನಿಭಾಯಿಸಿಕೊಳ್ಳಬಲ್ಲಂತಹ ನಿಸ್ಪೃಹರಾದವರು, ತೊಂದರೆ ಇಲ್ಲ, ಎದುರಿಗೆ ಹೇಳ್ಬಿಡ್ಬೋದು, ಅಯ್ಯೋ ನಿಮ್ಮಂಥವ್ರಿಗಿಂತ ಅನಾಕಾರಿನಪ್ಪ ಸಿಕ್ಕಿದ್ದು ಅಂತ, ಅದಕ್ಕೆ ಹತ್ತಿದ್ದು ಅಂತ. ಆದರೆ ಇವಳಿಗೆ ಆ ರೀತಿಯಾದದ್ದಲ್ಲ, ವೆರಿ ಡೆಲಿಕೇಟ್ ಸಿಚುಯೇಷನ್. ಅಲ್ಲಿಗೆ 3ನೇ ಅಂಕ ಮುಗಿಯುತ್ತೆ. ನೋಡಿ, ಕವಿಯ ಆ ಸನ್ನಿವೇಶ ನಿರ್ಮಾಣ ಕೌಶಲ ಎಷ್ಟು ಇಂಟೆನ್ಸ್ ಆಗಿರತಕ್ಕಂಥದ್ದು. ಎಲ್ಲ ಕೋಲಾಹಲದ ಮಧ್ಯೆ ಏಕಾಕಿನಿಯಾಗಿ ಹಗಲಿನಲ್ಲಿ ಅವಳು ರಾತ್ರಿಯ ಹಾಸಿಗೆ, ನಿದ್ರೆಯ ಹಾಸಿಗೆಗೆ ಹೋಗಿ ನಿದ್ರೆ ಇಲ್ಲದೆ ಅಳಬೇಕಾದ ಸ್ಥಿತಿ ಬಂದಿದೆ. 4ನೇ ಅಂಕ, ಮದುವೆಯಾಗಿ ಕೆಲವು ದಿವಸಗಳಾಗಿವೆ. 1-2 ದಿವಸ ಆಗಿರಬೇಕು, ಅಥವಾ 1 ವಾರ ಹೆಚ್ಚಂದರೆ ಆಗಿರಬಹುದು. ರಾಜ ತುಂಬ ಜನರಿಗೆ ಇಷ್ಟನಾಗಿದ್ದಾನೆ. ಪ್ರಾಯಶಃ 1-2 ವಾರ ಆಗಿರಬೇಕು ಅಂತ ಅನಿಸುತ್ತೆ. ಶರತ್ಕಾಲದ ಸಮಯವೇ, ತುಂಬ ಸುಂದರ ಪ್ರಸನ್ನವಾದಂಥ ಕಾಲ. ವಿದೂಷಕ ಪ್ರವೇಶ. ಈಗ ವಿದೂಷಕ ಬರ್ತಾನೆ. ಇಲ್ಲಿವರೆಗೂ ಪುರುಷ ಪಾತ್ರಗಳು ಹೆಚ್ಚಾಗಿ ಕಾಣಿಸ್ತಲೇ ಇರಲಿಲ್ಲ. ಒಬ್ಬ ಕಂಚುಕಿ, ಇನ್ನೊಬ್ಬ ಯೌಗಂಧರಾಯಣ, ಮತ್ತೊಬ್ಬ ಬ್ರಹ್ಮಚಾರಿ. ಭಟ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ಥರ ಕ್ಯಾರೆಕ್ಟರ್ಸು. ಇನ್ನೆಲ್ಲ ಸ್ತ್ರೀ ಮಲಯಾಳ. ಈಗ ವಿದೂಷಕ ರಾಜ ಬರ್ತಾರೆ. ವಿದೂಷಕ ಬರ್ತಾನೆ. ಇದನ್ನೆಲ್ಲವನ್ನು ನಡೆದದ್ದನ್ನು ಹೇಳಬೇಕಲ್ವ, ಆ ಹಿನ್ನೆಲೆಯೆಲ್ಲ ಬರುತ್ತೆ. ಊಟ ಅಂದರೆ ಅವನಿಗೆ ಬಹಳ ಇಷ್ಟ. ಹೊಟ್ಟೆ ಬಾಕತನ ಅವನೊಂದು ಉಪಲಕ್ಷಣ. ಭೋಃ ದಿಷ್ಟ್ಯಾ ತತ್ರ ಭವತಃ ವತ್ಸರಾಜಸ್ಯ ಅಭಿಪ್ರೇತ ವಿವಾಹ ಮಂಗಲ ರಮಣೀಯ ಕಾಲೋ ದೃಷ್ಟಃ. ಭೋಃ ಕಿಂ ನಾಮ ಏತಜ್ಜಾನಾತಿ ತಾದೃಶೇ ವಯಂ ಅನರ್ಥ ಸಲಿಲಾವರ್ತೆ ಪ್ರಕ್ಷಿಪ್ತಃ ಪುನರುನ್ಮಕ್ಷ್ಯಾಮ ಇತಿ ಇದಾನೀಂ ಪ್ರಾಸಾದೇಶು ಉಷ್ಯತೆ ಅಂತಃಪುರ ದೀರ್ಘಿಕಾಸು ಸ್ನಾಯತೆ ಪ್ರಕೃತಿ ಮಧುರ ಸುಕುಮಾರಾಣಿ ಮೋದಕ ಖಾದ್ಯಾನಿ ಖಾದ್ಯಂತೆ ಇತಿ ಅನಪ್ಸರ ಸಂವಾಸ ಉತ್ತರ ಕುರುವಾಸೋ ಮಯ ಅನುಭೂಯತೆ. ಇಂತಹ ಕಷ್ಟ ನಮಗಿತ್ತು, ರಾಜ್ಯ ಕೋಶ ಕಳ್ಕೊಂಡು ಅಲದಾಡ್ತಾ ಇದ್ದೀವಿ. ಈಗ ನಾವು ಮುಳುಗೋ ಸ್ಥಿತಿಯಲ್ಲಿದ್ದವರು ಉದ್ಧತರಾಗಿದ್ದೀವಿ, ಉದ್ಧಾರಗೊಂಡಿದ್ದೀವಿ. ನಮಗೆ ಎಷ್ಟು ಒಳ್ಳೆಯ ಕಾಲ ಬಂದುಬಿಟ್ಟಿದೆ. ಈಗ ಅರಮನೆಗಳಲ್ಲಿ ನಾವು ಇರ್ತೀವಿ, ಅಂತಃಪುರದ ಕೊಳಗಳಲ್ಲಿ ಸ್ನಾನ ಮಾಡ್ತೀವಿ, ಸಹಜ ಮನೋಹರವಾದ ರುಚಿಕರವಾದ ಊಟಗಳನ್ನು ಮಾಡ್ತೀವಿ. ಅಪ್ಸರೆಯರನ್ನು ಬಿಟ್ಟು ಇದು ಸಾಕ್ಷಾತ್ ಉತ್ತರ ಕುರುವಾಸ ಅಂತ. ಉತ್ತರ ಕುರುಗಳು ಅಂತಂದರೆ ದೇವಲೋಕದವರು ಅಂತ ಅರ್ಥ. ಅದರಿಂದಲೇ ಗೊತ್ತಾಗುತ್ತೆ ದೇವಲೋಕ ಮೊದಲು ಭೂಲೋಕವೇ ಆಗಿತ್ತು ಅಂತ. ಈ ಉತ್ತರ ಕುರುಗಳು ಅಂತ ಅನ್ನುವ ಜಾಗ ಹಿಮಾಲಯದ ಪ್ರಾಂತ, ಅದು ದೇವಭೂಮಿ ಅಂತ ಆಗಿತ್ತು. ಈ ವಿವರಗಳನ್ನು ನಾವು ಮೊದಲಿಗೆ ಕಾಣತಕ್ಕಂಥದ್ದು ದೊಡ್ಡ ವಿದ್ವಾಂಸರಾಗಿದ್ದ ಮಹಾ ತ್ರಿಪಿಟಕಾಚಾರ್ಯ ರಾಹುಲ ಸಾಂಕೃತ್ಯಾಯನ, ಮಹಾಪಂಡಿತ ತ್ರಿಪಿಟಕಾಚಾರ್ಯ ರಾಹುಲ ಸಾಂಕೃತ್ಯಾಯನರ ಹಲವು ಕೃತಿಗಳಲ್ಲಿ, ಕಾದಂಬರಿಗಳಲ್ಲಿ, ಉದಾಹರಣೆಗೆ ಅವರ ಸಿಂಹಸೇನಾಪತಿಯಾಗಲಿ, ದಿವೋದಾಸ, ಈ ಥರದ ಕಾದಂಬರಿಗಳಲ್ಲಿ ಬರುತ್ತೆ. ನಮ್ಮ ಕನ್ನಡಕ್ಕೆ ಇದನ್ನು ಭೈರಪ್ಪನವರ ಪರ್ವದಲ್ಲಿ ನೋಡಬಹುದು. ಉತ್ತರ ಕುರುಗಳು ದೇವಲೋಕದವರು ಅಂತ. ಇವನು ಅಪ್ಸರೆಯರನ್ನು ಬಿಟ್ಟು ಇನ್ನೆಲ್ಲ ಉತ್ತರ ಕುರುವಾಸವೇ ಆಯಿತು. ಏಷಕ್ಕಲು ಮಹಾನ್ ದೋಷ. ಆದರೆ ಒಂದೇ ಒಂದು ದೋಷ, ಮಮ ಆಹಾರ ಸುಷ್ಟು ನ ಪರಿಣಮತಿ. ನಾನು ಊಟ ಸರಿಯಾಗಿ ಜೀರ್ಣವಾಗ್ತಾ ಇಲ್ಲ. ನ ಪರಿಣಮತಿ ಅಂದರೆ ಜೀರ್ಣವಾಗ್ತಾ ಇಲ್ಲ. ಸುಪ್ರಚ್ಛದನಾಯಾಮ್ ಶಯ್ಯಾಯಾಮ್ ನಿದ್ರಾಂ ನಲಭೆ. ಒಳ್ಳೆ ಹಂಸತೂಲಿಕೆಯಲ್ಲೂ ನಿದ್ರೆ ಬರ್ತಾ ಇಲ್ಲ. ಯಥಾ ವಾತಶೋಣಿತಂ ಅಭಿತಂ ಇವ ವರ್ತತೆ ಇತಿ ಪಶ್ಯಾಮಿ. ಯಾಕೋ ಜೀರ್ಣ ಸರಿಯಾಗಾಗ್ತಾ ಇಲ್ಲ, ಈ ತ್ರಿದೋಷಗಳ ಸಮತ್ವ ಬರ್ತಾ ಇಲ್ಲ. ಸುಖಂ ನಾಮ ಸುಖಂ ನ ಆಮಯ ಪರಿಭೂತಂ ಅಕಲ್ಯವರ್ತಂಚ. ಈಗ ಸುಖ ಅಂದರೆ ರೋಗ ಇಲ್ಲದೇ ಇರುವಂಥದ್ದು, ಆಹಾರ ಇಲ್ಲದೆ ಇರತಕ್ಕಂಥದ್ದು, ಬ್ರೇಕ್ಫಾಸ್ಟ್ ಇಲ್ಲದೆ ಇರತಕ್ಕಂಥದ್ದೇ. ಅಕಲ್ಯವರ್ತಂಚ, ರೋಗ ಇಲ್ಲದೆ ಇರೋ ಬ್ರೇಕ್ಫಾಸ್ಟು ಅಥವಾ ಬ್ರೇಕ್ಫಾಸ್ಟೇ ಇಲ್ಲದೆ ಇರೋದು, ಅದೇ ಸುಖ ಅಂತ. ನಿತ್ಯ ಊಟದಲ್ಲಿಯೇ ರುಚಿ ಕಾಣ್ತಾ ಇದ್ದ, ರಸ ಕಾಣ್ತಾ ಇದ್ದ ವಿದೂಷಕನಿಗೆ ಊಟ ಬೇಡವಾಗಿದೆ ಎನ್ನುವ ಒಂದು ವಿಪರೀತ ಸಂದರ್ಭ. ಈಗ ಚೇಟಿ ಅವನು ಹುಡುಕೊಂಡು ಬರ್ತಾಳೆ. ಚೇಟಿಯರಿಗೂ ವಿದೂಷಕನಿಗೂ ಸಾಕಷ್ಟು ಸಲಿಗೆ ಇರುತ್ತೆ. ಹೀಗಿಲ್ಲದೆ ಇದ್ದರೆ ಹೇಗೆ? ನಮ್ಮ ಹಳೆಯ ಸಿನಿಮಾಗಳಲ್ಲಿ ಕೂಡ ನಾವು ಇದನ್ನು ನೋಡ್ತೀವಿ. ರಾಜನಿಗೆ ಒಬ್ಬ ನರ್ಮ ಸಚಿವ ಇದ್ದರೆ ರಾಣಿಗೂ ಒಬ್ಬ ನರ್ಮ ಸಚಿವೆ, ಅವರಿಬ್ಬರದು ಒಂದು ಜೋಡಿ. ಈ ಕಾಲದಲ್ಲಿ ಇದಕ್ಕೆಲ್ಲ ಅವಕಾಶವೇ ಇಲ್ಲ. ವಿಲನ್ನು, ಹೀರೋ, ವ್ಯಾಂಪು, ಹೀರೋಯಿನ್ನು ಎಲ್ಲ ಒಬ್ಬರೇ ಆಗಿಬಿಟ್ಟಿದ್ದಾರೆ. ಕೆಮಿಡಿಯನ್ಸು ಬೇಕಾಗಿಲ್ಲ, ಅವರೇ ಎಲ್ಲ ಆಗಿದ್ದಾರೆ. ಇನ್ನಂತೂ ಅಪ್ಪ ಅಮ್ಮ ಅವ್ರು ಯಾರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ತಾನುಂಟು 3 ಲೋಕ ಅನ್ನುವಾಗ ಖಾಲಿತನ ಕಾಡುತ್ತೆ. ಬಹುಭೂಮಿಕೆ ಇಲ್ಲದಿದ್ದರೆ ಹೇಗೆ? ಚೇಟಿ ನೋಡ್ತಾ ಇದ್ದಾಳೆ, ಇವನಿಗಾಗಿ ಹುಡುಕ್ತಾ ಇದ್ದಾಳೆ. ಕುತ್ರ ಖಲು ಗತ ಆರ್ಯ ವಸಂತಕ. ಎಲ್ಲಿ ಹೋಗ್ಬಿಟ್ಟ ಆರ್ಯ ವಸಂತಕ? ಅಹೋ ಏಷ ಆರ್ಯ ವಸಂತಕ.
ಆರ್ಯ ವಸಂತಕ ಕಕ್ಕಾಲಸ್ತ್ವ ಅನ್ವಿಷಾಮಿ, ಎಷ್ಟೊತ್ತಿಂದಪ್ಪ ನಿನ್ನ ಹುಡುಕೋದು? ಕಿಂ ನಿಮಿತ್ತಂ ಭದ್ರೇ, ಯಾಕಮ್ಮ, ಯಾಕೆ ಹೇಳು ಅಂತ ಕೇಳ್ತಾನೆ. ಅಸ್ಮಾಕಂ ಭಟ್ಟಿನಿ ಭಣತಿ ಅಪಿ ಸ್ನಾತೋ ಜಾಮಾತ ಇತಿ. ನಮ್ಮ ರಾಜಕುಮಾರಿ ಕೇಳ್ತಾ ಇದ್ದಾಳೆ, ಸ್ನಾನವಾಯ್ತಾ ಅಳಿಯಂದಿರದು ಅಂತ. ಕಿಂ ನಿಮಿತ್ತಂ ಭವತಿ, ಯಾಕೆ? ಕಿಮನ್ಯತ್ ಸುಮನೋವರ್ಣಕಂ ಆನಯಾಮೀತಿ. ಯಾತಕ್ಕಾಗಿ ನೀನು ಕರೀತಾ ಇರೋದು ನಮ್ಮ ಮಹಾರಾಜನ್ನ, ಯಾತಕ್ಕೋಸ್ಕರ ಹುಡ್ಕೊಂಡು ಬಂದಿರುವಂಥದ್ದು ಅಂತ ಕೇಳಿದಾಗ ಅವಳು ಚೇಟಿ ಹೇಳ್ತಾಳೆ, ಇನ್ಯಾತಕ್ಕೂ ಅಲ್ಲ, ನಾವು ನಮ್ಮ ಮಹಾರಾಣಿ ಬಂದು ಕರೀತಾ ಇರ್ತಕ್ಕಂಥದ್ದು ಯಾವುದೆಲ್ಲ ಒಂದು ಅಲಂಕಾರ ಮಾಡಬೇಕು ಅಂತನ್ನುವಂಥದ್ದು. ಸುಮನೋವರ್ಣಕ ಅಂತಂದರೆ, ವರ್ಣಕ ಅಂದರೆ ಅಲಂಕಾರ, ಸುಮನೋವರ್ಣಕ ಅಂದರೆ ಹೂವಿನ ಅಲಂಕಾರ. ಮಹಾರಾಜನಿಗೆ ಎಷ್ಟು ಒಡವೆಗಳಿದ್ದರೂ ಪುಷ್ಪಾಲಂಕಾರ ತುಂಬ ಚೆನ್ನ. ಪ್ರಾಚೀನ ಭಾರತದಲ್ಲಂತೂ ಪುಷ್ಪಾಲಂಕಾರಕ್ಕೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಇತ್ತು. ನಮ್ಮಲ್ಲಿ ಮಾಲಾ ಗುಂಫನ ಒಂದು ದೊಡ್ಡ ಕಲೆ. ವಾತ್ಸ್ಯಾಯನ ಚತುಷ್ಷಷ್ಟಿ ಕಲೆಗಳಲ್ಲಿ ಹೂಮಾಲೆ ಕಟ್ಟುವುದು ಒಂದು ಕಲೆ. ಅದನ್ನು ಬಗೆಬಗೆಯಾಗಿ ಗುಚ್ಛಗಳನ್ನು ಮಾಡಿ ಬೊಕ್ಕೆ ಮಾಡಿ ವಿತರಣೆ ಮಾಡುವುದು, ಶಿರಸ್ಸಿನಲ್ಲಿ, ಬಾಹುಗಳಲ್ಲಿ, ಕೊರಳಿನಲ್ಲಿ ಧರಿಸುವಂಥದ್ದು, ಇದೆಲ್ಲ ಒಳ್ಳೆಯ ಒಂದು ಸದಭಿರುಚಿಯಾಗಿತ್ತು. ಗ್ರೀಷ್ಮಕಾಲದ ಒಂದು ಪಥ್ಯ ಅಂತಂದರೆ ಪುಷ್ಪಮಾಲೆ, ಚಂದನ ಪುಷ್ಪಮಾಲೆಗಳಿಂದ ತಂಪಾಗುತ್ತೆ ಅಂತ. ನಮ್ಮ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಒಳ್ಳೆಯ ಹಾರವನ್ನು ವೇದಿಕೆ ಮೇಲೆ ಹಾಕಿದ್ರೆ ಶಿಷ್ಟಾಚಾರ ಅಂತ ತಕ್ಷಣ ತೆಗೆದಿಡಬೇಕು. ಹರಿಕತೆ ದಾಸರೇ ಪುಣ್ಯಾತ್ಮರು, ಒಳ್ಳೆಯವರು, ಹರಿಕತೆ ಮಾಡೋವರೆಗೂ ಹಾಕ್ಕೊಂಡಿರ್ತಾರೆ. ನಮಗೆ ಆ ರೀತಿಯಾದ ಸೌಲಭ್ಯವೂ ಇಲ್ಲ. ಎಲ್ಲರೂ ನೋಡಿ ನಗುತ್ತಾರೆ, ಈ ಬ್ರಹ್ಮಚಾರಿಗೆ ಏನು ಬಂತು ರೋಗ, ಮದುವೆ ಆಗಲಿಲ್ಲ ಅಂತ ಹಾರ ಹಾಕ್ಕೊಂಡು ಕುಲುಕಾಡೋದೆ ಅಂತ. ಅದಕ್ಕಾಗಿ ಸುಮ್ಮನೆ ಇರಬೇಕಾಗಿದೆ. ಹಾರವೂ ಇಲ್ಲ, ಆಹಾರವೂ ಇಲ್ಲ, ವಿಹಾರವಂತೂ ಅಸಲೇ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಹೇಗೆ? ಆಮೇಲೆ ಅವಳು ಹೇಳ್ತಾಳೆ, ಪುಷ್ಪ ಮಾಲಿಕೆಗಳನ್ನೆಲ್ಲ ತಂದು ಕೊಡ್ತೀನಿ ಅಂತ. ವಿದೂಷಕ ಹೇಳ್ತಾನೆ, ಸ್ನಾತಸ್ತತ್ರ ಭವಾನ್ ಸರ್ವಮಾನಯಿತು ಭವತಿ ವರ್ಜಯಿತ್ವ ಭೋಜನಂ. ಎಲ್ಲ ಆತ ಊಟ ಒಂದು ಬಿಟ್ಟು, ಇವನಿಗೀಗ ಊಟ ಬೇಡವಾಗಿದೆ, ಅಜೀರ್ಣ ಅಂತ, ಯಾರಿಗೂ ಬೇಡ ಅಂತಂತಿದ್ದಾನೆ. ನಮ್ಮ ಸ್ವಭಾವ ಹಾಗೆ ತಾನೆ, ನನ್ನದೇ ನೋಡಿಕೊಳ್ಳಿ. ಎಲ್ಲೋದ್ರೂ ಈರುಳ್ಳಿ ಇಲ್ಲ ತಾನೆ ಅಂತ ಮೊದಲು ಕೇಳ್ತೀನಿ. ಮಿಕ್ಕವ್ರ ಗತಿ ಏನಾದರೂ ಪರವಾಗಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇದ್ದರೆ ಸರಿ ಅಂತ ಹೇಳ್ಬಿಟ್ಟು. ಮಿಕ್ಕವ್ರಿಗೆ ಅದಿಲ್ಲದೆ ಇದ್ದರೆ ಪಾಪ ಗಂಟ್ಲಲ್ಲೇ ಇಳಿದೇ ಇರಬಹುದು. ಯಾಕೆ ಅಂತ ಇವಳು ಕೇಳ್ತಾಳೆ. ಅಧನ್ಯಸ್ಯ ಮಮ ಕೋಕಿಲಾನಾಂ ಅಕ್ಷಿ ಪರಿವರ್ತ ಇವ ಕುಕ್ಷಿ ಪರಿವರ್ತ ಸಮೃದ್ಧ. ಏನು ಮಾಡೋಣ, ನಾನು ಪಾಪಿ, ಕೋಗಿಲೆಗಳಿಗೆ ಕಣ್ಣು ಗೆರಗಿರ ಅಂತ ತಿರುಗೋಂಗೆ ನನಗೆ ಹೊಟ್ಟೆ ಗುಡುಗುಡು ಅಂತ ಆಡ್ತಾ ಇದೆ ಅಂತಂತಾನೆ. ಓಹ್, ಹೀಗೇ ಇರು ನೀನು ಅಂತ ಛೇಡಿಸ್ಬಿಟ್ಟು ಹೋಗ್ತಾಳೆ. ಆಗ ಇವನು ಕೂಡ ಅವಳನ್ನು ಕಳಿಸಿಕೊಟ್ಟು ಬರ್ತಾನೆ. ಈ ಒಂದು ಪ್ರವೇಶಕ ಅಂದರೆ ಅಮುಖ್ಯ ಪಾತ್ರಗಳು ಪ್ರಾಕೃತದಲ್ಲಿಯೇ ಮಾತಾಡಿ ಒಂದಿಷ್ಟು ಘಟನೆಗಳು ನಡೆದು ಹೋದದ್ದನ್ನು ಸೂಚಿಸುವುದಕ್ಕೆ ಒಂದು ಅರ್ಥೋಪಕ್ಷೇಪ ಅಂತ ಕರೀತಾರೆ. ಅರ್ಥಾನಾಂ ಉಪಕ್ಷೇಪ. ಉಪಕ್ಷೇಪ ಅಂದರೆ ಪ್ರತಿಪಾದನೆ ಮಾಡುವುದು. ಅರ್ಥ ಅಂದರೆ ವಸ್ತು, ವಿಷಯ, ಘಟನೆ. ಹಲವು ಘಟನೆಗಳಾಗಿವೆ. ಮದುವೆ ಆಗಿದೆ, ಇನ್ನೂ ಅಳಿಯ ಮನೆಯಲ್ಲಿದ್ದಾನೆ, ಅವನು ಯುದ್ಧಕ್ಕೆ ಹೋಗಬೇಕಾಗಿದೆ, ಆರುಣಿಯನ್ನು ಓಡಿಸಬೇಕಾಗಿದೆ, ಅದಕ್ಕೆ ಸೈನ್ಯ ಸಂಗ್ರಹ ನಡೆಯಬೇಕಿದೆ. ಸೈನ್ಯ ತತ್ಕ್ಷಣ ಸಿಗುತ್ತದೆಯಾ? ಎಂಥ ಮಹಾರಾಜನಲ್ಲೂ ಸಿದ್ಧ ಸೈನ್ಯ ಸ್ವಲ್ಪವೇ, ಸಾಧ್ಯ ಸೈನ್ಯವೇ ಹೆಚ್ಚು. ಬೇರೆ 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 ಸೇನಾ ನಾಯಕರುಗಳ ಅಧೀನದಲ್ಲಿರ್ತಾರೆ. ಅವರು ಎಲ್ಲೆಲ್ಲೂ ಹಳ್ಳಿಗಳಲ್ಲಿರ್ತಾರೆ. ಅವರೆಲ್ಲ ಸ್ವಲ್ಪ ವ್ಯಾಯಾಮಾದಿಗಳು ಮಾಡಿಕೊಂಡು ತಯಾರಾಗಿ ಬರಬೇಕು. ಈ ಸಂದರ್ಭದಲ್ಲಿ ಒಂದು ಹೇಳಬೇಕು, ಪ್ರಾಚೀನ ಭಾರತದಲ್ಲಿ ಸದಾ ಸಿದ್ಧವಾದ ಸೈನ್ಯ ಒಂದಷ್ಟಿತ್ತು ನಿಜ ಮಹಾರಾಜರಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆಗಿಂದಾಗಿ ತಯಾರಾಗಿ ಬರುವವರೇ ಇದ್ದದ್ದು. ಅಂದರೆ ಫುಲ್ಲಿ ಎಂಪ್ಲಾಯ್ಡ್ ಫುಲ್ ಟೈಮ್ ಸೋಲ್ಜರ್ಸ್ ಅನ್ನೋರು ಒಂದು 10-20% ಆದರೆ ಪಾರ್ಟ್ ಟೈಮ್ ಸೋಲ್ಜರ್ಸೇ 80%. ಇದು ಒಂದು ಕಾರಣ ಭಾರತೀಯರು ಎಷ್ಟೋ ಬಾರಿ ಪರಕೀಯರ ಆಕ್ರಾಂತಿಗೆ ತುತ್ತಾಗುವುದಕ್ಕೆ. ಯಾಕೆ ಅಂದರೆ ಇಲ್ಲಿ ಸೈನ್ಯವನ್ನು ಸದಾ ಇಟ್ಟುಕೊಂಡು ಬೇರೆಯವರ ಮೇಲೆ ಯುದ್ಧಕ್ಕೆ ಹೋಗುವುದನ್ನೇ ಒಂದು ವೃತ್ತಿಯಾಗಿ ಮಾಡಿಕೊಂಡದ್ದಲ್ಲ. ಸುಸಂಸ್ಕೃತರಾದಷ್ಟು ನಮ್ಮಲ್ಲಿ ಪ್ರಾಣಿ ಬರ್ಬರತೆ ಕಡಿಮೆ ಆಗುತ್ತೆ. ಅದು ಭಾರತೀಯರಿಗೆ ಮೊದಲಾದದ್ದಕ್ಕೆ ಕಾರಣ. ಇವರ ಹೇಳಿತನ ಅಲ್ಲ, ಸುಸಂಸ್ಕೃತಿ ಕಾರಣವಾಯಿತು. ಇರಲಿ, ಈ ರೀತಿ ಸೈನ್ಯಕ್ಕಾಗಿ ಅವನು ಕಾಯಬೇಕಾಗಿದೆ. ಹಾಗಾಗಿ ಒಂದು 10-15 ದಿವಸದಿಂದ ಅಲ್ಲಿಯೇ ಇದ್ದಾನೆ. ನಮಗೆ 5ನೇ ಅಂಕದ ಕೊನೆಯಲ್ಲಿಯೇ ಸೈನ್ಯ ಪ್ರಸ್ಥಾನದ ವಿವರಗಳು ಸಿಗುತ್ತವೆ. ಅದರಿಂದ ಗೊತ್ತಾಗುತ್ತೆ 5ನೇ ಅಂಕಕ್ಕೂ ಇದಕ್ಕೂ ಹೆಚ್ಚಂದರೆ 2-3 ದಿವಸ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂತರ ಇಲ್ಲ. ಅದರಿಂದಾಗಿ ಅವನ ಪರಿವಾರದ ಜೊತೆಗೆ ವಿಶ್ವಾಸ ಬೆಳೆದಿದೆ. ಮತ್ತು ಎಲ್ಲರೂ ಒಳ್ಳೆಯವರು, ಬೇಗ ಸ್ನೇಹವಾಗುತ್ತೆ. ಸಜ್ಜನರಿಗೆ ದರ್ಶನ ಮಾತ್ರದಿಂದ ಮೈತ್ರಿ ಅಂತ, ದುರ್ಜನರಿಗೆ ಜನ್ಮ ಇಡೀ ಸಾಹಚರ್ಯದಲ್ಲಿದ್ದರೂ ಮೈತ್ರಿ ಹುಟ್ಟೋದಿಲ್ಲ. ಈಗ ಮುಖ್ಯ ಅಂಕ ಆರಂಭವಾಗುತ್ತದೆ. ಮುಖ್ಯ ಅಂಕದಲ್ಲಿ ಮಿಕ್ಕ ವಿವರಗಳು ಬರ್ತವೆ. ಪ್ರವೇಶಕ ಮತ್ತು ವಿಷ್ಕಂಭಕ ಅಂತ 2 ಥರ. ವಿಷ್ಕಂಭಕ ಅಂದರೆ 2 ರೀತಿ, ಪ್ರಾಕೃತ ಮತ್ತು ಸಂಸ್ಕೃತ ಎರಡೂ ಸೇರಿದರೆ ಮಿಶ್ರ. ಬರೀ ಸಂಸ್ಕೃತದಲ್ಲಿದ್ದರೆ ಶುದ್ಧ,
ಭಾಷೆ ಅಷ್ಟೇ ಅಲ್ಲಿ ವ್ಯತ್ಯಾಸ, ಇನ್ನೇನೂ ಇಲ್ಲ. ಅಂದರೆ ಎಲ್ಲವನ್ನೂ ರಂಗಸ್ಥಳದ ಮೇಲೆ ತೋರಿಸೋಕ್ಕಾಗೋಲ್ಲ, ತುಂಬ ವಿಸ್ತಾರವಾಗುತ್ತೆ. ಇಡೀ ಪ್ರಕರಣ ನಾಟಕ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಮಾತುಗಳಿಂದ ಸೂಚಿಸಿಬಿಡ್ತಕ್ಕಂಥದ್ದು. ಈಗಂತೂ ನಾವು ಹಿನ್ನೆಲೆ ಹಾಡುಗಳನ್ನು, ಸೂತ್ರಧಾರನನ್ನು ಹಾಗೆ ಬಳಸಿಕೊಂಡು ಪೋಣಿಸಿಬಿಡ್ತೀವಲ್ಲ, ಆ ರೀತಿಯಾಗಿ ಮಾಡುವಂಥ ತಂತ್ರ. ಈಗ ಮುಖ್ಯ ಅಂಕ ಬರುತ್ತೆ. ಪದ್ಮಾವತಿ, ಆವಂತಿಕಾ ವೇಷಧಾರಣಿಯಾದ ವಾಸವದತ್ತೆ, ಚೇಟಿ ಇವರೆಲ್ಲರೂ ಬರ್ತಾ ಇದ್ದಾರೆ. ಇವರು ಪ್ರಮದವನಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಕೇಳ್ತಾಳೆ, ಯಾಕೆ ಪ್ರಮದವನಕ್ಕೆ ಹೋಗೋದು ಅಂತ ಚೇಟಿ ಹೇಳಿದ್ರೆ, ತಾವಚ್ಚೇಪಾಲಿಕಾ ಗುಲ್ಮಕಾ ಪಶ್ಯಾಮಿ ಕುಸುಮತಾ ವಾ ನವಾ ಇತಿ. ಶೇಫಾಲಿಕಾ ಪುಷ್ಪಗಳು ಅರಳಿವೆಯಾ ಇಲ್ಲವಾ ಅಂತ ನೋಡೋದಕ್ಕೆ. ಶೇಫಾಲಿಕಾ ಬಿಳಿ ಬಣ್ಣದ ಹೂವು, ಅದರ ಒಳಸುತ್ತಿನಲ್ಲಿ ಕೆಂಪು ಬಣ್ಣದ ಒಂದು ಆವರಣ ಇರುತ್ತೆ, ತುಂಬ ಸೊಗಸಾಗಿರುತ್ತೆ, ಮುತ್ತು ಹವಳಗಳ ಸೇರ್ಪಡೆ ಇದ್ದಂತೆ ಕಾಣುತ್ತದೆ. ಶೇಫಾಲಿಕಾ ಪುಷ್ಪ ಒಳ್ಳೆಯ ಪರಿಮಳ ಕೂಡ ಇರುವಂಥದ್ದು, ಶರತ್ಕಾಲದ ಪುಷ್ಪ, ಅದು ವೃಕ್ಷಗಳಲ್ಲಿ ಬೆಳೀತಕ್ಕಂಥದ್ದು. ಆಗ ಚೇಟಿ ಹೇಳ್ತಾಳೆ, ಭರ್ತದಾರಿಕೆ ತೇ ಕುಸುಮಿತಾ ನಾಮ ಪ್ರವಾಲಾಂತರಿತೈರಿವ ಮೌಕ್ತಿಕ ಕಲಂಬಕೈ ಆರಚಿತ ಕುಸುಮೈ. ಹೌದು ಹೌದು, ಅವು ಹೂ ಬಿಟ್ಟಿದೆ ಮರಗಳಲ್ಲೆಲ್ಲ, ಮುತ್ತು ಹವಳ ಸೇರಿದಂತೆ ಕಾಣಿಸುತ್ತೆ ಅಂತ ನಾನು ಹೇಳಿದ ಹೋಲಿಕೆಯನ್ನೇ ಅವಳು ಹೇಳ್ತಾ ಇದ್ದಾಳೆ. ರಾದರ್ ಅವಳು ಹೇಳಿದ ಹೋಲಿಕೆಯನ್ನೇ ನಾನು ಹೇಳಿದ್ದಾಯಿತು. ಅಲ್ಲ ಯದ್ಯೇವಂ ಕಿಮಿದಾನಿಂ ವಿಲಂಬಿಸೆ. ಹೌದೇನೆ, ಹೂ ಬಿಟ್ಟಿದೆಯಾ, ಅರೆ ಬೇಗ ಹೋಗೋಣ. ಇಲ್ಲಿ ನೋಡಿ, ಈ 1 ವಾರವೋ 8 ದಿವಸವೋ ಮದುವೆ ಆದಮೇಲೆ ಇವಳು ಉದ್ಯಾನದ ಕಡೆ ಹೋಗೋಕ್ಕಾಗಿಲ್ಲ. ಅದರಿಂದ ಗೊತ್ತಾಗಿಲ್ಲ. ಚೇಟಿಯರಾದರೆ ದಿವಸ ಹೋಗಿ ಹೂ ಕಿತ್ಕೊಂಡು ಬರ್ತಾರೆ. ನ್ಯಾಚುರಾಲಿಟಿನ ಭಾಸ ಎಷ್ಟು ಚೆನ್ನಾಗಿ ತರ್ತಾನೆ ಅಂತ. ಅಂದರೆ ಆ 1 ವಾರ ಎಲ್ಲ ವಧು ಹೊರಗಡೆ ಎರ್ರಾಬಿರ್ರಿ ಓಡಾಡುವಂತೆ ಇಲ್ಲ. ಮುಂದೆ ನಿಯಮ ಇತ್ಯಾದಿಗಳೆಲ್ಲ ಇರುತ್ತವೆ. ಕಂಕಣ ವಿಸರ್ಜನೆ ಆಗುವವರೆಗೂ ಮನೆ ಹೊಸಲಿಂದ ಆಚೆಗೆ ಹೋಗುವಂತಿಲ್ಲ. ಇದೆಲ್ಲ ದೇಶಾಚಾರ ಕಾಲಾಚಾರಗಳೆಲ್ಲ ಇರುವಂಥದ್ದು. ಚೇಟಿ ಹೇಳ್ತಾಳೆ, ತೇನ ಹೇ ಅಸ್ಮಿನ್ ಶಿಲಾಪಟ್ಟಕ್ಕೆ ಮುಹೂರ್ತಂ ಉಪವಿಶತು ಭರ್ತೃದಾರಿಕಾ ಯಾವದಹಮಪಿ ಕುಸುಮಾವಚಯಂ ಕರಿಷ್ಯೆ. ಹಾಗಿದ್ದರೆ ಇಲ್ಲೇ ಕೂತ್ಕೋ, ನಾನು ಹೂಗಳನ್ನು ಬೇಗ ಕಿತ್ಕೊಂಡು ಬಂದು ತೋರಿಸ್ತೀನಿ ಅಂತ. ಆಗ ಅವಳು ಹೇಳ್ತಾಳೆ, ಆಗಲಿ ಕೂತ್ಕೊಳ್ಳೋಣ. ಇದನ್ನು ನೋಡು, ಎಷ್ಟು ಚೆನ್ನಾಗಿದೆ ಈ ಪರಿಸರ ಅಂತ ಅವಳು ಹೇಳ್ತಾಳೆ ಚೇಟಿ. ಪಶ್ಯತು ಭರ್ತೃದಾರಿಕಾ ಅರ್ಧಮನಶಿಲಾ ಪಟ್ಟಿಕೈರಿವ ಶೇಪಾಲಿಕಾ ಕುಸುಮೈಹಿ ಪೂರಿತಂ ಮೇ ಅಂಜಲಿ. ಈ ಕೈ ನೋಡು, ಬೊಗಸೆ ಹೂಗಳಿಂದ ತುಂಬಿಕೊಂಡಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಶೇಪಾಲಿಕಾ ಪುಷ್ಪಗಳಿಂದ ಎಲ್ಲವೂ ಆವೃತವಾದಂತೆ ತೋರ್ತಾ ಇದೆ, ಬಹಳ ಸೊಗಸಾಗಿದೆ, ಎಷ್ಟು ಮನೋಹರವಾಗಿದೆ ಅಂತ ಹೇಳ್ಬಿಟ್ಟು ಅಂತಾಳೆ. ಅದು ಯಾವ ತರಹ ಅಂದರೆ, ಮನಶಿಲೆಯಲ್ಲಿ ಮಾಡಿರ್ತಕ್ಕಂಥ ಆ ಹರಳುಗಳು ನನ್ನ ಕೈ ಮೇಲಿದ್ದಂತೆ ಇದೆ. ಮನಶಿಲೆ ಕೆಂಪು ಬಣ್ಣದಲ್ಲಿರುತ್ತೆ, ಆ ಶೇಪಾಲಿಕೆಯ ಒಳಗಿರ್ತಕ್ಕಂಥ ಒಂದು ಆವರಣ ಇದೆಯಲ್ಲ, ಕೆಂಪಿನ ಆವರಣ, ಆ ಥರ ತೋರ್ತಾ ಇದೆ. ಮನಶಿಲೆ ಒಂದು ಶಿಲಾ ವೇದಿಕೆಯ ಮೇಲಿದ್ದರೆ ಹೇಗಿರುತ್ತೋ ಹಾಗಿರುವಂಥದ್ದು ಅಂತ. ಪದ್ಮಾವತಿ ನೋಡಿ, ಅಹೋ ವಿಚಿತ್ರತಾ ಕುಸುಮಾನ, ಎಷ್ಟು ರಮಣೀಯವಾಗಿದೆ ಈ ಹೂಗಳ ಸೊಗಸು. ಪಶ್ಯತು ಆರ್ಯ ಅಂತ ಅವಳು ವಾಸವದತ್ತೆಗೂ ತೋರಿಸ್ತಾಳೆ. ಸಣ್ಣದರಲ್ಲಿ ಸಂತೋಷ ಕಾಣಬೇಕು, ಹೂಗಳೇನು ಸಣ್ಣದ್ದಲ್ಲ, ಬಹಳ ದೊಡ್ಡ ಸೌಭಾಗ್ಯ. ದುರ್ದೈವ ಏನೆಂದರೆ, ಭಾಸ ಕಾಳಿದಾಸಾದಿಗಳಾದ ಮೇಲೆ ನಮ್ಮ ಸಂಸ್ಕೃತ ಕವಿಗಳಿಗೆ ಹೂಗಳ ವರ್ಣನೆಯಲ್ಲಿಯೇ ಆಸಕ್ತಿ ಹೊರಟೋಗ್ಬಿಡ್ತು. ಬರೀ ರತ್ನ ವಜ್ರ ವೈಡೂರ್ಯ. ಆಗನ ಶಿಶುಪಾಲ ವಧ ನೋಡಿ, ಅವನು ಬರೀ ಮಣಿಗಳನ್ನೇ ಹೋಲಿಸ್ತಾ ಕೂತ್ಕೋತಾನೆ, ಹೂಗಳನ್ನೆಲ್ಲ. ಒಂದು ಸರ್ಗ ಇಡೀ ಪುಷ್ಪಾವಚಯ ಅಂತ ಮಾಡಿದ್ದಾನೆ, ಆದರೆ ಅಲ್ಲಿ ಯಾವ ಹೂವನ್ನು ಚೆನ್ನಾಗಿ ವರ್ಣಿಸಿಲ್ಲ. ಹೂವನ್ನು ಬಿಡಿಸೋಕೆ ಹೋಗುವ ಹೆಂಗಳೇರ ವರ್ಣನೆಯೇ ಇದೆ. ಅಶೋಕ ವೃಕ್ಷವನ್ನು ಇವಳು ಹತ್ತೋಕ್ಕೆ ಹೋದಳು, ಅಲ್ಲಿರೋ ಹೂಗಳನ್ನು ಕೇಳೋದಕ್ಕೆ ಅವಳು ಕಾಲಿಡ್ತಾ ಇದ್ದಂಗೆ ಮರ ಎಲ್ಲ ಬುಡದಿಂದ ತುದಿವರೆಗೂ ಹೂ ಬಿಟ್ಬಿಟ್ಟು ಮರ ಹತ್ತಬೇಕಾಗಲೇ ಬರಲಿಲ್ಲ, ಬುಡದಲ್ಲೇ ಹೂ ಬಿಡಿಸ್ಕೊಂಡ್ಲು ಅಂತೆಲ್ಲ ವರ್ಣಿಸ್ತಾನೆ. ಆದರೆ ಆ ಹೂವಿನ ಹದ ಏನು, ಅದರ ಸೊಗಸೇನು, ಅದರ ಪರಿಮಳ ಏನು, ಏನು ಹೇಳೋದಿಲ್ಲ. ಯಾವತ್ತು ಸಂಸ್ಕೃತದ ಕವಿಗಳಿಗೆ ಹೆಂಗಸರಿಗಿಂತ ಬೇರೆ ಪ್ರಪಂಚ ಇಲ್ಲ ಅನ್ನಿಸ್ತು, ಅಂದೇ ಸಂಸ್ಕೃತ ಕಾವ್ಯ ಹಾಳಾಯಿತು. ಯಾಕೆಂದರೆ ಸ್ತ್ರೀ ಆಗಲಿ ಪುರುಷ ಆಗಲಿ ಇಡೀ ಸೃಷ್ಟಿಯ ಒಂದು ಭಾಗ, ಒಂದು ಅಂಶ. ಮಿಕ್ಕಿದ್ದು ಎಷ್ಟೋ ಇದೆ, ಎಲ್ಲದರ ಹಿನ್ನೆಲೆಯಲ್ಲಿ ನೋಡಬೇಕು. ಅದು ಬೇರೆ ಭಾಷೆಯ ಕವಿಗಳಿಗೂ ಬಡ್ಕೊಳ್ತು, ಅದು ಜಾಸ್ತಿ ಬಡ್ಕೊಳ್ತು. ಕಾರಣ, ಸಂಸ್ಕೃತ ಕಾವ್ಯದ ಅವನತಿಯ ಕಾಲದಲ್ಲಿ ಮಿಕ್ಕ ಭಾಷೆಗಳು ತಲೆ ಎತ್ತಿದ್ವು. ಮಿಕ್ಕ ಭಾಷಾ ಸಾಹಿತ್ಯ ಬೆಳೆದದ್ದೇ ಸಂಸ್ಕೃತ ಭಾಷಾ ಸಾಹಿತ್ಯದ ಸೊಗಸು ಕಡಿಮೆ ಆಗ್ತಾ ಇದ್ದಾಗ. ಅದೇನಿದೆ ಹಿರಿಯಕ್ಕನ ಚಾಳಿ ಮನೆ ಬಂದಿಗೆ ಅಂತ ಅಲ್ಲಿದ್ದ ವ್ಯಾಧಿಯೇ ಇಲ್ಲಿಯೂ ಆಮದಾಯಿತು. ಆಮೇಲೆ ನಾವು ನೋಡುವಂಥದ್ದು ಇಂಗ್ಲೀಷ್ ಕಾವ್ಯ ಸಂಪರ್ಕ ಬಂದ ಮೇಲೆ ನವೋದಯ ಅಂತ ನಾವೇನು ಹೇಳ್ತೀವಿ, ಅಲ್ಲಿಯೇ ನೋಡುವುದು. ಆದರೆ ಅಲ್ಲಿ ಇದ್ದ ಒಂದು ರಮಣೀಯತೆ ಕೆಲವು ಕವಿಗಳಲ್ಲಿ ಉಳ್ಕೊಳ್ತು. ಉದಾಹರಣೆಗೆ ಕನ್ನಡದಲ್ಲಿ ಒಬ್ಬ ನರಸಿಂಹಸ್ವಾಮಿನೋ, ಒಬ್ಬ ಕುವೆಂಪುನೋ, ಒಬ್ಬ ಪೂತಿನಾನೋ ಈ ಥರದವರಲ್ಲಿ ಉಳ್ಕೊಳ್ತು. ಅವ್ರ ಪಾಪ ಒಂದು 20 ವರ್ಷ ಇದ್ರ ಬಗ್ಗೆ ಹಾಡಿದ್ರೋ ಇಲ್ವೋ ನವ್ಯ ಬಂದು ಕೂತ್ಕೊಳ್ತು. ಅವ್ರಿಗೆ ಕಾಣಿಸಿದ್ದೇ ಪಾಪಾಸ್ಕಳ್ಳಿ, ಅವ್ರಿಗೆ ಕಾಣಿಸಿದ್ದೇ ಕ್ಯಾಕ್ಟಸ್ಸು, ಇನ್ಯಾವುದೂ ಅಲ್ಲ. ಮುಳ್ಳು ಕಲ್ಲು
ಕೊಚ್ಚೆ ಕೊಳೆ ಇಷ್ಟೇ, ಇನ್ನೇನೂ ಅಲ್ಲ. ಹೀಗಾಗಿ ಹೂಗಳು ಶಾಶ್ವತವಾಗಿ ಗಡೀಪಾರ ಆಗಿಬಿಟ್ವು. ಅದರಿಂದ ನನಗೆ ಬಹಳ ಬಹಳ ಬೇಸರವಾಗುತ್ತೆ. ಪುಷ್ಪ ರಮಣೀಯತೆಯನ್ನು ವರ್ಣಿಸದೇ ಇದ್ದರೆ ಇನ್ನು ಕಾವ್ಯಕ್ಕೆ ಅದಕ್ಕಿಂತ ಸೊಗಸಾದ ಸಂದರ್ಭ ಯಾವುದು, ವಸ್ತು ಯಾವುದು? ಅಷ್ಟು ಸಂತೋಷ ಪಡ್ತಾರೆ ಕಾಳಿದಾಸ ಭಾಸಾದಿಗಳು. ಕಾಳಿದಾಸನ ಪುಷ್ಪಕವಿ ಅಂತ ಹೇಳಬೇಕು. ಅವನಷ್ಟು ಚೆನ್ನಾಗಿ ಹೂಗಳನ್ನು ಕಂಡವರು ಸಂಸ್ಕೃತ ಸಾಹಿತ್ಯದಲ್ಲಿ ಯಾರೂ ಇಲ್ಲ. ವಾಸವದತ್ತೆ ಹಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತಾಳೆ. ಹಲ ಅತಿರಮಣೀಯತಾ ಕುಸುಮಾನಾಮ್ ಅಂತಾಳೆ. ಆಮೇಲೆ ಇನ್ನಷ್ಟು ಪುಷ್ಪವನ್ನು ಕಿತ್ಕೊಂಡು ಬರಲ್ಲ ಅಂತ ಇವಳು ಹೇಳ್ತಾಳೆ. ಇವರೆಲ್ಲ ಇಷ್ಟು ಸಂತೋಷ ಪಡೋದು ನೋಡಿದ್ರೆ ಮತ್ತಷ್ಟು ಇನ್ನಷ್ಟು. ಇದು ಸಹಜ ಮಾನವ ಸ್ವಭಾವ. ನೋಡಿ, ನಾವು ಅಷ್ಟೇ ಎಲ್ಲಾದರೂ ಚೆನ್ನಾಗಿರೋ ಹೂಗಳನ್ನು ನೋಡಿದ್ರೆ, ಸೊಗಸನ್ನು ಕಂಡ್ರೆ ನಮ್ಮ ಮನೆಗೆ ಯಾರಾದ್ರು ಬಂದು ಗೆಸ್ಟ್ಗಳಿಗೆ ಕೊಡ್ತೀವಿ. ತುಂಬ ಚೆನ್ನಾಗಿದೆ, ಇನ್ನಷ್ಟು ಕಿತ್ಕೊಂಡು ಬರೋದಾ ಅಂತಂತೀವಿ. ಅವ್ರನ್ನ ತೃಪ್ತಿಪಡಿಸಬೇಕು ಅನ್ನೋ ಭಾವ. ಆಗ ಇವಳು ಹೇಳ್ತಾಳೆ, ಹಲ ಮಾ ಭೂಯೋ ಅವಚಿತ್ಯ, ಇನ್ನು ಹೆಚ್ಚು ಕೀಳಬೇಡ, ಸಾಕು ಸಾಕು ಅಂತಾಳೆ. ಅಲ್ಲ ಕಿಂ ನಿಮಿತ್ತಂ ವಾರೈಸಿ, ಯಾಕೆ ತಡೀತೀಯ, ನಮಗೆ ಹೂವಲ್ಲದೆ ಇನ್ಯಾವುದು ಪ್ರಿಯ ಅಂತ ಅವಳು ಹೇಳ್ತಾಳೆ. ಇಲ್ಲ, ಆರ್ಯಪುತ್ರ ಇಹ ಅಗತ್ಯ ಇಮಾಂ ಕುಸುಮ ಸಮೃದ್ಧಿಂ ದೃಷ್ಟ ಸಮ್ಮಾನಿತ ಭವೇಯಂ. ನಮ್ಮ ಯಜಮಾನರು ಬಂದು ಈ ಹೂಗಳ ಸಮೃದ್ಧಿ ನೋಡಿದ್ರೆ ಅದನ್ನು ಮೆಚ್ಚಿಕೊಂಡ್ರೆ ನನಗೆ ಧನ್ಯತೆಯ ಭಾವ ಅಂತ. ನೋಡಿ, ಅವಳಿಗೆ ತಾನು ಕಂಡು ಸಂತೋಷಪಟ್ಟದ್ದನ್ನು ತನ್ನ ಇಷ್ಟರಾದವರು ಕಾಣಬೇಕು ಅಂತ ಇದೆ. ಸಂತೋಷಕ್ಕೆ ಸಾರ್ಥಕ್ಯ ಬರುವುದೇ ಆತ್ಮೀಯರು ಅದನ್ನು ಕಂಡು ಹಂಚಿಕೊಂಡಾಗ. ನಿಜವಾಗಲೂ ಆ ದೃಷ್ಟಿಯಿಂದ ನಾನು ಸದಾ ನನ್ನ ಭಾಗ್ಯ ದೊಡ್ಡದು ಅಂತ ಭಾವಿಸ್ಕೊಳ್ತೀನಿ. ನನಗೆ ಯಾವುದು ದೊಡ್ಡದು ಕಾವ್ಯ ಅಂತ ಅಂದ್ಕೋತೀನಿ, ಸಾಹಿತ್ಯ ಅಂದ್ಕೋತೀನಿ. ಅದನ್ನು ಅನಾಯಾಸವಾಗಿ ಹೇಳೋದಕ್ಕೆ 10 ಜನ ಅಲ್ಲ 100 ಜನ ತಾವು ಬರ್ತೀರಿ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದಿದೆ? ಎಷ್ಟೋ ಬಾರಿ ಸಂತೋಷ ಹಂಚಿಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಇಚ್ಚಿಗಷ್ಟೇ ದಿವಂಗತರಾದರೂ ಸಾಗರದ ಬಳಿಯ ಒಂದು ಕುಗ್ರಾಮ ಭೀಮನಕೋಣೆ ಅಂತ, ಅಲ್ಲಿಯ ಭಾಸ್ಕರ ಭಟ್ರು ಅಂತ ಒಳ್ಳೆಯ ವಿದ್ವಾಂಸರು ಸಹೃದಯರಾದ ಕವಿಗಳು ಕೂಡ. ಅವರು ಪಾಪ ಯಾವಾಗಲಾದರೂ ಸಿಕ್ಕಾಗ ಬರಗಾಲ ಬಂದವರಂತೆ 10 ಸಂಸ್ಕೃತ ಶ್ಲೋಕಗಳನ್ನು ಹೇಳಿಕೊಂಡು ಮತ್ತೆ ಜ್ಞಾಪಕ ಮಾಡಿಕೊಂಡು ಹೊಸ ಸಂಸ್ಕೃತ ಶ್ಲೋಕ ರಚನೆ ಮಾಡಿದ್ದನ್ನು ಪ್ರಸ್ತಾವ ಮಾಡ್ತಾ ಸಂತೋಷ ಪಡೋರು. ಯಾರಾದರೂ ಭಾಷಣಕ್ಕೆ ಕರೆದು ಬಿಟ್ಟರೆ ಅದು 4 ಜನ ಇದ್ದರೂ ಕೂಡ ಬರಗೆಟ್ಟವರಂತೆ ಭಾಷಣ ಮಾಡೋರು. ಯಾಕೆ ಅಂದರೆ ಯಾರು ಸಿಗ್ತಾರೆ ನಮಗೆ, ಯಾರ ಹತ್ರ ಹೇಳ್ಕೊಳ್ಳೋಣ? ನೋಡಿ, ಭೀಮನಕೋಣೆಗೆ ನಾನು ಇದ್ದೀನಿ, ಸಾಗರದಾಗೆ ನಮ್ಮ ನಾರಾಯಣ ಮಧ್ಯಸ್ಥರಿದ್ದಾರೆ, ನೀನಾ ಮಧ್ಯಸ್ಥರು. ನನಗವರು ಅವ್ರಿಗೆ ನಾನು ಏನಾದರೂ ಒಂದು ಸೊಗಸು ಕಂಡ್ರೆ ಅವ್ರ ಮನೆವರೆಗೂ ಓಡಬೇಕು, ಅವ್ರು ನಮ್ಮ ಮನೆವರೆಗೂ ಬರಬೇಕು, ಅಲ್ಲಿವರೆಗೂ ಕಾಂಬರಿಲ್ಲ ಕೇಳೋದಿಲ್ಲ ಅಂತಂತ ಇದ್ರು. ಕಾಂಬ್ರಿಲ್ಲ ಕೇಂಬ್ರಿಲ್ಲ ಅಂತಂತಿದ್ರು. ಅದು ಯಾಕೆ? ದಾಹ ಆ ಥರದ್ದು. ಫೋನ್ಗಳು ಇಲ್ಲದೇ ಇದ್ದ ಕಾಲದಲ್ಲಿ, ಈಗ ಬಿಡಿ ನಿಂತಲ್ಲಿ ಕೂತಲ್ಲಿ ಪ್ರಪಂಚವನ್ನೆಲ್ಲ ಕಾಣಬಹುದು. ಅದೆಲ್ಲ ಇಲ್ಲದೇ ಇದ್ದಾಗ ಒಂದು ಸೊಗಸು, ಒಂದು ಆನಂದವನ್ನು ಯಾರ ಹತ್ರ ಹೇಳ್ಕೊಳ್ಳೋಣ? ಕಸ್ಯಾಗ್ರತೋ ಹೃದ್ಯತಾಂ, ಯಾರು ಎದುರು ಗೋಳಾಡೋಣ ಅಂತ ಸಂಸ್ಕೃತದ ಒಂದು ಮಾತು ಬರುತ್ತೆ. ಹಾಗಾಗುತ್ತೆ. ಸಹೃದಯರ ಮುಂದೆ ಸಂತೋಷವನ್ನು ನಿವೇದಿಸಿಕೊಳ್ಳೋದಕ್ಕಿಂತ ಜೀವನ ಸಾರ್ಥಕ್ಯ ಇನ್ಯಾವುದು? ಊಟ ತಿಂಡಿಗಾದರೂ ಹಂಚಿಕೊಳ್ಳೋದಕ್ಕೆ ವಸ್ತುಗಳ ಮಿತಿ ಒಂದಿದೆ. ಒಂದು ರುಚಿಯಾದ ತಿಂಡಿಯನ್ನು ಎಷ್ಟು ಜನರ ಜೊತೆಗೆ ಹಂಚಿಕೊಳ್ಳೋದು? ಒಂದು ಹೆಡಿಗೆ ಅಷ್ಟು ಮಾಡಿ ಸ್ವೀಟನ್ನು ತಂದಿಡೋಕ್ಕಾಗುತ್ತೆ, ಒಂದು ಗಂಗಾಳದಷ್ಟು ಮಾಡಿ ಬಿಸಿಬೇಳೆ ಬಾತ್ ಹಂಚೋಕ್ಕಾಗುತ್ತೆ? ಕಷ್ಟ ಇದೆ. ಒಂದು ಸೀರೆ ಬಟ್ಟೆನ ಎಷ್ಟು ಜನಕ್ಕೆ ಕೊಟ್ಟು ಉಟ್ಟು ತೊಟ್ಟು ಮಾಡೋದಕ್ಕೆ ಸಾಧ್ಯ. ಆದರೆ ಒಂದು ಸಂಗೀತ, ಒಂದು ಸಾಹಿತ್ಯ ಹಾಗಲ್ಲ. ಹಂಚಿಕೊಂಡಷ್ಟು ಹೆಚ್ಚಾಗತ್ವೆ, ಹಂಚಿಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲ. ದುರ್ದೈವ ಈ ಕಾಲದಲ್ಲಿ ಅದಕ್ಕೆ ಬಂದಿರೋದು ಕಷ್ಟ. ಯಾಕೆಂದರೆ ಸಮಯ ಅಂತ ಅನ್ನೋದನ್ನು ಒಂದು ತೊಂದರೆ ಮಾಡಿಟ್ಕೊಂಡಿದ್ವಿ. ಯಾರಿಗೂ ಯಾವುದಕ್ಕೂ ಸಮಯ ಇಲ್ಲ. ಕಾಲಪುರುಷರೇ ಎಲ್ಲರೂ ಕೂಡ. ಇಲ್ಲಿ ಇಂಥ ಒಂದು ಅವಕಾಶ ಬಂದದ್ದು ಸೌಭಾಗ್ಯ. ಪುಷ್ಪ ಸಮೃದ್ಧಿಯನ್ನು ಕಂಡು, ಪ್ರಕೃತಿಯನ್ನು ಕಂಡು ನೋಡೋದಕ್ಕೆ ಎಷ್ಟು ಸಂತೋಷ ಪಡೋದಕ್ಕೆ ಅವಕಾಶ ಉಂಟು, ಆದರೆ ಪಡ್ತಾ ಇಲ್ಲ. ಒಂದು ಚೆನ್ನಾಗಿರೋ ಹೂವನ್ನು ದಿಟ್ಟಿಸಿ ನೋಡೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಒಂದೊಂದು ಸುತ್ತು ನೋಡೋಕ್ಕಾಗ್ತಾ ಇದೆಯಾ? ಒಂದು 7 ಸುತ್ತಿನ ಮಲ್ಲಿಗೆಯಲ್ಲಿ 7 ಸುತ್ತಿದೆಯಾ ಇಲ್ವಾ ಎಣಿಸಿ ನೋಡಿ. ಅಲ್ಲಿ 7 ಸುತ್ತಿಲ್ಲ. ಉಪಲಕ್ಷಣವಾಗಿ ಮಾತ್ರ 7 ಸುತ್ತಿಂತೀವಿ. ಹೆಚ್ಚು ಅಂದರೆ 3 ಸುತ್ತಿರೋದು ಎಣಿಸಿ ನೋಡಿದ್ದೀನಿ. ಆ 7 ಸುತ್ತಾಗೋದ್ರೊಳಗೆ ಅದರ ಕಾಡು ಎಷ್ಟು ದಪ್ಪ ಆಗಿರುತ್ತೆ ಪಾಪ. ಅದು ತುಂಬ ವಿಕರಾಳವಾಗುತ್ತೆ. 7 ಸುತ್ತಿನ ಮಲ್ಲಿಗೆ ಕಟ್ಟೋಕ್ಕೆ ಬರೋದಿಲ್ಲ, ಪೋಣಿಸೋಕ್ಕೆ ಬರೋದಿಲ್ಲ. ಅದು ಇಟ್ಟುಕೊಂಡು ತಣಿಯಬೇಕು, ನೋಡಿ ತಣಿಯಬೇಕು. ದೇವರ ತಲೆ ಮೇಲೆ ಏರಿಸಬಹುದು ಅಷ್ಟೇ. ತಲೆ ಮೇಲೂ ಅಲ್ಲ, ಪಾದದ ಮೇಲೆ. ಅಲ್ಲಿ ನಿಲ್ಲೋದಿಲ್ಲ, ಮೊಣೆಯ ಮೇಲೆ ಕೆಳಕ್ಕೆ ದಬಕ್ಕಂತ ಉರುಳುತ್ತೆ ಪಾಪ. ಆ 7 ಸುತ್ತಿನ ಸೌಭಾಗ್ಯವು ಪರಮಾತ್ಮನ ಪಾದ ನಿವೇದನೆಗೆ ಮಾತ್ರ. ಇದನ್ನು ಅನುಭವಿಸಬೇಕು. ಹಲ ಪ್ರಿಯಸ್ಥೆ ಭರ್ತ, ಈಗ ಕೇಳ್ತಾಳೆ ಗಂಡನ ಪ್ರಸ್ತಾವ ಬಂದು, ಏನೇ ನಿನ್ನ ಗಂಡ ಚೆನ್ನಾಗಿದ್ದಾನ, ಆತ್ಮೀಯನ ಅಂತ. ಆ ಕಾಲದಿಂದ ಈ ಕಾಲದವರೆಗೂ ಅದು ಹಾಗೆ. ಮೊನ್ನೆಯಷ್ಟೇ ನನ್ನ ಗೆಳೆಯರ ಮಗಳ ಅಳಿಯನನ್ನು ನಾನು ಕೇಳಿದೆ, ಏನಪ್ಪ ಸಂಸಾರ ಚೆನ್ನಾಗಿದೆಯಾ, ನಮ್ಮ ಹುಡುಗಿ ಚೆನ್ನ ಅಂತ ಅನ್ನಿಸ್ತಾಳ ಅಂತ ಕೇಳಿದೆ. ಅದನ್ನು ಕೇಳೋದಕ್ಕೆ ಅವನು ನಾನು ಮಾತ್ರ ಇರ್ತಕ್ಕಂಥ ಒಂದು ಏಕಾಂತ ಬೇಕಾಯಿತು. ಲೋಕಾಂತದಲ್ಲಿ ಕೇಳೋಕ್ಕಾಗಲ್ವಲ್ಲ.
ಎಲ್ಲ ಚೆನ್ನಾಗಿದೆ, ಯಾಕೆ ಕೇಳ್ತೀರಾ ಅಂದ. ಏನಿಲ್ಲಪ್ಪ, ಲೋಕರುಡಿ, ನೀನು ಬೇಕಾದವನು, ಅವಳು ಬೇಕಾದವಳು, ಕಕ್ಕಲಾತಿ ಕೇಳ್ತೀವಿ ಅಂತ. ಹೀಗೆ ಎಲ್ಲ ಕಾಲದ ಕುಶಲ ಪ್ರಶ್ನೆಗಳು ಒಂದೇ ರೀತಿಯಾಗಿರುತ್ತವೆ. ಪ್ರಿಯಸ್ತೆ ಭರ್ತ, ನಿನ್ನ ಗಂಡ ನಿನಗಿಷ್ಟನಾಗಿದ್ದಾನ? ನೋಡಿ, ಎರಡೇ ಮಾತಿನ ಪದ ಪ್ರಿಯಸ್ತೆ ಭರ್ತ ಅನ್ನೋದಕ್ಕೆ ಅವಳು ಎಂತೆಂಥ ಉತ್ತರಗಳು ಕೊಡ್ಬೋದು. ಕಂಡಂಗೆ ಇದೆ ಅನ್ನೋದರಿಂದ ಮೊದಲುಗೊಂಡು ಬೇಕಾದಷ್ಟು ಇವಳು ಹೇಳುವ ಅತ್ಯಂತ ಕಾವ್ಯಮಯವಾದ ಆದರೆ ಬಹಳ ಮುಗ್ಧ ಮನೋಹರವಾದ ಉತ್ತರ, ಆರ್ಯೆ ನ ಜಾನಾಮಿ ಆರ್ಯಪುತ್ರೇಣ ವಿರಹಿತ ಉತ್ಕಂಠಿತ ಭವಾಮಿ. ಆರ್ಯೆ, ನಂಗೆ ಗೊತ್ತಿಲ್ಲ, ಆದರೆ ಅವನು ಬಿಟ್ಟರೆ ಮಾತ್ರ ನನಗೇನೋ ಸಂಕಟ ಆಗುತ್ತೆ ಅಂತ. ಅವನಿಂದ ದೂರ ಆದರೆ ಏನೋ ಆಂಗ್ಸೈಟಿ ಉಂಟಾಗುತ್ತೆ, ಅದರಿಂದ ನನಗವನು ಇಷ್ಟ ಅಂತ ಗೊತ್ತಾಗ್ತಾ ಇದೆ ಅಂತ. ಅವನು ಎದುರಿದ್ದಾಗ ಗೊತ್ತಾಗೋಲ್ಲ, ದೂರ ಇದ್ದಾಗ ಮಾತ್ರ ಗೊತ್ತಾಗುತ್ತೆ, ಏನೋ ಕಳ್ಕೊಂಡಂತೆ, ಏನೋ ಇಲ್ಲದಂತೆ ಭಾಸವಾಗ್ತಾ ಇದೆ ಅಂತ. ಈ ಉತ್ತರ ವಾಸುವುದತ್ತೆ ಕಿವಿಗೆ ಬಿದ್ದಾಗ ಇನ್ನೇನಾಗಿರ್ಬೋದು ನೋಡಿ. ಶಿ ಈಸ್ ಡೆಸ್ಪರೇಟ್ಲಿ ಪ್ಯಾಷನೇಟ್ಲಿ ಇನ್ ಲವ್ ವಿತ್ ಉದಯನ ಅಂತ ಗೊತ್ತಿದೆ. ಅವಳು ಅಂದ್ಕೋತಾಳೆ, ದುಷ್ಕರಂ ಖಲ್ವಹಂ ಕರೋಮಿ ಯಮಪಿ ನಾಮ ಏವಂ ಮಂತ್ರ ಐತೆ. ನಾನು ಅಸಾಧಾರಣವಾದದ್ದು, ಅಸಾಧ್ಯವಾದದ್ದನ್ನು ಮಾಡ್ತಾ ಇದ್ದೀನಿ, ನನಗೂ ಅದೇ ತಾನೇ ಅವಸ್ಥೆ. ಅವನನ್ನು ಬಿಟ್ಟಿರೋದು ಹೇಗೆ ಅನ್ನೋದೇ ಅದೇ ಇರ್ತಕ್ಕಂಥ ಕಷ್ಟ. ತಕ್ಷಣವೇ ಮಾತು ಬಂದಾಗ ಎಲ್ಲರೂ ಶುರು ಮಾಡ್ತಾರೆ. ಬ್ರೇಕಿಂಗ್ ದಿ ಐಸ್ ಅಂತಾರಲ್ಲ, ಮೊದಲು ಮಾತಾಡೋದು ಕಷ್ಟ, ಆಮೇಲೆ ಮಾತು ಬೆಳೀತಾ ಹೋಗುತ್ತೆ. ನೋಡಿ, ಯಾರೋ ಒಬ್ಬರನ್ನ ಗೇಲಿ ಮಾಡಬೇಕಾ, ಮೊದಲು ಸ್ವಲ್ಪ ಮುಜುಗರ ಆಗ್ಬೋದು, ಒಮ್ಮೆ ಶುರು ಮಾಡಿ ಗೇಲಿ, ಆ ಗೇಲಿಯ ಮಾತು ಎಳ್ಕೊಂಡು ಬೀದಿಯಿಂದ ಚರಂಡಿವರೆಗೂ ಬಂದುಬಿಡುತ್ತೆ. ಅಭಿಜಾತಂ ಕಲು ಭರ್ತೃದಾರಿಕೆಯ ಮಂತ್ರಿತಂ ಪ್ರಿಯೋಮೇ ಭರ್ತೇತಿ. ಅವಳು ಹೇಳ್ತಾಳೆ, ನಮ್ಮ ಒಡತಿ ಅವಳ ಕುಲಶೀಲಕ್ಕೆ ಯೋಗ್ಯವಾದಂಥ ಮಾತು ಹೇಳಿದ್ಲು, ಎಷ್ಟು ರಮಣೀಯವಾಗಿ ವಕ್ರೋಕ್ತಿ ಮಾರ್ಗದಿಂದ ತನ್ನ ಗಂಡ ಪ್ರಿಯ ಅಂತ ಹೇಳಿದಳು ಅಂತ. ಪದ್ಮಾವತಿ ಹೇಳ್ತಾಳೆ, ಹೌದು, ಆದರೆ ನನಗೊಂದು ಸಂದೇಹ ಇದೆ. ಏಕಕ್ಕಲುಮೇ ಸಂದೇಹ, ನನಗೊಂದೇ ಸಂದೇಹ ಅಂತ. ಇಲ್ಲಿ ಪ್ರೀತಿಯಿಂದ ಸಂದೇಹಕ್ಕೆ ಬಂತು. ನಾವು ಅವ್ರು ಚೆನ್ನಾಗಿದ್ದಾರಾ, ಒಳ್ಳೆಯವರ? ಒಳ್ಳೆಯವರು ಅಂತೀವಿ. ಅದು ಹೇಗೆ? ಎಲ್ಲ ಸರಿಯೇ ಆದರೆ ಅಂತ ಬರುತ್ತೆ ನೋಡಿ. ಮಾತಿಗೆ ಎಳೀದೇ ಇರೋವರೆಗೂ ಎಲ್ಲ ಸಂದರ್ಭಗಳು ಚೆನ್ನಾಗಿರುತ್ತೆ. ಒಮ್ಮೆ ಮಾತಿಗೆ ಎಳೆದಾಗ ಬರ್ತಾ ಹೋಗುತ್ತೆ. ಆತ್ಮೀಯತೆ ಬೆಳೆದ ಮೇಲೆ ಅದೇ ಥರ. ಸ್ನೇಹ ಯಾತಕ್ಕೆ ಸೊರಗುತ್ತೆ ಅದನ್ನು ಯೋಚನೆ ಮಾಡಿದಾಗ ನಮಗೆ ಎಷ್ಟೆಷ್ಟೋ ಉತ್ತರಗಳು ಗೊತ್ತಾಗುತ್ತೆ. ಒಂದು ಉತ್ತರ ಏನಂದರೆ, ಹತ್ತಿರವಾದಷ್ಟು ಅವರ ಗುಣದೋಷಗಳು ನಮಗೆ ಸ್ಪಷ್ಟವಾಗುತ್ತವೆ, ವಿಶೇಷತಃ ದೋಷಗಳು. ಯಾರೋ ಹೇಳಿದ್ರು, ರವಿಶಂಕರ್ ಅವರ ಆಶ್ರಮದಲ್ಲಿ ಒಂದು ವಾಕ್ಯ ಇದೆಯಂತೆ, ಇಫ್ ಯು ಗೋ ಟು ಗ್ರೇಟ್ ಮೆನ್ ಯು ವಿಲ್ ರಿಯಲೈಸ್ ದಟ್ ದೇ ಆರ್ ಆಲ್ಸೋ ಮೆನ್ ಅಂತ. ತುಂಬ ಸೊಗಸಾದ ಮಾತು. ದೊಡ್ಡವರು ಹತ್ತಿರಕ್ಕೆ ಹೋದ್ಮೇಲೆ ಅವರು ಸಾಮಾನ್ಯರು ಅಂತ ಗೊತ್ತಾಗುತ್ತೆ. ಆದರೆ ನಾವು ಅದರಿಂದಾಗಿ ಭ್ರಮನಿರಸನಗೊಳ್ಳಬಾರ್ದು. ಕಾರಣ, ಸಾಮಾನ್ಯತ್ವ ಇರೋದ್ರಿಂದಲೇ ನಮಗೂ ಅವ್ರಿಗೂ ಸಾಧಾರಣೀಕರಣ ಇದೆ, ಸಮಾನಾಧಿಕರಣ್ಯ ಇದೆ, ಅವ್ರ ಜೊತೆಗೆ ನಾವು ಸ್ಪಂದಿಸಬಹುದು ಅಂತ. ಏಕಕ್ಕಲುಮೇ ಸಂದೇಹ. ನೋಡಿ, ವಾಸವದತ್ತೆಗೆ ಅದೇ ಬೇಕಿತ್ತೇನು, ಕಿಮ್ ಅಂತ ಕೇಳ್ತಾಳೆ. ಏನಾದರೂ ಇದೆಯಾ ಹುಡುಕು ಅಂತ. ನೋಡಿ, ಇದು ಎಷ್ಟು ಬೇಡ ಅಂದರೂ ಸ್ವಾರ್ಥ ಬಂದುಬಿಡುತ್ತೆ, ಅದು ಇದೆ. ಆದರೆ ವಾಸವದತ್ತೆ ಸ್ವಾರ್ಥವನ್ನು ಮೀರುವಂತೆ ಸಂಸ್ಕಾರವೂ ಇದೆ. ಅದನ್ನು ಮೀರಬೇಕಾದದ್ದೇ ಬದುಕು. ಸ್ವಾರ್ಥವನ್ನು ನಿರಾಕರಿಸಿಬಿಟ್ರೆ ಸ್ವರ್ಗ ಆಗಿಬಿಡುತ್ತೆ ಜಗತ್ತು. ಯಾರಿಗೆ ಬೇಕು? ರುಚಿ ಇಲ್ಲ, ರಸ ಇಲ್ಲ. ಯಥಾ ಮಮ ಆರ್ಯಪುತ್ರ ತಥೈವ ಆರ್ಯಾಯಾಹ ವಾಸವದತ್ತಾಯಾಹ ಇತಿ ಐನಾತಿ ಸಂಧ್ಯಾ. ಹೇಗೆ ನನಗೆ ವಿರಹ ಆಗುತ್ತೋ ಹಾಗೆ ವಾಸವದತ್ತೆಗೂ ಆಗುತ್ತಾ ಅಂತ. ಹಾಗೆ ಹೇಳೋವಾಗಲೂ ನೋಡಿ ಅವಳ ವರ್ತನೆ, ಆರ್ಯಾಯಾಹ ವಾಸವದತ್ತಾಯಾಹ ಅಂತಾಳೆ. ಆರ್ಯಯಾದ ವಾಸವದತ್ತೆಗೂ ನನ್ನಂಗೆ ವಿರಹ ಆಗ್ತಾ ಇತ್ತಾ, ನನ್ನಷ್ಟೇ ಪ್ರೀತಿ ಇದೆಯಾ ಅಂತ. ನಾನು ಈಗ ಉದಯನನ್ನು ಕೆಲವೇ ದಿವಸಗಳಲ್ಲಿ ಪ್ರೀತಿಸುವ ಮಟ್ಟದಲ್ಲಿ ಆ ಮೊದಲನೇ ಹೆಂಡತಿ ವಾಸವದತ್ತಿಯು ಪ್ರೀತಿಸಿದ್ಳ ಅಂತ. ಇವಳ ದೃಷ್ಟಿಯಲ್ಲಿ ತನ್ನದೇ ದೊಡ್ಡದು ಅಂತ. ನಾವು ಸದಾ ಅಂದ್ಕೋತೀವಿ, ನಾವು ಪರ್ಫೆಕ್ಟು, ನಾವು ನ್ಯಾಯ, ನಾವು ನಿಷ್ಠುರ, ನಾವು ಪ್ರಮಾಣ. ಹಾಗೆ ತಾನೆ, ನಮಗೆ ನಾವಲ್ಲದೆ ಇನ್ಯಾರು ಪ್ರಮಾಣ? ನಮ್ಮ ಶಕ್ತಿಗೆ ಮೀರಿದ್ದನ್ನು ನಾವು ಯೋಚನೆ ಮಾಡ್ಕೊಳಕ್ಕಾಗುತ್ತಾ? ಯಾರೋ ಒಬ್ಬ ವರ್ತಕ ಇನ್ಯಾರದೋ ಒಬ್ಬರದು ರತ್ನವನ್ನು ಕದ್ದು ಬಿಟ್ಟಿದ್ದಂತೆ. ಅದೇ ಕಡವಾಗಿ ತಂದದ್ದು, ನಿಕ್ಷೇಪದ ಕಥೆಯೇ ಇದು ಕೂಡ. ಸಾಕ್ಷಿಗಳು ಯಾರು? ವರ್ತಕ ಹೇಳ್ದ, ಅವನು ವಾಪಸ್ ಕೊಟ್ಬಿಟ್ಟಿದ್ದೀನಿ ರತ್ನ, ನೋಡಿ 3 ಜನ ಸಾಕ್ಷಿಗಳಿದ್ದಾರೆ ಅಂತ. ಒಬ್ಬ ದರ್ಜಿ, ಒಬ್ಬ ಬಡಗಿ, ಒಬ್ಬ ಕುಂಬಾರ, ಇವರು ಸಾಕ್ಷಿಗಳಿದ್ದಾರೆ ಅಂತ. ಅವನು ಬಡ್ಕೋತಾ ಇದ್ದಾನೆ, ಇಲ್ಲ ನನಗೆ ರತ್ನ ವಾಪಸ್ ಕೊಟ್ಟಿಲ್ಲ, ಅವನನ್ನೇ ಇಟ್ಕೊಂಡಿದ್ದಾನೆ, ಲಪಟಾಯಿಸಿದ್ದಾನೆ ಅಂತ. ಆಗ ರಾಜ ಬುದ್ಧಿವಂತ ಒಬ್ಬೊಬ್ಬ ಸಾಕ್ಷಿಗಳನ್ನೇ ಕರೆಸಿ ಕೇಳ್ದ, ಏನಪ್ಪ ಏನು ಅಂತ. ಹೌದು ಸ್ವಾಮಿ, ರತ್ನವನ್ನು ಕೊಟ್ಟಿದ್ದನ್ನು ನಾವೇ ನೋಡಿದ್ದೀವಿ ಅಂತ. ಆಗ ಏನು ಮಾಡ್ದ ರಾಜ ಇದ್ದುಕೊಂಡು,
ಒಬ್ಬೊಬ್ಬರಿಗೂ ಒಂದೊಂದು ಮಣ್ಣಿನ ಮುದ್ದೆ ಕೊಟ್ಟು, ನೋಡ್ರಪ್ಪ ನೀವು ಪ್ರತ್ಯೇಕವಾಗಿ 3 ಕೋಣೆಗೆ ಹೋಗಿ ಆ ರತ್ನ ಎಂಥದ್ದು, ಅದರ ಸೈಜ್ ಎಂಥದ್ದು ಎಲ್ಲ ನೀವು ಮಣ್ಣಿನಲ್ಲಿ ಮಾಡಿಕೊಂಡು ಬನ್ನಿ ಅಂತಂದ. ಒಬ್ಬೊಬ್ಬರು ಮಾಡಿಕೊಂಡು ಬಂದರು. ಆಗಾಗಲೇ ಧೂರ್ತ ವರ್ತಕನಿಗೆ ಎದೆ ಡವಡವ ಅಂತ ಇತ್ತು. ಮೊದಲು ದರ್ಜಿ ಮಾಡ್ಕೊಂಡು ಬಂದಿದ್ದಂತೆ, ಸೂಜಿ ಆಕಾರದಲ್ಲಿತ್ತು. ಆಮೇಲೆ ಬಡಗಿ ಮಾಡ್ಕೊಂಡು ಬಂದಿದ್ದ, ಅದು ಗಜಕಡ್ಡಿಯ ಆಕಾರದಲ್ಲಿತ್ತು. ಇನ್ನು ಕುಂಬಾರ ಮಾಡ್ಕೊಂಡು ಬಂದಿದ್ದ, ಆ ಚಕ್ರದ ಆಕಾರದಲ್ಲಿತ್ತು. ಆಮೇಲೆ ಕೇಳ್ದ, ಏನಯ್ಯ ಇದು ಅಂತ. ಏನು ಸ್ವಾಮಿ ಈಗಂತೀರಾ? ಯಾಕೆಂದರೆ ನಮ್ಮಪ್ಪ ಒಮ್ಮೆ ನಾನು ಸೂಜಿನ ಕಳೆದುಬಿಟ್ರೆ, ಅಯ್ಯೋ ರತ್ನದಂಥ ಸೂಜಿ ಹೋಯ್ತಲ್ಲೋ ಅಂತಂದಿದ್ರು. ಅದರಿಂದ ಅವನು ರತ್ನ ಕಂಡಿದ್ರೆ ತಾನೆ ಪಾಪ, ಇವನು 2 ವರಾಹ ಲಂಚಕ್ಕೆ ಅವನು ಹಾಗೆ ಮಾಡಿದ್ದಾನೆ. ಹಾಗೇನೆ ಇವನು ಕೂಡ ಇವನು ಸೋದರ ಮಾವ ಬೈದಿದ್ದ, ರತ್ನದಂಥ ಗಜಕಡ್ಡಿಯನ್ನು ನೀನು ಮುರಿದು ಬಿಟ್ಟಿಯಲ್ಲೋ ಅಂತ. ಅದಕ್ಕಾಗಿ ಹಾಗೆ ಅಂದರೆ ನಾವು ನಮ್ಮ ದೃಷ್ಟಿಯಿಂದಲೇ ಕಲ್ಪಿಸ್ಕೊಳ್ತೀವಿ. ಸೀತೆಯನ್ನು ನೋಡಿ ವಾನರ ಸ್ತ್ರೀಯರು ಪುಚ್ಛಂನ ತುಚ್ಛಮಪಿ ಕುತ್ರ ಸಮಸ್ತ ವಸ್ತು ಅಂದ್ರಲ್ಲ. ಅಯ್ಯೋ ಎಂಥ ಸೀತೆನೋ ಎಂಥ ಸುಂದರೇನೋ, ನಮ್ಮ ಗಂಡಂದ್ರೆಲ್ಲ ಹೋಗಿದ್ದಾರೆ ಲಂಕೆಯವರೆಗೂ ಅವಳನ್ನು ಬಿಡಿಸ್ಕೊಂಡು ಬರೋದಕ್ಕೆ, ಯುದ್ಧ ಮಾಡೋದಕ್ಕೆ ರಾವಣನ ಎದುರಿಗೆ ಅಂತ. ಏನು ಸೌಂದರ್ಯವೋ ನೋಡೋಣ ಅಂತ ಪಾಪ ನೆರೆದಿದ್ರು. ಕಂಡದ್ದು ಏನು ಎಲ್ಲ ಚೆನ್ನಾಗಿದೆ, ಆದರೆ ಚೋಟದ್ವು ಬಾಲ ಇಲ್ಲ, ಇನ್ನು ಎಲ್ಲಿ ಸೌಂದರ್ಯ, ಪಾಪ ಪರಿಪೂರ್ಣತೆ ಎಲ್ಲ ಕಡೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ. ಈ ದೃಷ್ಟಿ ಇಲ್ಲಿ ಕೂಡ ತನಗಿಂತ ಮಿಗಿಲಾಗಿ ಪ್ರೀತಿಸೋಕ್ಕೆ ಸಾಧ್ಯವ. ನನ್ನ ಒಂದು ನೆನಪಿಗೆ ಬರುತ್ತೆ, ಬಾಲ್ಯದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ತಮಿಳ್ನಾಡೋರು ಇದ್ದರು. ಸಾಮಾನ್ಯ ತಮಿಳ್ನಾಡಿನವ್ರು ಸ್ವಲ್ಪ ಜಂಬ ಹೊಡ್ಕೊಳ್ಳೋದು ಜಾಸ್ತಿ, ಅಷ್ಟಿದ್ರೆ ಇಷ್ಟು ಮಾಡಿಕೊಳ್ತಕ್ಕಂಥದ್ದು. ಅದು ಅಯ್ಯರ್ಗಳಲ್ಲಂತೂ ಅದು ರಕ್ತಗತವಾದ ಮನೋಧರ್ಮ. ನಾನು ಬಹಳಷ್ಟು ನೋಡಿ ಅನುಭವಿಸ್ತಿದ್ದರಿಂದ ಅದು ಹೇಳಬಲ್ಲೆ ಪ್ರಮಾಣಭೂತವಾಗಿ. ಅದರಲ್ಲೂ ಒಡಮ ಅಯ್ಯರುಗಳು ಸ್ವಲ್ಪ ಜಾಸ್ತಿನೇ. ಕಾರಣ ನಾನು ಅದೇ ಪಂಗಡದಿಂದ ಬಂದವನು. 600 ವರ್ಷಗಳ ಕೆಳಗೆ ನಮ್ಮ ಪೂರ್ವಿಕರು ಬಂದು ಕನ್ನಡದ ಪುಣ್ಯದಿಂದ ನಾವು ಸಂಸ್ಕಾರಗೊಂಡ್ವಿ ಅಂತ ಅನ್ನಬೇಕು. ಹಾಗಾಗಿ ನಾವು ಸ್ವಲ್ಪ ಹದ ಆಗಿದ್ದೀವಿ ಅಂತ ಹೇಳ್ಕೊಳ್ಬೋದು. ಅದು ಮತ್ತೆ ನಮ್ಮದೇ ಅಳತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಅಪ್ಪಟ ಹಸಿ ಮದರಾಸಿ ಒಡಮ ಅಯ್ಯರುಗಳಿದ್ದರು. ಅವರ ಮನೆಯಲ್ಲಿ ಅಜ್ಜಿಯ ಮೊದಲನೇ ಮಗು ಆಯಿತು, ಮೊದಲನೇ ಮೊಮ್ಮಗು, 2ನೇ ಮೊಮ್ಮಗು ಹುಟ್ಟಿದೆ. ಇವರೆಲ್ಲ ಹೋಗಿ ಮದ್ರಾಸಿಂದ ನೋಡ್ಕೊಂಡು ಬಂದಿದ್ದರು. ನಮ್ಮ ತಾಯಿ ಕೇಳ್ತಿದ್ರು, ಎಪ್ಪಡಿ ಇರಕ್ಕ ಆ ಪೇತಿ, ವಸಂತಿ ಕುಂಜುಬುಡೆ ಅಳಗಾ ಇರಕ್ಕ ಅಂತಂದರು. ಮೊದಲನೇ ಮೊಮ್ಮಗಳಿಗಿಂತ ಚೆನ್ನಾಗಿದ್ದಾಳೆ 2ನೇ ಮೊಮ್ಮಗಳು ಅಂತ. ಅದು ಹೇಳಿದ ರೀತಿ ಹೇಗಿತ್ತು ಅಂದರೆ, ಮೊದಲನೇವಳು ಮಿಸ್ ಇಂಡಿಯಾ ಆದರೆ 2ನೇವಳು ಮಿಸ್ ಯೂನಿವರ್ಸ್ ಥರ ಇದ್ದಾಳೆ ಅಂತ ಅನ್ನುವಂಥದ್ದು. ಅಂದರೆ ಸೌಂದರ್ಯಕ್ಕೆ ಇನ್ಯಾವುದೂ ತೋರಲಿಲ್ಲ. ನಮ್ಮ ವಸಂತಿ ಕುಂಜು ಕೂಡ ಅಳಗಾರಕ ಅಂತಂದರೆ ಆಯಿತು. ಕುಂಜು ಅಂತಂದರೆ ಮಕ್ಕಳಿಗೆ ಕುಂಜನ್ ಅಂತ ಮಲಯಾಳಮಲ್ಲಿ ಹೇಳೋದು. ಅವರು ಪಾಲಘಾಟ್ ಅಯ್ಯರುಗಳು. ವಸಂತಿ ಕುಂಜು ಕೂಡ ಅಳಗಾರಕ ಅಂದರೆ ಮುಗೀತು ಕತೆ, ಇನ್ನೇನೂ ಇಲ್ಲ. ಅದು ಅಪೀಲೇ ಇಲ್ಲದ ಸುಪ್ರೀಂ ಕೋರ್ಟ್. ಹಾಗೆ ತನ್ನ ಅನುರಾಗಕ್ಕಿಂತ ಮಿಗಿಲಾದದ್ದು ಯಾವುದು ಅಂತ ಅಂದುಕೊಂಡ್ರೆ ವಾಸವದತ್ತೆಗೆ ಅಭಿಮಾನ ಕೆರಳಿತು. ಮೈ ಮರೆತು ಬಿಟ್ಲು, ದೇಶಕಾಲ ವಿವಶಾವೇಶ ಆಗಿಬಿಡ್ತು. ಅತೋಪ್ಯಧಿಕಂ, ನಿನಗಿಂತ ಜಾಸ್ತಿ ಅಂದುಬಿಟ್ಲು. ಕಥಂ ತುಮ್ ಜಾನಾಸಿ, ನಿನಗೆ ಹೇಗೆ ಗೊತ್ತಾಗುತ್ತೆ? ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಬಿಟ್ಲು. ಅಯ್ಯೋ ಆರ್ಯಪುತ್ರ ಪಕ್ಷಪಾತೇನ ಅತಿಕ್ರಾಂತ ಸಮುದಾಚಾರ. ಅಯ್ಯೋ ನನ್ನ ಗಂಡನ ಪ್ರೀತಿಯಿಂದ ನಾನು ಮರ್ಯಾದೆಯಲ್ಲೇ ಮೀರಿಬಿಟ್ನಲ್ಲ. ಏವಂ ತಾವದು ಭಣಿಷ್ಯಾಮಿ. ಹೀಗೆ ಹೇಳ್ತೀನಿ, ಯದ್ಯಲ್ಪ ಸ್ನೇಹ ಸಾ ಸ್ವಜನಂ ನ ಪರಿತ್ಯಜತಿ. ವಾಸವದತ್ತೆ ಪ್ರೀತಿ ಏನಾದರೂ ಅಲ್ಪ ಆಗಿದ್ದಿದ್ರೆ ಅವಳು ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನು ಬಿಟ್ಟು ಇವನಿಂದ ಓಡಿ ಬರ್ತಾ ಇರಲಿಲ್ಲ ಅಂತ. ಅವಳು ಕೊಟ್ಬಿಟ್ಟಿದ್ದಾಳೆ ಆ ಪೀಲೇ ಇಲ್ಲದೆ ಇರತಕ್ಕಂಥ ಆಧಾರ. ಇನ್ನೇನು ಪದ್ಮಾವತಿ ಬಾಯಿ ಮುಚ್ಕೊಳ್ಬೇಕಾಯ್ತಪ್ಪ. ಭವಿತವ್ಯಂ, ಎಸ್ ಇಟ್ ಹ್ಯಾಸ್ ಟು ಬಿ ಸೋ ಅಂತಿದ್ದಾಳೆ. ಚೇಟಿ ಇವಳಿಗೆ ಪಾಪ ಒಡತಿಯನ್ನು ಏನೂ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಇನ್ನೊಂದು ಥರ ಪ್ರಶ್ನೆ ಕೇಳ್ತಾಳೆ. ಭರ್ತೃದಾರಿಕೆ ಸಾಧು ಭರ್ತಾರಂಭಣ ಅಹಮಪಿ ವೀಣಾಂ ಶಿಕ್ಷಯಿಷ್ಯ ಐತಿ. ವಾಸವದತ್ತೆಗೂ ಉದಯನನಿಗೂ ಅನುಬಂಧಕ್ಕೆ ಒಂದು ಕಾರಣ ಗಾಂಧರ್ವ ವಿದ್ಯೆ. ಅನುಭವ ರಸಿಕರು ಹೇಳಬೇಕು, ಗಂಡ ಹೆಂಡತಿಯರಿಗೆ ಒಂದೇ ತರಹ ಆಸಕ್ತಿಗಳಿದ್ದರೆ ಪ್ರೀತಿ ಹೆಚ್ಚಿರುತ್ತೆ ಅಂತ ನನ್ನ ಕಲ್ಪನೆ. ಕೆಲವರು ಹೇಳ್ತಾರೆ ಹಾಗೇನೂ ಇಲ್ಲ ಅಂತ. ನಮ್ಮ ಪ್ರೊಫೆಸರ್ ಆರ್ ಮಿತ್ರ ಅಂತವರೆಲ್ಲ ಹೇಳ್ತಾರೆ, ತೀನಂಶ್ರೀ ಅವರಿಗಿಂತ ರಸಜ್ಞ ಶಿಖಾಮಣಿಗಳು ಕಾವ್ಯಶಾಸ್ತ್ರಾದಿ ರಸಿಕರು ಇನ್ಯಾರೂ ಇಲ್ಲ. ಅವರ ಹೆಂಡತಿಗೆ ಅಂಥದ್ದೇನೂ ಬರಲಿಲ್ಲ. ಆದರೆ ಅವರ ಹೆಂಡತಿಯ ಬಗ್ಗೆ ಗಂಡನ ಬಗ್ಗೆ ಹೆಂಡತಿಗೆ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಇತ್ತು ಅಂತ. ಹಾಗಿರುತ್ತೋ ಏನೋ ಗೊತ್ತಿಲ್ಲ. ಆದರೆ ಐಡಿಯಲ್ ಕಂಡೀಷನ್ ಅಂತಂದರೆ ಸಮಾನ ಧರ್ಮ ಇದ್ದಷ್ಟು ಒಳ್ಳೆಯದು, ಓವರ್ಲ್ಯಾಪಿಂಗ್ ಫ್ರಿಂಜಸ್ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಹೃದಯತ್ವ, ಸಜ್ಜನಿಕೆಯ ಒಳ್ಳೆಯ ಮನಸ್ಸಿರಬೇಕು. ಅದಿಲ್ಲದೆ ಇದ್ದರೆ ಕಷ್ಟ. AR ಕೃಷ್ಣಶಾಸ್ತ್ರಿಗಳ ಪುಸ್ತಕಗಳೆಲ್ಲ ನೋಡಿ ಅವರು ಮತ್ತೆ ಹೇಳ್ತಾರೆ, ಹೆಂಡತಿ ಗಯ್ಯಾಳಿ ಆದರೆ ಗತಿ ಏನು ಅಂತ. ಅವ್ರ ಮನೆ ಸ್ಥಿತಿನೇ ಆಗಿದ್ದದ್ದು ಹೌದಂತೆ. ಅದನ್ನು ನನಗೆ ಹಲವು ಮೂಲಗಳಿಂದ ಹಲವರು ಹೇಳಿದ್ದಾರೆ, ಅಧಿಕೃತವಾದ ಮಾಹಿತಿ ಸಿಕ್ಕಿದೆ. ಅದು ಹಾಗಿರಲಿ. ಆದರೆ
ಪ್ರೀತಿ ವಿಶ್ವಾಸಗಳಿಗೆ ಸಮಾನ ರುಚಿ ಧರ್ಮ ಇದ್ದರೆ ಒಳ್ಳೆಯದು ಅನ್ನೋದು ಸಾಮಾನ್ಯ ತೀರ್ಮಾನ. ಇವಳು ಹೇಳ್ತಾ ಇದ್ದಾಳೆ, ಸಖಿ ಭರ್ತೃದಾರಿಕೆ ಸಾಧು ಭರ್ತಾರ್ಪಣ ಚೆನ್ನಾಗಿ ಹೇಳೆ ಒಡೆಯನಿಗೆ, ನಾನು ಕೂಡ ವೀಣೆ ಕಲ್ತ್ಕೋತೀನಿ ಅಂತ. ಏನು ಹೇಳಿಕೊಟ್ಟು ಕಲ್ತ್ಕೊಂಡು ಬರುವಂಥದ್ದೇ ರಸಿಕತೆ, ಹುಟ್ಟಿಂದ ಬರಬೇಕು. ಅದನ್ನು ನವಿಲುಗರಿನ ಸಿಕ್ಕಿಸ್ಕೊಳ್ಬಹುದಷ್ಟೇ ಹೊರತು ಬೆಳೆಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ಮದುವೆಗೋಸ್ಕರ ವೀಣೆ ಕಲಿಯೋದು ಸುಲಭ, ಮದುವೆ ಆದಮೇಲೆ ವೀಣೆ ಕಲಿಯೋದು ಕಷ್ಟ. ನಮ್ಮ ಹುಡುಗಿಗೆ ವೀಣೆನೂ ಬರುತ್ತೆ ಅಂತ. ನಾನು ಗೌರಿಬಿದನೂರಿನಲ್ಲಿದ್ದಾಗ ತುಂಬ ಜನ ವೈಶ್ಯವರ್ಗದ ಕುಟುಂಬಗಳ ಜೊತೆಗೆ ಓಡಾಟ ಇತ್ತು. ಅಲ್ಲಿ ಎಲ್ಲ ಅಮ್ಮ ವೀಣೆ ವಾಂಚುತ್ತುಂದಿ ಅಂತ ಹೇಳಿಬಿಟ್ಟಿದ್ರು. ವೀಣೆ ಕ್ಲಾಸಿಗೆ ಪಾಪ ಕಳಿಸೋರು. ಕಳಿಸಿ ಒಂದು ಒಳ್ಳೆ ಶುಭ ದಿವಸದಂದು ಫೋಟೋ ತೆಗೆಸ್ಬಿಡೋರು. ಸರ್ವಲಕ್ಷಣ ಸಂಪನ್ನೆಯಾಗಿ ಅಲಂಕಾರ ಮಾಡಿಸಿ ವೀಣೆ ಹಿಡ್ಕೊಂಡು ಅಪರ ಸರಸ್ವತಿಯಂತೆ ಫೋಟೋ ತೆಗೆಸ್ಬಿಡೋರು. ಆಮೇಲೆ ಮುಗೀತು ವೀಣಾಭ್ಯಾಸ. ವರ ಬಂದಾಗ ಅಮ್ಮ ವೀಣೆ ವಾಂಚುತ್ತುಂದಿ, ಅದಿಗೋ ಚೂಡಂಡಿ ಅಷ್ಟೇ. ಅದು ನೋಡಿ ಆನಂದಿಸಬೇಕೇ ಹೊರತು ವೀಣೆ ಕೇಳಿ ಆನಂದಿಸುವಂಥದ್ದಲ್ಲ. ಶ್ರೂಯತೆ ನತು ದೃಶ್ಯತೆ ಅಲ್ಲ, ದೃಶ್ಯತೆ ನತು ಶ್ರೂಯತೆ. ಪಾಪ ಏನೋ ಮದುವೆಗೋಸ್ಕರ ಕಲ್ತ್ಕೊಂಡಿರ್ತಕ್ಕಂಥದ್ದು. ಹಿಂದೆ ಮನೆಯಲ್ಲಿ ಮದುವೆಗೆ ಒಂದೆರಡು ಹಾಡು ಹಾಡೋದಕ್ಕೋಸ್ಕರ ಉರುಟಣೆಗೋಸ್ಕರ ಹಾರ್ಮೋನಿಯಂ ಕಲಿಯುವಂಥದ್ದು ಇರಲಿಲ್ವ 50 ವರ್ಷದ ಕೆಳಗೆ? ಆ ರೀತಿಯಾದಂಥದ್ದು. ಇಲ್ಲಿ ಅವಳು ಬರ್ತಾಳೆ, ಈ ಮಾತನ್ನು ಹೇಳ್ತಿದ್ದಾಳೆ, ನಾನು ವೀಣೆ ಕಲಿತೀನಿ ಅಂತ ಹೇಳಿ ಅಂತ. ಪಾಪ ಪದ್ಮಾವತಿ ಅದು ಟ್ರೈ ಮಾಡಿದ್ದಾಳೆ. ಉಕ್ತೋ ಮಯ ಆರ್ಯಪುತ್ರ, ನಾನು ಹೇಳಿದೆ ಕಣೆ ನಮ್ಮ ಯಜಮಾನರಿಗೆ. ತತಕ್ಕಿಂ ಪಣಿತಂ, ವಾಸುವುದತ್ತೆ ತಾನು ವೀಣಾ ಪ್ರವೀಣೆ. ಕೇಳಿದ್ದಾಳಲ್ಲ, ತಾನು ಉದಯನನ ವೀಣೆಯಿಂದ ಅದಕ್ಕೆ ಮೊದಲೇ ವೀಣೆ ಕಲಿತಾ ಇದ್ದವಳು, ಸ್ವಯಂ ಅವನಿಂದಲೇ ಪಾಠ ಹೇಳಿಸ್ಕೊಂಡು ಘೋಷವತಿಯನ್ನೇ ನುಡಿಸಿದಂಥವಳು. ಕಿಂಬಣಿತಂ, ಏನು ಕಲಿಸ್ತೀನಿ ಅಂದ್ಬಿಟ್ಟು ನಾ ಅಂತ ಇವಳ ಸಂಕಟ ಇವಳಿಗೆ. ಕಿಂಬಣಿತಂ ಅಂತಾಳೆ. ಆಗ ನೋಡಿ, ಈ ಥರ ಉತ್ತರ ವಾಸವದತ್ತೆಗೆ ಯಾರು ಕೊಡೋದಕ್ಕೆ ಸಾಧ್ಯ? ಈ ರೀತಿಯಾದ ರಚನೆಯನ್ನು ಭಾಸ ಅಲ್ಲದೆ ಕಾಳಿದಾಸನಿಗೂ ಮಾಡೋಕ್ಕಾಗೋಲ್ಲ ಅಂತ ನನಗನ್ಸುತ್ತೆ. ಅಭಣಿತ್ವ ಕಿಂಚಿತ ದೀರ್ಘಂ ನಿಶ್ವಸ್ಯ ತೂಷ್ಣೀಕ ಸಮೃದ್ಧ. ಏನು ಹೇಳದೆ ಸುಮ್ಮನೆ ನಿಟ್ಟುಸಿರು ಬಿಟ್ಟ ಅಷ್ಟೇ ಅಂತ. 1000 ಮಾತು ಹೇಳದ್ದನ್ನು ಒಂದು ನಿಟ್ಟುಸಿರು ಹೇಳಿದೆ. ಈ ಥರದ್ದು ಭಾಸನ ಕೌಶಲ. ಪ್ರತಿಮಾ ನಾಟಕದಲ್ಲಿ ಹಾಗೇ ಬರುತ್ತೆ. ಸುಮಂತ ರಾಮ ಲಕ್ಷ್ಮಣ ಸೀತೆಯರನ್ನು ವನಯಾತ್ರೆಗೆ ಕರ್ಕೊಂಡು ಹೋಗಿದ್ದಾನೆ, ಕಾಡಿಗೆ ಬಿಟ್ಟು ಬಂದಿದ್ದಾನೆ. ದಶರಥ ಸಮುದ್ರ ಗೃಹದಲ್ಲಿ ಸಂತಾಪದಿಂದ ತಾಪದಿಂದ ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ಒದ್ದಾಡ್ತಾ ಇದ್ದಾನೆ. ಹೇಳ್ತಾನೆ, ಏನಪ್ಪ ಏನು ಹೇಳಿದ್ರು ಅವ್ರು ಹೋಗುವಾಗ ಕಡೆಯ ಸಂದೇಶ ಏನು ಹೇಳಿದ್ರು ಅಂತ. ಏನೋ ಹೇಳಬೇಕು ಅಂತ ಬಾಯಿ ತೆರೆದ್ರು, ತುಟಿ ಅಲ್ಲಾಡ್ತಷ್ಟೇ ಗದ್ಗದವಾಗಿ ನಿಟ್ಟುಸಿರು ಬಿಟ್ಟು ಹಾಗೆ ಹೊರಟೋದ್ರು ಅಂತಾನೆ. ಈ ಮೌನ ಕಾವ್ಯವನ್ನು ತುಂಬಿಕೊಡುವಂಥ ರೀತಿ ಇದೆಯಲ್ಲ, ಬಹಳ ದೊಡ್ಡದು. ಅಭಣಿತ್ವ ಕಿಂಚಿತ್ ದೀರ್ಘಂ ನಿಶ್ವಸ್ಯ ತೂಷ್ಣೀಕ ಸಮೃದ್ಧ. ಏನು ವಾಸವದತ್ತೇ ಹೇಳಿಕೊಟ್ಟ ವೀಣೆಯನ್ನು ಇನ್ಯಾರು ಹೇಳಿಕೊಡ್ಲಿ? ಅವನು ದಾಂಪತ್ಯವನ್ನು ಶೇರ್ ಮಾಡ್ಕೊಳ್ಬಹುದು, ಆದರೆ ಮಾಧುರ್ಯವನ್ನು, ಆ ಕಲಾ ರಾಸಿಕ್ಯವನ್ನು ಹೇಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಆಗುವಂಥದ್ದೇ ಅಲ್ಲ. ಫಸ್ಟ್ ಲವ್ಗಿರುವ ಸ್ವಾರಸ್ಯ ಸೆಕೆಂಡ್ ಲವ್ ಎಂದೂ ಬರೋಲ್ಲ. ನನಗೆ ಅನುಭವ ಇಲ್ಲದೇ ಇದ್ದರೂ ಹೇಳ್ತಾ ಇದ್ದೀನಿ, ಅನುಭವ ರಸಿಕರ ವಾಕ್ಯ ಇದು, ಸುಳ್ಳಾಗೋದಿಲ್ಲ ಅಂತ ಅನಿಸುತ್ತೆ. ಫ್ರೆಶ್ನೆಸ್ ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಅರೆ ಬರೆ ಇರ್ಬೋದು, ಹಸಿ ಬಿಸಿ ಇರ್ಬೋದು, ಹರಕಲು ಬರಕಲು ಇರ್ಬೋದು, ಸೀಕಲು ಬಾಕಲು ಇರ್ಬೋದು, ಮೊದಲಿಂದೇನೆ ಅಷ್ಟೇ. ಸೆಕೆಂಡ್ ಹ್ಯಾಂಡೇ ಅದು. ಆ ಫ್ರೆಶ್ನೆಸ್ ಅಲ್ಲಿ ಇರೋದಿಲ್ಲ. ಜೊತೆಗೆ ವಾಸವದತ್ತಿ ಎಷ್ಟು ಚೆನ್ನಾಗಿ ಕಲಿತಿದ್ದಾಳೆ ಎಲ್ಲಿವರೆಗೂ ಅಂದರೆ, ಅವಳು ಕಳ್ಕೊಂಡ ಮೇಲೆ ಅವನಿಗೆ ಅವಳು ಹೋದ ಮೇಲೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ವೀಣೆಯೂ ಬೇಡವಾಗಿದೆ, ವೀಣೆ ಕಳೆದೂ ಹೋಗಿದೆ. 6ನೇ ಅಂಕದಲ್ಲಿ ಸಿಗುತ್ತೆ ಆ ವೀಣೆ. ಹಾಗಾಗಿ ಮತ್ತೆ ಇಲ್ಲ ಅಂತಾನ. ಅವಳು ಪಾಪ ಬಡಪಾಯಿ, ಸುಕುಮಾರಿ, ರಾಜಕುಮಾರಿ, ಹೊಸದಾಗಿ ಮದುವೆ ಆಗಿದೆ, ಅರ್ಥಪತ್ನಿ, ಎಷ್ಟೆಷ್ಟೋ ಕೆಲಸಗಳಾಗಬೇಕಿವೆ, ಹೇಳಲಾರ. ಹಾಗಾಗಿ ಸುಳ್ಳಾಡಲಾರ, ನಿನಗೂ ಕಲಿಸ್ಕೊಡ್ತೀನಿ ಅಂತ ಹೇಳಲಾರ. ಎಷ್ಟು ಸಂದಿಗ್ಧತೆ! ಉದಯನನ ವ್ಯಕ್ತಿತ್ವವೂ ಗೊತ್ತಾಗ್ತಾ ಇದೆ. ಮತ್ತು ಇಂಥ ಸುಕುಮಾರ ನಿರ್ಭರ ಸಂದರ್ಭವನ್ನು ಸಖಿಯರ ಮುಂದೆ ಮುಚ್ಚುಮರೆಯಲ್ಲದೆ ಹೇಳಿಕೊಳ್ಳುವ ಮುಗ್ಧತೆ ಹಾಗೂ ವಿಸೃಂಭತೆ, ವಿಶ್ವಾಸ ಇವಳಿಗಿದೆ. ಎಲ್ಲ ಪಾತ್ರಗಳು ಚೆನ್ನಾಗಿವೆ. ಹಗಲಲ್ಲಿ ದೀವಟಿಗೆ ಹಿಡ್ಕೊಂಡು ಹುಡುಕಿದ್ರು ಇವರಲ್ಲಿ ಕಲ್ಮಶ ಇಲ್ಲ. ಅಲ್ಲಿ ಎಲ್ಲರೂ ತೆರ್ಗಡೆಯಾಗಿದ್ದಾರೆ. ಫಸ್ಟ್ ಪ್ಲೇಸ್ ಯಾರಿಗೆ ಅಂದರೆ ಎಲ್ರಿಗೂ ಸಿಕ್ಕಿಬಿಡುತ್ತೆ. ಕಾಂಪಿಟೇಷನ್ನೇ ಇಲ್ಲ. ದಿಸ್ ಈಸ್ ಬಿಯಾಂಡ್ ಕಾಂಪಿಟೇಷನ್. ವಾಸವದತ್ತೆ ತತ್ಸರ್ವಂ ಕಿಮಿವ ತರ್ಕಯಸಿ. ಇವಳು ಬಿಡದೆ ಮತ್ತು ಕೇಳ್ತಾಳೆ, ಇದನ್ನೆಲ್ಲ ಕೇಳಿ ನಿನಗೇನು ಅನಿಸುತ್ತೆ ಅಂತ. ಗೊತ್ತಾಗಿದೆ ನನ್ನ ಸ್ವಭಾವ ಇದು. ನನಗಂತೂ ಎಂಥ ಧ್ವನಿಯನ್ನು ವಿಚಾರ ಕಾಲದಲ್ಲಿ ವಾಚ್ಯ ಮಾಡಿ ತಿಳ್ಕೊಳ್ಳೋದೆ ತೃಪ್ತಿಯೇ ಆಗೋದಿಲ್ಲ. ಅದನ್ನು ನೀವೇ ಊಹೆ ಮಾಡ್ಕೊಳ್ಬೋದಲ್ಲ ಅಂತ ಎಷ್ಟೋ ಸತಿ ಸ್ನೇಹಿತರ ಹತ್ರ ಇಲ್ಲ ಹೇಳಿ ಸ್ಪಷ್ಟ ಮಾಡಿ ತಿವಿದು ಕೇಳ್ತೀನಿ. ನನ್ನ ಸ್ನೇಹಿತರು ಮಂಟಪ ಹೇಳ್ತಾರೆ, ನೀವು ತುಂಬ ಬಾಯಿ ಕೋಲ್ ಹಾಕ್ತೀರಿ ಅಂತ.
ಆ ದೋಟಿ ಹಾಕಿ ತುದಿಯಲ್ಲಿರ್ತಕ್ಕಂಥ ಎಟುಕಲಾಗದ ಹಣ್ಣನ್ನು ಎಟುಕಿಸ್ಕೊಳ್ಬೇಕು, ಕಸುಗಾಯನ್ನು ಬಿಡದೆ. ಆ ರೀತಿಯಾದ ಚಪಲ ನಂದು ವಾಸವದತ್ತೆ ಗೋತ್ರ. ಪಾಪ ಅದಕ್ಕೂ ಸಂಕೋಚ ಪಡದೆ ಅವಳು ಹೇಳ್ತಾಳೆ ನೋಡಿ, ಹೆಣ್ಣುಮಗಳು ಪದ್ಮಾವತಿ, ತರ್ಕಯಾಮಿ ಆರ್ಯಾಯ ವಾಸವದತ್ತಾಯ ಗುಣಾನ್ ಸ್ಮೃತ್ವ ದಾಕ್ಷಿಣ್ಯತೆಯ ಮಮಾಗ್ರತೋ ನ ರೋದಿತೀತಿ. ನನಗನ್ಸುತ್ತೆ, ನಾನು ಊಹೆ ಬರುತ್ತೆ, ಆರ್ಯ ವಾಸವದತ್ತೆಯ ಗುಣಗಳನ್ನು ನೆನೆಸ್ಕೊಂಡು ದಾಕ್ಷಿಣ್ಯದ ಕಾರಣ ನನ್ನೆದುರಿಗೆ ಗಂಡ ಆಳಲಿಲ್ಲ ಅಷ್ಟೇ ಅಂತ. ಇನ್ನೇನು ಇರಬಹುದು? ಇಷ್ಟು ನಿರ್ಮತ್ಸರಿಯಾದ ಪದ್ಮಾವತಿ, ಅಷ್ಟು ದಾಕ್ಷಿಣ್ಯಶೀಲನಾದ ರಾಜ, ಮತ್ತು ಇಂಥ ಸಂದರ್ಭವನ್ನು ನೋಡಿಯೂ ಕೂಡ ಅಸೂಯೆ ಪಡೆದೇ ಇರತಕ್ಕಂಥ ವಾಸವದತ್ತೆ, ಇವರೆಲ್ಲ ಒಬ್ಬರಿಗಿಂತ ಒಬ್ಬರು ದೊಡ್ಡವರು. ವಾಸವದತ್ತೆ ಅಂದ್ಕೋತಾಳೆ, ಧನ್ಯ ಕಲ್ವಸ್ಮಿ ಯದ್ಯೇವಂ ಸತ್ಯಂ ಭವೇತ್, ಇದೇ ಸತ್ಯವಾದಲ್ಲಿ ಧನ್ಯ ನಾನು. ಹೀಗೆ ವಿರಹವನ್ನೂ ನಾವು ಒಳ್ಳೆಯ ರೀತಿಯಲ್ಲಿ ಕಾಣುವಂಥದ್ದು ಅಂದರೆ ಕಷ್ಟವನ್ನು ದೊಡ್ಡದಾಗಿ ಕಾಣುವುದು, ನಷ್ಟವನ್ನು ಉನ್ನತವಾಗಿ ಪರಿಭಾವಿಸೋದು ಬದುಕಿಗೆ ಕೊಡುವ ಬೆಳಕು. ಈ ಕಥೆಯಲ್ಲಿ ನೋಡಿ, ರಾಮ ಇಲ್ಲ, ಕೃಷ್ಣ ಇಲ್ಲ, ಶಿವ ಇಲ್ಲ, ಪಾರ್ವತಿ ಇಲ್ಲ, ಯಾವುದಕ್ಕೆ ಕಡಿಮೆ ಆಗಿದೆ? ಮನುಜರೊಳಗಾಗಾಗ ತೋರ್ಪ ಮಹನೀಯತೆ ಅನುವಾದ ಬ್ರಹ್ಮನದು ಅಂತ ಆರಂಭದಲ್ಲಿ ಹೇಳಿದನಲ್ಲ, ಅದು ಬಂದು ತೋರ್ತಾ ಇದೆ. ಯಾವ ವೇದ, ಯಾವ ಉಪನಿಷತ್ತು, ಯಾವ ಬ್ರಹ್ಮಸೂತ್ರ ಬೇಕು ಇದಕ್ಕಿಂತ ಜೀವನವನ್ನು ಕಾಣೋದಕ್ಕೆ? ಸತ್ಕಾವ್ಯ, ಸತ್ಸಂಗ, ಒಳ್ಳೆಯ ಪ್ರಕೃತಿ ದರ್ಶನ, ಇದು 3 ಸಾಕು, ಮಿಕ್ಕಿದ್ದೆಲ್ಲ ಕೋಸರು. ನಾಳೆ ನೋಡೋಣ. ನಮಸ್ಕಾರ.